ಚಿತ್ರಲೋಕ.comನ ಪ್ರಿಯ ವೀಕ್ಷಕರೇ, ನನ್ನ ಇನ್ನೊಂದು ಮುಖನ ನಿಮಗೆ ತೋರಿಸೋಣ ಅಂತ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ ಗೆಳೆಯ ವೀರೇಶ್ ಜೊತೆಗೆ. ನೋಡಿ, ಇದು ನಾನು ಪ್ರೀತಿಯಿಂದ ಮಾಡಿದಂಥ ಒಂದು ತೋಟ. ಒಂದು ರೀತಿ ಕರೋನಾ ಬಂದಮೇಲೆ 2020 ಏನು ಮಾಡೋದು ಅಂತ ದಿಕ್ಕೇ ತೋಚಲಿಲ್ಲ. ಮನೇಲಿ ಕೂತ್ಕೊಂಡು 3 ತಿಂಗಳು. ಆಗ ಬೆಂಗಳೂರಿನಲ್ಲಿ ತುಂಬ ದಿನದಿಂದ ಒಂದು ಜಮೀನು ಮಾಡಬೇಕು ಅಂತ ಓಡಾಡ್ತಿದ್ದೆ, ಆಗಲಿಲ್ಲ. ಕರೆಕ್ಟಾಗಿ ಜಮೀನು ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತ ಬರ್ತಾ ಇತ್ತು. ಆವಾಗ ಈ ಜಾಗ ನೋಡಿದೆ. ಇದೊಂಥರ ಕಾಡು. ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಆ ಬೆಟ್ಟಗಳ ಆಚೆ ಇರೋದು ಸಾವಂದುರ್ಗ ಫಾರೆಸ್ಟ್, ಸಾವಂದುರ್ಗ ಅರಣ್ಯ ಪ್ರದೇಶ. ನಿಮಗೆ ಸ್ವಲ್ಪ ಅಲ್ಲಿ ನನ್ನ ಜಮೀನು ಮೇಲ್ಗಡೆ ಹೋದರೆ ನಿಮಗೆ ಸಾವಂದುರ್ಗದ ಬೆಟ್ಟ ಮತ್ತು ಆ ಕೋಟೆ ಎಲ್ಲ ಕಾಣಿಸುತ್ತೆ. ಈ ಜಾಗ ತಗೊಂಡು ಇದಕ್ಕೊಂದು ಕಾಂಪೌಂಡು ಗೇಟು ಮಾಡಿ ಇದಕ್ಕೆ ಬಿಲ್ವ ಅಂತ ಹೆಸರಿಟ್ಟೆ. ಯಾಕೆ ಹೆಸರಿಟ್ಟೆ ಅಂತಂದರೆ, ನಮ್ಮ ಮನೆಯಲ್ಲಿ ಒಂದು ಸ್ಫಟಿಕಲಿಂಗ ಇದೆ ಮತ್ತು ನನ್ನ ಗಾರ್ಡನ್, ಮನೆ ಹೋಮ್ ಗಾರ್ಡನ್ ಏನಿದೆ ಅಲ್ಲಿ 4 ಅಡಿ ಎತ್ತರದ ಒಂದು ಶಿವನ ಮೂರ್ತಿ, ಧ್ಯಾನಾಸಕ್ತ ಶಿವಮೂರ್ತಿನ ಸ್ಥಾಪಿಸಿದ್ದೀನಿ. ಪ್ರತಿದಿನ ಜಲಾಭಿಷೇಕ ಮತ್ತು ಬಿಲ್ವಾರ್ಚನೆ ಮಾಡ್ತೀನಿ ಶಿವನಿಗೆ. ಅದರ ಸಲುವಾಗಿ ನನಗೆ ಬಿಲ್ವಪತ್ರ ವನ ಅಂತ ಹೇಳಿ ಅನ್ಕೊಂಡಿದ್ದೆ. ಉದ್ದ ಹೆಸರಾಗುತ್ತೆ ಅಂತ ಶಾರ್ಟ್ ಆಗಿ ಬಿಲ್ವ ಅಂತ ಹೆಸರಿಟ್ಟಿದ್ದೀನಿ. ಸಾವನದುರ್ಗದ ಕಾಡಿನ ಪಕ್ಕ ಇರೋದ್ರಿಂದ ದ ನೇಚರ್ ಅಂತ ಒಂದು ಟ್ಯಾಗ್ಲೈನ್ ಕೊಟ್ಕೊಂಡೆ. ಇದು ಯಾರನ್ನು ಮೆಚ್ಚಿಸ್ಬೇಕು ಅಂತಲ್ಲ, ನನ್ನ ಸಲುವಾಗಿ, ನನ್ನ ಖುಷಿ ಸಲುವಾಗಿ ಮಾಡಿದ್ದು. ನಾನು 5 ದಶಕಗಳ ಚಿತ್ರರಂಗದ ಪ್ರಯಾಣ ಏನಿದೆ ಬಹಳ ಕೊನೆ ಹಂತಕ್ಕೆ ಬಂದು ಮುಟ್ಟಿದೆ ಅಂತ ನಾನು ಅಂದ್ಕೊಳ್ತೀನಿ, ನಾನಾದರೂ ಭಾವಿಸ್ತೀನಿ. ಇಲ್ಲಿ ನೋಡಿ, ಬಾಗ್ಲ 2 ಸಂಪಿಗೆ ಗಿಡ ನೆಟ್ಟಿದ್ದೀನಿ. ಈ ಕಡೆ ಭಾಗದ ಒಂದು, ಈ ಕಡೆ ಒಂದು. ಇಲ್ಲೆಲ್ಲ ಬಾರ್ಡ್ರ್ನಲ್ಲಿ ಮಹಾಗನಿ ಸೆಕೆಂಡ್ ಟೀಕ್ ಅಂತ ಕರೀತಾರೆ, ಅದರ ಪ್ಲಾಂಟೇಶನ್ ಮಾಡಿದ್ದೀನಿ. ಅದರ ಮಧ್ಯದಲ್ಲಿ ಒಂದೊಂದು ಲಕ್ಷ್ಮೀ ತರು ಅಂತ ಗಿಡ. ಈ ಲಕ್ಷ್ಮೀ ತರು ಅನ್ನೋ ಗಿಡ ಬಹಳ ವಿಚಿತ್ರವಾಗಿದೆ. ಸೌತ್ ಆಫ್ರಿಕಾದಿಂದ, ಅಮೆರಿಕಾಯಿಂದ ಬಂದಿದೆ. ಇದು ಕ್ಯಾನ್ಸರ್ ಕಾಯಿಲೆಗೆ ಬಹಳ ಒಳ್ಳೆ ಗಿಡ. ಇದೊಂದು 50 ಗಿಡ ನನ್ನ ಫೆನ್ಸಿಂಗ್ ಸುತ್ತ ನೆಟ್ಟಿದ್ದೀನಿ. ಅದರ ಹಣ್ಣು ನೇರಳೆ ಹಣ್ಣಿನ ಥರ ತಿನ್ಬೋದು. ಬನ್ನಿ, ಇದು ನೋಡಿ, ಇದು ಬಿಲ್ವ ಪತ್ರೆ ಮನೆ. ಮುಂದೆ ಬಿಲ್ವ, ಹಿಂದೆ ಬಿಲ್ವ ಗಿಡ. ಗೇಟಿನ 2 ಕಡೆ ಬಿಲ್ವ. ಇದು ಬಿಲ್ವಪತ್ರೆ ಗಿಡ 2 ನೆಟ್ಟಿದ್ದೆ, ಒಂದು ಹೋಗ್ಬಿಟ್ಟಿದೆ, ಇನ್ನೊಂದು ತಂದು ನೆಡಬೇಕೀಗ. ಆ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಮತ್ತೆ ಇಲ್ಲಿ ನೋಡಿ, ಇದು ಮಹಾಗನಿ ಅಂತ ಕರೀತಾರೆ, ಸೆಕೆಂಡ್ ಟೀಕ್ ಅಂತ ಕರಿತೀವಿ. ಇದು ಮಹಾಗನಿ. ಇದನ್ನ ನನ್ನ ಫೆನ್ಸಿಂಗ್ ಸುತ್ತ ಒಂದು 60 ಗಿಡ ಹಾಕಿದ್ದೀನಿ. ಇದು ಲಕ್ಷ್ಮೀ ತರು. ನಿಮಗೆ ಅಲ್ಲಲ್ಲಿ ಕಾಣಿಸುತ್ತೆ ನೋಡಿ, ಇಲ್ಲೊಂದು, ಅಲ್ಲೊಂದು, ಅಲ್ಲೊಂದು. ಈ ಲಕ್ಷ್ಮೀ ತರು ಗಿಡ ನೇರಳೆ ಹಣ್ಣಿದ್ದಂಗೆ ಇರುತ್ತೆ. ಇದು ಲಕ್ಷ್ಮೀ ತರು ಗಿಡ. ಈ ಗಿಡದ ಎಲೆಗಳಿಂದ ಕ್ಯಾನ್ಸರ್ನ ಕಿಮೋಥೆರಪಿಗೆ ಬಹಳ ಚೆನ್ನಾಗಿ ಗುಣಪಡಿಸ್ಬೋದು ಅಂತ ಹೇಳ್ತಾರೆ. ಈ ಗಿಡ ಲಕ್ಷ್ಮೀ ತರು ಅನ್ನೋ ಗಿಡ. ಇದು ಕನ್ನಡದಲ್ಲಿ ಲಕ್ಷ್ಮೀ ತರು ಅಂತಾರೆ. ನೀವು ಗೂಗಲ್ ಹೋದ್ರೆ ಇದು ಇಂಗ್ಲೀಷ್ ಅರ್ಥ ಮತ್ತು ಇದರ ಉಪಯೋಗ ಎಲ್ಲ ಇದೆ, ಡೀಟೇಲ್ ಆಗಿದೆ. ಮತ್ತು ಇದರ ಮರ ಏನಿದೆ ಪ್ಲೇವುಡ್ಗೆ ಬಳಸ್ತಾರೆ, ಎಲೆನ ಕ್ಯಾನ್ಸರ್ಗೆ ಬಳಸ್ತಾರೆ, ಇದರ ಬೀಜನ ಬಯೋಡೀಸೆಲ್ ಉತ್ಪಾದನೆಗೆ ಬಳಸ್ತಾರಂತೆ. ನನ್ನ ಫ್ರೆಂಡ್ಸು ಅಡ್ವೈಸ್ ಮಾಡಿದ್ರು, ಇದನ್ನು ತಂದು ಹಾಕಿದ್ದೀನಿ. ಅದು ಮಹಾಗನಿ. ಆ ಕಡೆನೂ ಮಹಾಗನಿ ಇದೆ, ಇದು ಮಹಾಗನಿನೇ. ಇದಾದ್ಮೇಲೆ ಇಲ್ಲೊಂದು ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ದೂರ ದೂರ. ಬಹುಶಃ ಇದು 2-3 ವರ್ಷ ಆದಮೇಲೆ ಒಂದು ಥಿಕ್ ಫಾರೆಸ್ಟ್ ಆಗಿಬಿಡುತ್ತೆ ಈ ಜಾಗ ಅಂತ ಅಂದ್ಕೊಳ್ತೀನಿ. ನೋಡಿ, ಇದು ನಾವು ಬೆಣ್ಣೆ ಹಣ್ಣು ಅಂತ ಏನು ಕರಿತೀವಲ್ಲ, ಬಟರ್ ಫ್ರೂಟ್ ಅಂತ. ಅದು ಎಲ್ಲಿಂದ ಬರ್ತೀರ, ಆವಕ್ಕಾಡು ಅಂತ ಇನ್ನೊಂದು ಹೆಸರು ಹೇಳ್ತಾರೆ ಅದಕ್ಕೆ. ಕನ್ನಡದಲ್ಲಿ ಬೆಣ್ಣೆ ಹಣ್ಣು ಅಂತಾರೆ. ಡಯಾಬಿಟಿಕ್ ಭಾಳ ಒಳ್ಳೇದು ಅಂತಾರೆ ಇದನ್ನ. ಇದ್ರ ವಿಶಿಷ್ಟ ಹೇಳಬೇಕು ಅಂದರೆ, ಪ್ರತಿದಿನ 2020ಗೆ ಬಿಗಿನಿಂಗ್ನಲ್ಲಿ ಏನು ನಮಗೆ ಕರೋನಾ ಮಹಾಮಾರಿ ಬಂತು, 3 ತಿಂಗಳು 6 ತಿಂಗಳು ಮನೇಲಿ ಕೂತಿದ್ವಿ, ನಾವೇನು ಕೆಲಸ ಕಾರ್ಯ ಎಲ್ದಿರಾ. ಬಟರ್ ಫ್ರೂಟು, ಆವಕಾಡು ತಿಂದಂಥ ಬೀಜಗಳನ್ನ ಬಿಸಾಕಬಾರ್ದು ಅಂತ ಅಂದ್ಬಿಟ್ಟು ಏನು ಮಾಡಿದೆ, ನಾನು ಪ್ರತಿಯೊಂದನ್ನು ಕವರಲ್ಲಿ ಆಗಾಗೆ ನೆಡ್ತಾ ಬಂದೆ. ಗೊಬ್ಬರ ಹಾಕಿ, ಮಣ್ಣು ಹಾಕಿ. ಬೇರೆ ಕೆಲಸ ಇಲ್ಲ, ಶೂಟಿಂಗ್ ಇಲ್ಲ, ಸ್ಟುಡಿಯೋ ಕೆಲಸ ಇಲ್ಲ, ಎಲ್ಲ ಬಾಗಿಲಾಗಿ ಕೂತಿದ್ದೀವಿ. ಏನು ಮಾಡೋದು, ಕ್ಯೂರಿಯಾಸಿಟಿ ಬರಲಿ ಅಂತ ಪ್ರತಿಯೊಂದು ಬೀಜನೂ ಮೊಳಕೆ ಹೊಡಿತು. ಹಾಗೆ ಒಂದು 40 ಗಿಡ ಹಾಕಿದ್ದೆ ನೋಡಿ. ಇಲ್ಲಿಂದ ಈ ಸಾಲೆಲ್ಲ ಕಾಣಿಸ್ತಾ ಇದೆಯಲ್ಲ ನಿಮಗೆ ನೋಡಿ, ಇಲ್ಲಿಂದ ಹಿಡಿದಿದೆ ನೋಡಿ, ಹತ್ರ ಬಂದರೆ ಎಷ್ಟು ಚೆನ್ನಾಗಿ ಚಿಗುರಿದೆ ನೋಡಿ ಗಿಡಗಳು. ಇದು ಈಗಾಗಲೇ 1.5 ವರ್ಷ ಆಗಿದೆ. ಇದು ನಾನು ಇಲ್ಲಿ ಭೂಮಿಗೆ ನೆಟ್ಟು ಒಂದು 6 ತಿಂಗಳಾಗಿದೆ. ಅದಕ್ಕೆ ಮೊದಲು 1 ವರ್ಷ ನನ್ನ ಮನೆಯಲ್ಲಿ ಕೈ ತೋಟದಲ್ಲಿ ಪಾಟಲ್ಲಿ ಹಾಕಿ, ಅದು ಇಷ್ಟು ಹತ್ರ ಬಂದಿತ್ತು. ಹವಾಗುಣ ಬದಲಾಗಬೇಕು, ಕೆಲವು ಸತಿ ಮಳೆ ಜಾಸ್ತಿ ಆಯ್ತು, ಈ ಸತಿ ಅದೆಲ್ಲ ಆಗಿದೆ. ಒಂದು 40 ಗಿಡ ನಾನು ಬೀಜಗಳನ್ನ ಸಸಿ ಮಾಡಿ ಅದನ್ನು ಮತ್ತೆ ಬೇರೆ ಕವರ್ಗೆ ಬದಲಾಯಿಸಿ ತಗೊಂಬಂದು ಇಲ್ಲಿ ನೆಟ್ಟ ಮೇಲೆ ನನ್ನ ಪ್ರಕಾರ ಈಗ ಒಂದು 25 ಗಿಡ 26 ಗಿಡ ಉಳ್ಕೊಂಡಿದೆ. ಒಂದಷ್ಟು ಹೋಯ್ತು, ಹೆವಿ ನೀರು ಜಾಸ್ತಿ ಆಗಿ ವರ್ಷ ಬಂದಿದ್ದ ಮಳೆಗೆ ಒಂದಷ್ಟು ಗಿಡ ಹೋಯ್ತು. ಸೊ ಎಂಟ್ರೆನ್ಸಲ್ಲಿ ಗಿಡ ದೊಡ್ಡದಾಗಿ ಆ ಬಟರ್ ಫ್ರೂಟ್ ಬಿಡ್ತಾ ಇದ್ರೆ ಅದು ಎಷ್ಟು ಬೇಗನೆ ಆ ಹಣ್ಣು ತಿಂತೀನಿ ಅನ್ನೋದು ನನಗಿಲ್ಲ. ನಮ್ಮ ಗೆಳೆಯರಿಗೆಲ್ಲ ಕೊಡಬೇಕು ಅನ್ನೋ ಒಂದು ಆಸೆ, ಆದಷ್ಟು ಬೇಗನೆ ಬರಲಿ ಅನ್ನೋದು ನನ್ನ ಆಸೆ. ಬಹುಶಃ 4 ವರ್ಷ 5 ವರ್ಷಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಗಿಡ ನೋಡಬೇಕು, ಕಾಯಬೇಕು ಗೆಳೆಯರೆ. ಈ ಜಾಗ ತಗೋಬೇಕು ಅಂತ ಈ ರಾಮನಗರ ಸುತ್ತಮುತ್ತ ನಾನು ಇದು ಆಕ್ಚುಲಿ ಹೇಳಬೇಕು ಅಂತಂದ್ರೆ
ರಾಮನಗರ ಡಿಸ್ಟ್ರಿಕ್ಟ್ ಅಲ್ಲಿದೆ. ಇದು ನನ್ನ ಜಮೀನು ರಾಮನಗರ ತಾಲೂಕಿನ ಕೊನೆ ಸರ್ವೆ ನಂಬರ್ ಇದು. ಈ ಪಕ್ಕದ ಮಾಗಡಿ ತಾಲೂಕು ಬಂದ್ಬಿಡುತ್ತೆ. ತಿರ್ಗಾ ನನ್ನ ಜಮೀನಿನ ಪಕ್ಕದ ಜಾಗ ಏನಿದೆ ಮಾಗಡಿ ತಾಲೂಕು ಬರುತ್ತೆ. ಇದು ಸಾವಂದುರ್ಗ ಫಾರೆಸ್ಟ್ ಇಲ್ಲಿ ಕಾಣಿಸೋದು. ಸ್ವಲ್ಪ ಮೇಲಕ್ಕೆ ಹೋದ್ರೆ ನಿಮಗೆ ಸಾವಂದುರ್ಗ ಬೆಟ್ಟ ಎಲ್ಲ ಕಾಣಿಸುತ್ತೆ. ಈ ಜಾಗ ತಗೋಬೇಕು ಅಂದಾಗ ನಾನು ತುಂಬಾ ಒಂದು 5-6 ವರ್ಷ ಓಡಾಡಿದ್ದೆ. ಈ ಜಾಗನ ಒಂದ್ಸತಿ ಬದಲು ತೋರ್ಸಕ್ ಬಂದಾಗ ರೋಡ್ ಸರಿ ಇಲ್ಲ, ನಾನು ಬೇಡ ಅಂತ ಅಂದ್ಬಿಟ್ಟೆ. 2ನೇ ಸತಿ ಇನ್ನೊಬ್ಬ ಹುಡುಗ ಹೇಳ್ದ, ಮಲ್ಲೇಶ ಅಂದ್ಬಿಟ್ಟು ಅವನ ಹೆಸರು. ಅವನು ಅಣ್ಣ ಟಾರ್ ರೋಡ್ ಆಗಿದೆ, ನೀವು ಬಂದು ತಗೊಳ್ಳಿ ಈ ಜಾಗ ಅಂದಾಗ ಇಲ್ಲಿ ಬಂದಾಗ ಇದೊಬ್ರು ಮುಸ್ಲಿಮ್ಸು ತಗೊಂಡಿದ್ರು. ಈ ಊರಿನ ನರಸಿಂಹಮೂರ್ತಿ ಅನ್ನೋರಿಂದ ಅವ್ರು ತಗೊಂಡಿದ್ರು. ಅವರು ಈ ಜಾಗದಲ್ಲಿ ನಾನು ಗೇಟ್ ಇರೋ ಜಾಗದಲ್ಲಿ ಮಟ್ಟ ಮಾಡಿಬಿಟ್ಟು JCB ಹೋಗಿತ್ತು. ಇಲ್ಲಿ ಹೋದೆ, ಆ ಜಾಗ ಮುಂದೆ ತೋರಿಸ್ತೀನಿ ನಿಮ್ಗೆ, ಅದು ಇಂಟ್ರೆಸ್ಟಿಂಗ್ ಜಾಗ ಇದೆ, ನಿಮ್ಗೆ ಆಮೇಲೆ ಹೇಳ್ತೀನಿ ಆ ವಿಷಯ ಏನು ಅಂತ ಅಂದ್ಬಿಟ್ಟು. ಮಟ್ಟ ಮಾಡ್ತಿದ್ರು, ಬಂದು ನೋಡಿದೆ. ಇಲ್ಲಿ ಬಂದ ತಕ್ಷಣ ನನ್ನ ಗೆಳೆಯ ಸುಂದರ್ ರಾಜ್ ಅಂತ, ಅವರು ಪೊಲೀಸ್ ಅಧಿಕಾರಿ ಮತ್ತೊಂದು ಚಿತ್ರ ನಿರ್ಮಾಪಕರು. ಕೆಂಪಮ್ಮನ ಕೋರ್ಟ್ ಕೇಸ್ ಅಂತ ಒಂದು ಸಿನಿಮಾ ತೆಗೆದಿದ್ದಾರೆ ಅವರು, ಸುಂದರ್ ರಾಜ್ ಅಂತ. ಅವ್ರ ಮಗ ವಿಶ್ವೇಶ್ವರ ಅಂತ ಈಗ ಸಿನಿಮಾಗಳಲ್ಲಿ ಉದಯೋನ್ಮುಖ ನಟ ಅವನು. ಆ ಸುಂದರ್ ರಾಜು ನಾನು ಬಂದಾಗ ಇಲ್ಲಿ ಹೋದ್ವಿ, ಗಾಡಿ ಅಲ್ಲಿಂದ ನಡ್ಕೊಂಡ್ಬಂದು ಈ ಬೆಟ್ಟ ನೋಡಿದ ತಕ್ಷಣ ಅವರು ಆಂಜನೇಯ ಅಂತ ಕೈ ಮುಗಿದ್ರು ಈ ಬಂಡೆ ನೋಡಿದ ತಕ್ಷಣ. ಆಮೇಲೆ ಎಷ್ಟೋ ಜನ ಅಂದರು, ಇದನ್ನ ಯಾಕೆ ನಿಮ್ಗೆ ಜಮೀನು ಯೂಸ್ ಆಗುತ್ತೆ, ಬಂಡೆ ಹೊಡೀರಿ ಅಂತಂದ್ರು. ನಾನು ಯಾವುದೇ ಹೊಡೆಯಿಲ್ಲ ಅಂದೆ. ಈ ಬಂಡೆ ಇಲ್ಲೂ ಕೆಳಗಡೆ ಹೋಗಿಲ್ಲ, ಯಾವುದೇ ಆಧಾರ ಇಲ್ಲದೆ ಹೀಗೆ ನಿಂತಿದೆ ಬಂಡೆ. ಅದು ನೀವು ಅದ್ರ ಸುತ್ತ ಒಂದಷ್ಟು ಗಿಡಗಳು ಹಾಕಿದ್ದೀನಿ, ಏನು ಅಂತ ನಾನು ಹತ್ರ ಹೋದಾಗ ತೋರಿಸ್ತೀನಿ ನಮಗೆ ಗಿಡ. ಬನ್ನಿ ಗೆಳೆಯರೆ. ನನ್ನ ಗೆಳೆಯ ರೇಡಿಯೋ ಜಾಕಿ ಒಬ್ರು, ಅವರು ಪ್ರೀತಿಯಿಂದ ಬಳುವಳಿ ಹಾಕೊಟ್ಟಿದ್ದ ಗಿಡ ರಾಮ್ಫಲ ಅಂತ ಇದ್ರ ಹೆಸರು. ಇಲ್ಲೊಂದಿದೆ, ಆ ಕಡೆ ಒಂದಿದೆ ರಾಮ್ಫಲ. ಇದು 2 ಇಷ್ಟಿಷ್ಟು ಉದ್ದ ಇತ್ತು ಸಸಿ. ನೋಡಿ ಈಗ ನಮ್ಮ ಮನೆಯಲ್ಲಿ ಒಂದು ವರ್ಷ ಆಯ್ತು, ಇಲ್ಲಿಗೆ ಬಂದಿದೆ, ಎಷ್ಟು ಚೆನ್ನಾಗಿ ಚಿಗುರಿದೆ ನೋಡಿ. ಇದು ರಾಮ್ಫಲ. ಹೇಗೇನು ಅಲ್ಲಿ ನಾನು ಬೀಜ ಮಾಡಿದಂಥ ಬಟರ್ ಫ್ರೂಟು ರಾಮ್ಫಲ. ಇದು ನಾನು ನೇರಳೆ ಹಣ್ಣು ತಂದು ಅದು ತಿಂದು ಬೀಜ ಮಾಡಿ ಅದನ್ನ ಸಸಿ ಮಾಡಿದಂಥ ನೇರಳೆ ಹಣ್ಣು ಇದು. ಅದು ರಾಮ್ಫಲ, ಇದು ನೇರಳೆ ಹಣ್ಣು. ಇದು ಮೂಸಂಬಿ ಗಿಡ. ಒನ್ಸ್ ಅಗೇನ್ ಮೂಸಂಬಿ ಬೀಜದಿಂದ ನಾನು ಸಸಿ ಮಾಡಿ ಇಷ್ಟು ದೊಡ್ಡ ಗಿಡ ಆಗಿದೆ ಮೂಸಂಬಿ ಗಿಡ. ಇದೆ ಅಗೇನ್ ರಾಮ್ಫಲ. ಇದೆಲ್ಲ ಬದನೆ ನಮ್ಮ ಮಿಸಸ್ ಹಾಕೊಂಡಿದ್ದಾರೆ. ಪುದೀನ ತುಂಬಾ ಚೆನ್ನಾಗಿ ಬೆಳೆದಿದೆ. ಈರುಳ್ಳಿ ಬೆಳೆದಿದೆ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ಈರುಳ್ಳಿ ಬೆಳೆಸಿದ್ದಾರೆ. ಆಮೇಲೆ ಇದು ದಾಳಿಂಬೆ ಗಿಡ. ನಮ್ಮ ಮನೆಯಲ್ಲಿ ಬಹಳ ಒಳ್ಳೆ ದಾಳಿಂಬೆ ಬೆಳೆಯುತ್ತೆ ಬೆಂಗಳೂರಿನಲ್ಲಿ. ಅದರಿಂದ ಇದನ್ನ ಕಸಿ ಮಾಡಿ ತಂದು ಹಾಕಿದ್ದು, ಗ್ರಾಫ್ಟಿಂಗ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದು ಬಾದಾಮಿ ಗಿಡ. ಇದೆಲ್ಲ ನರ್ಸರಿಯಲ್ಲಿ ತಂದು ಹಾಕಿದ್ದು. ಈ ಬಂಡೆ ವಿಷಯ ಹೇಳಬೇಕು ಅಂತ ಅನ್ಕೊಂಡ್ಬಂದೆ. ಮತ್ತೆ ಇಂಪಾರ್ಟೆಂಟ್ ವಿಷಯ ನಿಮ್ಗೆ ಹೇಳಬೇಕು ಅಂದ್ರೆ, ಈ ಜಮೀನ್ ತಗೊಳ್ಳೋದಿಕ್ಕೆ ನಾನು ಯಾವುದು ಉಳಿಸಿದಂತ ಅಮೌಂಟ್ ಅಲ್ಲ. ನಾನು ಪ್ರೀತಿಯಿಂದ ಮನೆ ಕಟ್ಟಬೇಕು ಅಂತ ಬೆಂಗಳೂರಿನಲ್ಲಿ ಕುಮಾರಸ್ವಾಮಿ ಹೋಟೆಲ್ ಒಂದು ಸೈಟ್ ತೊಗೊಂಡಿದ್ದೆ. ರೋಗಿ ಅವಲೇ ಹೇಳ್ತಾ ಬಂದೆ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಅಂತ. ಆ ಸೈಟು ಸೇಲ್ ಆಗೋ ಟೈಮ್ಗೆ ಈ ಜಮೀನು ಸಿಕ್ತು. ಆ ಮಾರಿದಂಥ ಅಷ್ಟು ದುಡ್ಡು ತಂದು ಹಾಕಿ 1 ವರ್ಷ ಹಗಲು ರಾತ್ರಿ ಇಲ್ಲಿ ಕಷ್ಟಪಟ್ಟು ಫೆನ್ಸಿಂಗ್ ಹಾಕಿ ಗೇಟ್ ಕಟ್ಟಿ ಅಲ್ಲೊಂದು ಪುಟ್ಟದಾಗ ಕೆರೆ ಮಾಡಿದ್ದೀನಿ. ನಾನು ತೋರಿಸ್ತೀನಿ ನಿಮಗೆ. ಬೆಟ್ಟದ ಮೇಲೆ ಒಂದು ಸಣ್ಣ ಗುಡಿಸಲು ಕಟ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತೀನಿ ಅದನ್ನ. ಇದರ ನಂತರ ಈ ಬೆಟ್ಟದ ಪಕ್ಕ ಒಂದು ಕನ್ಸ್ಕಂಡೆ ನಾನು. ಸೆಕೆಂಡ್ ವೇವ್ ಕಲ್ಲು ಹೊಡಿಬೇಕು ಅಂತ ಗೆಳೆಯರೆಲ್ಲ ಹೇಳಿದ್ರು ಈ ಬಂಡೆನ. ನನಗೆ ಇಷ್ಟ ಇರಲಿಲ್ಲ ಹೊಡೆಯೋದಕ್ಕೆ. ಅದು ಗೇಟ್ ಎದುರುಗಡೆ ವಾಸ್ತು ಇದ್ರದ್ದ ಏನೇ ಆಗಲಿ ಅದು ಹೊಡೆಯಲ್ಲ ಅಂದೆ. ನಾನು ಹಾಸ್ಪಿಟಲೈಸ್ ಆದೆ 14 ದಿನ. ಕರೋನಾ ಪಾಸಿಟಿವ್ ಬಂದು ಸೆಕೆಂಡ್ ವೇವ್ ಮಹಾಮಾರಿ ತುಂಬಾ ತಿನ್ಕೊಂಡ್ಬಂದಾಗ ನಾನು 14 ದಿನ ಇದ್ದೆ. ಪ್ರತಿದಿನ ಕನಸಲ್ಲಿ ಬರ್ತಾ ಇತ್ತು ಈ ಕಲ್ಲು ನನಗೆ. ಪ್ರತಿದಿನ ಬರ್ತಿತ್ತು. ಈ ಕಲ್ಲಿನ ಸುತ್ತ ಏನ್ ಮಾಡ್ಬೇಕು, ಏನ್ ನೆಡ್ಬೋದು, ಈ ಕಲ್ಲಿನ ಸುತ್ತ ಗಿಡಗಳು ದೊಡ್ಡದಾದ್ಮೇಲೆ ಈ ಕಲ್ಲು ಹೇಗೆ ಕಾಣಿಸುತ್ತೆ ಅಂದಾಗ ಹೊಡೆದಿದ್ದ ಐಡಿಯಾ. ಅಷ್ಟೊತ್ತಿಗಾಗ್ಲೇ ನಾನು ಈ ಬಟರ್ ಫ್ರೂಟ್ ಜೊತೆಗೆ ಮನೆಯಲ್ಲಿ ನಾವು ತಿನ್ನಂತ ಖರ್ಜೂರದ ಬೀಜಗಳೇನಿದೆ ಮನೆಯಲ್ಲಿ, ಅದನ್ನ ಕವರಲ್ಲಿ ಹಾಕಿ ಬೆಳೆಸಿ ಒಂದು 15 ಗಿಡ ಉಳಿತು. ಒಂದು 80 ಬೀಜ 90 ಬೀಜ ನಾನು ನೆಟ್ಟಿದ್ದಕ್ಕೆ ಒಂದು 15-20 ಗಿಡ ಉಳಿತು. ಇನ್ನೂ ಹೆಚ್ಚೇ ಉಳಿತು, ಒಂದು 25 ವರ್ಷ ಉಳಿತು. ಎಲ್ಲ ಹೆಗ್ಣಗಳು ಬಂದು ಹೊಡೆದು ಬಿಡೋದು ಮನೆಯಲ್ಲಿ. ಅಕ್ಕಪಕ್ಕ ನಮ್ದು ತುರಹಳ್ಳಿ ಫಾರೆಸ್ಟ್ ಹತ್ರ ನನ್ನ ಮನೆ ಇರೋದು, ರಾಜರಾಜೇಶ್ವರಿ ನಗರ ವಿಷ್ಣುವರ್ಧನ್ ಸಮಾಧಿ ಅವರ ಹತ್ರ. ಅಲ್ಲಿ ತುರಹಳ್ಳಿ ಫಾರೆಸ್ಟ್. ಹಾಗೆ ಬಂದಂತ ಒಂದು ಖರ್ಜೂರದ ಬೀಜದಲ್ಲಿ ಉಳಿದಂತ ಗಿಡಗಳು ಒಂದು 8 ಗಿಡ ಈ ಬಂಡೆ ಸುತ್ತಲೂ ಹಾಕಿದ್ದೀನಿ. ಒಂದು ಕನಸು, ಆ ಖರ್ಜೂರದ ಬೀಡ ಹೇಗೆ ಬೆಳಿಬೋದು, ಬೆಳೆದ್ಮೇಲೆ ಈ ಬಂಡೆ ಹೇಗೆ ಕಾಣಿಸ್ಬೋದು ಅನ್ನೋದು ಒಂದು ಕನಸು ನನಗಷ್ಟೇ. ಬನ್ನಿ ಈ ಬಂಡೆನ ಸುತ್ಕೊಳ್ಳೋಣ. ನಮ್ಮ ವೀರೇಶ್ ಅವರು, ಇದೊಂದು ನನ್ನ ಪ್ರಕಾರ ಒಂದು 60 ಅಡಿ ಇದೆ. ಯಾವ ಕಡೆಯಿಂದ ಹತ್ತೋದಕ್ಕಾಗೋದಿಲ್ಲ ಬಂಡೆ ಕೆಳಗಡೆಯಿಂದ. ಅಂಥದ್ದು ಒಬ್ಬ ಹುಡುಗ ಮಲ್ಲೇಶ ಅಂತ ಒಬ್ಬ ಹುಡುಗ ಒಂದ್ಸತಿ ಹತ್ಬಿಟ್ಟು ಇಳಿಯೋಕ್ಕಾಗಲಿಲ್ಲ. ಆಮೇಲೆ ಇಲ್ಲಿ ವರ್ಕ್ ಮಾಡಿದಂಥ JCB ತಗೊಂಬಂದು ಮೇಲಕ್ಕೆ ಹಾಕಿ ಅದ್ರ ಮೇಲೆ ಇಳಿಸ್ಕೊಂಡ್ವಿ ಆ ಹುಡುಗನ್ನ. ಹೇಗೆ ಹತ್ತದ ಅಂತ ಗೊತ್ತಿಲ್ಲ ನೋಡಿ. ಇಲ್ಲಿ ತುಂಬಾ ಚಿಕ್ಕದಾಗಿದೆ ಇದು. ಇಲ್ಲಿ ಬನ್ನಿ, ಬಂಡೆ ಸುತ್ತಾನು ಬರೀ ಖರ್ಜೂರದ ಗಿಡಗಳು ಹಾಕಿದ್ದೀನಿ. ಅದು ಒಂದು ಗ್ಯಾಪ್ ಬಿಟ್ಟು ಹಾಕಿದ್ದೀನಿ. ಆ ಮರ ಬಿಟ್ಟು ಬಂದ್ಮೇಲೆ ಈ ಬಂಡೆ ಆ ಲೆವೆಲ್ಗೆ ಬಂದಾಗ ಖರ್ಜೂರದ ಗಿಡಗಳು ಎಷ್ಟು ಚೆನ್ನಾಗಿ ಕಾಣಿಸ್ಬೋದು ಅಂತ ನನ್ನ ಅದೃಷ್ಟ ಚೆನ್ನಾಗಿದೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ. ಇದು 14 ಎಕರೆ ವಿಶಾಲವಾಗಿರುವಂತ ಈ ಗೊಲ್ಲರದೊಡ್ಡಿ ಗ್ರಾಮ ಏನಿದೆಯಲ್ಲ, ಈ ಗೊಲ್ಲರದೊಡ್ಡಿ ಗ್ರಾಮಕ್ಕೆ ಸೇರಿದಂತ ಕೆರೆ ಇದು 14 ಎಕರೆ. ನಾನು ಈ ಜಮೀನು ತಗೊಳ್ಳೋಕೆ
ನನಗೆ ಆ ಕೆರೆನೂ ಒಂದು ಮುಖ್ಯ ಕಾರಣ. ಈ ಜಮೀನಿಗೆ ಬಂದೆ, ನನ್ನ ಜಮೀನು ಆ ಕೆರೆವರೆಗೂ ಇದೆ. ನಿಮಗೆ ತೋರಿಸ್ತೀನಿ, ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಹಾ, ಇಲ್ಲಿ ನೋಡಿ, ಇಲ್ಲಿ ವಿಶಿಷ್ಟವಾಗಿದೆ. ನಾನು ಈ ಬೆಟ್ಟದ ನೆಲ್ಲಿಕಾಯಿ ಬರುತ್ತಲ್ಲ, ಆ ಬೆಟ್ಟದ ನೆಲ್ಲಿಕಾಯಿನ ಪೂರ್ತಿ ಇಲ್ಲಿ ಹಾಕಿದ್ದೀನಿ. ಒಂದು 40 ಗಿಡ. ನೀವು ಅಲ್ಲಿ ನೋಡಿದ್ರೆ ಬಟರ್ ಫ್ರೂಟ್ ಬಂಚಿತ್ತು. ಈ ಕಡೆ ಬಂದ್ರೆ ಇದು ಬೆಟ್ಟದ ನೆಲ್ಲಿಕಾಯಿ. ನೋಡಿ, ಎಲ್ಲ ಕೆಲವೆಲ್ಲ ಒಣಗಿ ಚಿಗುರ್ತಾ ಇದೆ. ಸ್ವಲ್ಪ ನೀರು ಜಾಸ್ತಿ ಆಗಿತ್ತು, ಎಲ್ಲಗೆಲ್ಲ ಔಷಧಿ ಹೊಡೆದೆ ಎಲ್ಲ ಚಿಗುರ್ತಾ ಇದೆ ಚೆನ್ನಾಗಿ. ಇದೆಲ್ಲ ಬೆಟ್ಟದ ನೆಲ್ಲಿಕಾಯಿ. ಈ ಪ್ಲಾಂಟೇಶನ್ ಪೂರ್ತಿ ಬೆಟ್ಟದ ನೆಲ್ಲಿಕಾಯಿ. ನಾನು ಹಾಗೆ ಮಾಡ್ಕೊಂಡಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ನೋಡಿ, ಇಲ್ಲಿ ಬಂದ್ರೆ ಈ ಗಿಡ ಇದೆಯಲ್ಲ, ನಾವು ಸುವಾಸನೆ ಬರೋದಕ್ಕೆ ಪಲಾವ್ಗೆ ಒಂದು ಪಲಾವ್ ಎಲೆ ಅಂತ ಹಾಕ್ತೀವಿ. ಮಟನ್ ಬಿರಿಯಾನಿ ಇರ್ಬೋದು, ಚಿಕನ್ ಬಿರಿಯಾನಿ, ವೆಜಿಟೇಬಲ್ ಬಿರಿಯಾನಿಗೆ ಆ ಪಲಾವ್ ಎಲೆ ಇದು. ಈ ಗಿಡ ಇದು ನನ್ನ ಶ್ರೀಮತಿಗೆ ಯಾರೋ ಗಿಫ್ಟ್ ಕೊಟ್ಟಿದ್ರು. ಆ ಗಿಡ ತೊಗೊಂಬಂದು ಇಲ್ಲಿ ಹಾಕಿದ್ದೀನಿ. ಅದಕ್ಕೆ ಬೆಳೀತಾ ಇದೆ. ಪಲಾವ್ ಎಲೆ ಗಿಡ ಇದು. ಇಲ್ಲಿಂದ ನೋಡಿ, ಈ ಬೆಲ್ಟ್ ಇನ್ನಿದೆಯಲ್ಲ, ಹೀಗೆ ಹೋದ್ರೆ ಈ ಬಂಡೆ ಸುತ್ತ ಮತ್ತು ಆ ಬಂಡೆ ಸುತ್ತ ಇದು ಪೂರ್ತಿ ಚೇಪೆಕಾಯಿ, ಗೋವಾ ಅಂತ ಹೇಳ್ತೀವಲ್ಲ ನಾವು, ಅದು ಪೂರ್ತಿ ಈ ಬೆಲ್ಟಲ್ಲಿ ಹೀಗೆ ಮಾಡಿದ್ದೀನಿ. ಇದೊಂದು 50 ಗಿಡ ಹಾಕಿದ್ದೀನಿ ಇಲ್ಲಿ ಚೇಪೆಕಾಯಿ. ಅಲ್ಲೆಲ್ಲ ಕಾಯಿ ಬಿಟ್ಟಿದೆ ಕೆಳಗಡೆ ಎಲ್ಲ. ತುಂಬಾ ಚಿಕ್ಕ ಸಸಿ ಇದು. ನೋಡಿ, ಇದು ಎಲ್ಲ ಕಸಿ ಮಾಡಿರೋ ಗಿಡ ತಂದು ಹಾಕಿದ್ದೀನಿ. ಕೆಳಗಡೆ ಬೆಳೆಯುತ್ತೆ. ಇದೆಲ್ಲ ಹಿಂಗೆ ತೆಗೆದು ಬಿಡಬೇಕು ಕೆಳಗಡೆ ಬೆಳೆದಿದ್ದಾಗ. ಅವಾಗ ನಮಗೆ ಈ ಮೇಲ್ಗಡೆ ಗಿಡ ಚೆನ್ನಾಗಿ ಬರುತ್ತೆ. ಸೊ ಸ್ವಲ್ಪ ಸ್ಲೋ ಬೆಳೆಯೋದು, ಬೆಳೀಲಿ ಅಂತ ಕಾಯ್ತಾ ಇದ್ದೀನಿ. ನೋಡಿ, ಇದು ಮರದ ಅಂಜೂರ. ಇಲ್ಲಿ ಮರದ ಅಂಜೂರ ನೋಡಿ, ಇದು ಮರದ ಅಂಜೂರ. ಆ ಸೈಟ್ ಮಾರಿ, ನಾನು ಕುಮಾರಸ್ವಾಮಿ ಲೆವೆಟಲ್ಲಿ ಇದ್ದಂಥ ಒಂದು ಸೈಟ್ ಮಾರಿ ಈ ಜಮೀನು ತಗೊಂಡು ಒಂದೂವರೆ ವರ್ಷ ಆಯಿತು. ಈ ಗಿಡಗಳೆಲ್ಲ ಹಾಕಿ ಬಂದಿದೆ. ಇದು ನಮ್ಮ ಎರಳಿಕಾಯಿ ಗಿಡ. ಎರಳಿಕಾಯಿ ಚಿತ್ರಾನ್ನ ಎಲ್ಲ ಮಾಡ್ತೀವಲ್ಲ, ಆ ಗಿಡ ಇದು. ಎರಳಿಕಾಯಿ ಗಿಡ. ಒಂದ್ಸಗೆ ನೇರಳೆ ಗಿಡ. ಇಲ್ಲಿ ಮನೆ ಪೂಜೆಗೆ ಅಂತ ದಾಸವಾಳ ಹಾಕಿದ್ದೀವಿ. ನಾನು ಹಲಸಿನ ಹಣ್ಣಿನ ಬೀಜ ನಾನು ಮನೆಯಲ್ಲಿ ಸಸಿ ಮಾಡಿ ಅದನ್ನ ತಂದು ಹಾಕಿದ್ದು. ಬಹುಶಃ ಇದು 2 ವರ್ಷ ಆಗಿದೆ. ಗಿಡ ಇಷ್ಟು ಹತ್ರ ಬೆಳೆದಿದೆ ನೋಡಿ. ಒಂದು 4 ಅಡಿ ಇದೆ. ಭೂಮಿನಲ್ಲಿ ಒಂದು 2 ಅಡಿ ಹಾಕಿದ್ದೀನಿ. ಒಂದು 6 ಅಡಿ ಗಿಡ ಇದು. ಸಮೃದ್ಧವಾಗಿ ಬೆಳೆದಿದೆ. ಕೆಲವು ಚಿಗುರು ಹೊಡಿತಾ ಇದೆ. ಮಧ್ಯದಲ್ಲಿ ಮನೆಯವ್ರಿಗಿದು. ಇದೊಂದು ಗಿಡದ ಹೆಸರು ಗೊತ್ತಿಲ್ಲ ನನಗೆ. ಇದು ಒಂದು ಪ್ಲಾಂಟು. ಮತ್ತಿದು ಲಿಚೀಸು ನಮ್ಮಲ್ಲಿ ಬೆಳೆಯುತ್ತೋ ಇಲ್ಲ, ಯಾಕೆಂದ್ರೆ ಮನೆಯಲ್ಲಿ ನಾನು ಪ್ರಯತ್ನ ಪಟ್ಟಿದ್ದೀನಿ. ಬೆಂಗಳೂರಿನಲ್ಲಿ ನನ್ನ ಮನೆಯಲ್ಲಿ ಒಂದು ಲಿಚಿ ಗಿಡ ಈ ವರ್ಷ ಫಲ ಬಿಡ್ತಾ ಇದೆ. ಇದೇ ಥರ ಲಿಚಿ. ಇದು ಕಿತ್ಲೆ ಹಣ್ಣಿನ ಗಿಡ. ಹೂ ಬಿಡ್ತಾ ಇದೆ ನೋಡಿ, ಕಿತ್ಲೆ ಹಣ್ಣಿನ ಗಿಡ. ಇದು ವಾಟರ್ ಆಪಲ್ ಅಂತ ಕರಿತೀವಿ. ಇದು ವಾಟರ್ ಆಪಲ್ ಗಿಡ. ಬಹುಶಃ ಬರೋ ನೆಕ್ಸ್ಟ್ ಇಯರ್ ಫಲ ಬಿಡುತ್ತೆ. ಎಲ್ಲ ಕಸಿ ಗಿಡಗಳಿದೆಲ್ಲ. ಆಮೇಲೆ ಇದು ಬಂದು ನಿಮಗೆ ಸ್ಟಾರ್ ಫ್ರೂಟ್ ಅಂತ ಕರೀತಾರೆ. ನಾವು ಕಮಲಾಕ್ಷಿ ಹಣ್ಣು ಅಂತ ಕರಿತೀವಿ. ಇವು ಗಣೇಶ ಹಬ್ಬ ಮತ್ತು ಇದಕ್ಕೆ ಹುಳಿಯಾಗಿರುತ್ತೆ. ಅದು ಕಮಲಾಕ್ಷಿ ಹಣ್ಣಿನ ಬೀಜ. ಇಲ್ಲಿ ಒಂದು ವಿಶಿಷ್ಟವಾಗಿದೆ. ಇದು ಹೆಸರು ಗೊತ್ತಿಲ್ಲ. ಇದು ನಮ್ಮ ಮಿಸಸ್ಸು ಅನ್ನಕ್ಕೆ ಈ ಎಲೆ ಕಟ್ ಮಾಡಿ ಹಾಕ್ತಾರೆ. ಬಹಳ ಘಮ ಅಂತ ವಾಸನೆ ಇರುತ್ತೆ. ಇದನ್ನ ಬಹಳ ಹುಡುಕಿ ತಂದಿದ್ದಾರೆ ಎಲೆ. ಇದು ಬಾಸುಮತಿ ಎಲೆ ಅಂತಾರೆ, ಇನ್ನೊಂದು ಅಂತಾರೆ, ಗೊತ್ತಿಲ್ಲ. ಅದು ಕರೆಕ್ಟಾಗಿ ನೇಮ್ ಗೊತ್ತಿಲ್ಲ. ಇದು ಡ್ರ್ಯಾಗನ್ ಫ್ರೂಟ್ ಗಿಡ. ಇದ್ಯಾಕೋ ಅಷ್ಟು ಏಳಿಗೆ ಆಗಲಿಲ್ಲ. ಇಲ್ಲಿ ಎಕ್ಸ್ಪೆರಿಮೆಂಟ್ಗೆ ಒಂದು ಹಾಕಿದೆ, ಮೇಲೆ ಖಾಲಿ ಜಾಗ ಇಟ್ಟಿದ್ದೀನಿ. ಆ ಜಾಗದಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳಿಬೇಕು ಅನ್ನೋದೊಂದು ಆಸೆ. ಅದಕ್ಕೋಸ್ಕರ ಇದು ಹಾಕಿದೆ. ಯಾಕೋ ಚಿಗುರುತ್ತೆ, ಹಾಗೆ ಮುದುಡುತ್ತೆ, ಹಂಗಾಗಿದೆ. ಅದು ಹವಾಗುಣ ಹೊಂದ್ಕೊಂಡಿದೆಯಲ್ಲೋ ಗೊತ್ತಿಲ್ಲ. ಅದಕ್ಕೆ ಒಂದು ಟೈರ್ ಕಟ್ಟಬೇಕು ಮೇಲೆ. ಬೆಳೆದ ಮೇಲೆ ಒಂದಷ್ಟು ಮೇಲೆ ಕೊಂದು ಕಟ್ಟೋಣ ಅನ್ಕೊಂಡಿದ್ದೀನಿ. ಅದು ಬೆಳೆದಿಲ್ಲ. ಅದು ಯಾಕೋ 6 ತಿಂಗಳಿಗೆ ತಂದಾಕಿದ್ದು, ಹಂಗೆ ಒಣಗೂ ಇಲ್ಲ, ಸತ್ತೂ ಇಲ್ಲ, ಬದುಕೂ ಇಲ್ಲ, ಹಾಗಿದೆ ಇದು ಡ್ರ್ಯಾಗನ್ ಫ್ರೂಟ್. ಈಗ ನನ್ನ ತೋಟದಲ್ಲಿ ನಿಮಗೆ ಮಹಾಗನಿ, ಲಕ್ಷ್ಮೀ ತರು, ಬಟರ್ ಫ್ರೂಟು ಅಂದರೆ ಆವಕಾಡು, ಖರ್ಜೂರದ ಗಿಡ, ಬೆಟ್ಟದ ನೆಲ್ಲಿ ಗಿಡ ತೋರಿಸ್ದೆ. ಇಲ್ಲಿಂದ ಒಂದೊಂದೇ ವೆರೈಟಿ ಗಿಡಗಳು ತೋರಿಸ್ಕೊಂಬಂದೆ. ಈಗ ಬನ್ನಿ, ಇದು ಬಂದು ನನ್ನ ತೋಟದಲ್ಲಿ ನೇರಳೆ ಹಣ್ಣಿನ ತೋಟ. ಇದು ಜಾಮೂನ್ ಅಂತ ಕರೀತಾರಲ್ಲ ಇಂಗ್ಲಿಷ್ನಲ್ಲಿ, ಆ ತೋಟ ನೇರಳೆ ಹಣ್ಣಿನ ತೋಟ. ಈ ಬ್ಯಾಚು ನೇರಳೆ ಹಣ್ಣು ಮಾಡಿದ್ದೀನಿ ಪೂರ್ತಿ. ನಾಳೆ ದಿನ ಟ್ಯಾಕ್ಟರ್ ಬಂದು ತಿರುಗಬೇಕು, ಜಾಗ ಬೇಕು, ಅದಕ್ಕೋಸ್ಕರ ಖಾಲಿ ಜಾಗ ಇಟ್ಕೊಂಡಿದ್ದೀನಿ. ನೇರಳೆ ಹಣ್ಣಿನ ಗಿಡ, ಮಧ್ಯ ಒಂದೊಂದು ಪಪ್ಪಾಯಿ. ನೋಡಿ, ಗಂಧದ ಗಿಡ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ನೋಡಿ. ಇದು ಶ್ರೀಗಂಧದ ಗಿಡ. ಅದು ರಕ್ತಚಂದನ ಅಲ್ಲಿದೆ ನೋಡಿ, ರೆಡ್ ಸ್ಯಾಂಡಲ್ ಅಂತ ಕರೀತಾರೆ. ಅದಿದೆ. ಸ್ವಲ್ಪ ಮಂಕಾಗಿದೆ ಗಿಡ, ಬೆಳೆಯುತ್ತೆ. ಬಿಸಿಲುಗಾಲ ಅಲ್ವಾ. ಈ ಸುತ್ತ ಒಂದು ನೋಡಿ, ಅಲ್ಲಿ ಒಂದು ಶ್ರೀಗಂಧ ಹಾಕಿದ್ದೀನಿ. ಒಂದು 15 ಗಿಡ ಶ್ರೀಗಂಧ ಇದೆ ಇಲ್ಲೆಲ್ಲ ನೋಡಿ. ದಿಸ್ ಆಲ್ಸೋ ಶ್ರೀಗಂಧ ಚೆನ್ನಾಗಿ ಚಿಗುರ್ತಾ ಇದೆ ನೋಡಿ. ಇಲ್ಲೊಂದು ಆಸೆ ಇದೆ. ಈ ಜಾಗದ ಬಗ್ಗೆ ಹೇಳ್ಬೇಕು, ಬಹಳ ಇಂಟ್ರೆಸ್ಟಿಂಗ್ ಜಾಗ ನೋಡಿ. ಅಲ್ಲಿ ಮಲಗಿದ್ರೆ, ಅಲ್ಲಿ ನೋಡಿದ್ರೆ, ಇಲ್ಲೊಂದು ಆಸೆ ಇದೆ. ಈ ಜಾಗದ ಬಗ್ಗೆ ಹೇಳ್ಬೇಕು, ಬಹಳ ಇಂಟ್ರೆಸ್ಟಿಂಗ್ ಜಾಗ ನೋಡಿ. ಅಲ್ಲಿ ಮಲಗಿದ್ರೆ, ಅಲ್ಲಿ ನೋಡಿದ್ರೆ ಆ ಬಂಡೆ ನೋಡಿ. ಬನ್ನಿ ವೀರೇಶ್, ತೋರಿಸಿ ಆ ಬಂಡೆ. ನೋಡಿ, ಈ ಜಾಗ ಬಂದು ನೋಡಿದಾಗ ಒಂದೊಂದು ಇದೇನು ಒಳ್ಳೆ ಕಾಡ್ ತರ ಇತ್ತು. ಒಂದೊಂದು JCB ಬಿಟ್ಟು, ಇಟಾಚಿ ಬಿಟ್ಟು ಕ್ಲೀನ್ ಮಾಡಿಸ್ಕೊಂಡ್ ಬಂದಾಗ ಕಲಾವಿದನ ಕಣ್ಣಿಗೆ ಒಂದು ಬಹಳ ಇಂಪ್ರೆಸ್ ಆಗಿರೋದಂತ ಒಂದು. ಯಾಕಂದ್ರೆ ನಾನು
ಮೂಲತಃ ಒಬ್ಬ ಕಲಾವಿದನಾಗಿ, ರಂಗಭೂಮಿ ಕಲಾವಿದ, ತಂತ್ರಜ್ಞನಾಗಿ ನಾನು ಯಾವುದೇ ಬಂಡೆ, ಯಾವುದೇ ಒಂದು ಗಿಡ ನೋಡಿದ್ರೆ ಏನಾದ್ರು ಒಂದು ಹುಡುಕ್ತಾ ಇರ್ತೀನಿ ಅದರಲ್ಲಿ. ಈ 2 ಬಂಡೆ ನೋಡಿದಾಗ ನನಗೆ ವಿಶೇಷವಾಗಿ ಒಂದು ಇದು ಬಂತು ನನ್ನ ಕಣ್ಣಲ್ಲಿ. ಈ ಬಂಡೆ ಇದೆಯಲ್ಲ, ನೀವು ಅಬ್ಸರ್ವ್ ಮಾಡಿ ನೋಡಿ, ಒಂದು ಸಾಗರ ಕನ್ಯೆ ಮಲಗಿದ ಹಾಗಿದೆ ಕಾಣಿಸುತ್ತಿದ್ದು. ಕಾಲು ಇಟ್ಕೊಂಡು ಮತ್ತೆ ಎದೆ ಬಂದು ತಲೆ ಕೆಳಗೆ ಬಂದು ಆ ಥರ. ಭಗವಂತ ನನಗೇನಾದ್ರು ಈ ಕರೋನಾ ಎಲ್ಲ ಸರಿ ಹೋಗಿ ಒಂದು ಒಳ್ಳೆ ಹಣ ಬಂದ್ರೆ ಒಳ್ಳೆ ಶಿಲ್ಪಿನ ಕರ್ಕೊಂಡ್ಬಂದು ಒಂದು ಹೆಣ್ಣಿನ ಚಿತ್ರನ ಅದ್ರ ಮೇಲೆ ಕೆತ್ತಿಸ್ತೀನಿ. ಅದೇ ಆಸೆ. ಆ ಬಂಡೆ ತೆಗಿಯಲ್ಲ, ಹೊಡಿಯಲ್ಲ. ಮತ್ತೆ ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡೋಣ ಅಂತ ಆಸೆ ಇದೆ. ನಮ್ಮ ಕುಟುಂಬಕ್ಕೋಸ್ಕರ ಅಥವಾ ನಮ್ಮ ಫ್ರೆಂಡ್ಸ್ ಯಾರು ಬಂದು ಇಲ್ಲಿ ಉಳ್ಕೊಂಡ್ರೆ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡೋಣ ಅಂತ ಆಸೆ ಇದೆ. ಅದಕ್ಕೋಸ್ಕರ ಈ ಜಾಗ ಏನು ಗಿಡಗಳು ಹಾಕಿಲ್ಲ, ಪೂರ್ತಿ ಖಾಲಿ ಇಟ್ಕೊಂಡಿದ್ದೀನಿ. ಇಲ್ಲೋಡಿ, ಇಲ್ಲಿ ಬಂಡೆ ಕಾಣಿಸ್ತಾ ಇದೆ. ಈ ಬಂಡೆ ಮೇಲೆ ಆರ್ಟಿಫಿಷಿಯಲ್ ಫಾಲ್ಸ್ ಮಾಡೋಣ ಅಂತ. ಈ ಬಂಡೆಯಿಂದ ಮಾಡಿದ್ರೆ ಈ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ನೀರು ಬರೋ ಹಂಗೆ ಮಾಡಬೇಕು. ನನ್ನ ಕನಸದು. ನನಗೋಸ್ಕರ, ನನ್ನ ಗೆಳೆಯರು, ನನ್ನ ಫ್ಯಾಮಿಲಿ, ಫ್ರೆಂಡ್ಸು ಆ ಥರ. ನೋಡಿ ಇಲ್ಲಿ ಬನ್ನಿ, ಇವಾಗ ಒಣಗೋಗಿದೆ ಸ್ವಲ್ಪ. ಬಹುಶಃ ಒಂದು ಮಳೆ ಬಂದರೆ ನಿಮಗೆ ಆ ಎದುರುಗಡೆ ಕಾಣಿಸ್ತಾ ಇರೋ ವಡಕೆ ಹಳ್ಳ ಅಂತ ಕರಿತೀವಿ ನಾವು ಅದನ್ನು. ಅಲ್ಲಿ ಕಾಣಿಸ್ತಾ ಇರೋದು ನಿಮಗೆ ದೂರದಲ್ಲಿ. ಅದ್ರ ಹತ್ರಕ್ಕೆ ಆಮೇಲೆ ಹೋಗೋಣ. ಈ 2 ತಿಂಗಳಿಂದ ನೀವು ವರಮಹಾಲಕ್ಷ್ಮಿ ಸೀಸನ್ನು, ಗಣೇಶನ ಹಬ್ಬದ ಸೀಸನ್ ಬಂದ್ಬಿಟ್ರೆ 2 ಕಣ್ಣು ಸಾಲದು ವೀಕ್ಷಕರೇ ಅದು ನೋಡೋದಕ್ಕೆ. ಏನು ನೀರೇ ಕಾಣಿಸಲ್ಲ, ಬರೀ ತಾವರೆ ಹೂವು. ನಿಮ್ಗೆ ನಾನು ಎಲ್ಲೂ ನೋಡಿಲ್ಲ ನನ್ನ ಜೀವನದಲ್ಲಿ. ಅರಳಿದ್ರೆ ಇಷ್ಟ ಅಗಲ ಆಗುತ್ತೆ ತಾವರೆ ಹೂವು. ಅಷ್ಟು ಅದ್ಭುತವಾದಂತ ಕಲರ್ ಇರುವಂತ ತಾವರೆ ಹೂವು. ಆ ನೀರೇ ಕಾಣಿಸಲ್ಲ, ಅಷ್ಟು ತುಂಬಿರುತ್ತೆ. ಆ ಕೆರೆನಲ್ಲೂ ಹಂಗೆ ಇರುತ್ತೆ, ದೊಡ್ಡ ಕೆರೆ. ಅದು 14 ಎಕರೆ ಕೆರೆ ಅದು. ಇದು ನನಗೆ 2 ಜಮೀನಿಗೆ 2 ಕಡೆ ಜಲಮೂಲ ಬಹಳ ಚೆನ್ನಾಗಿದೆ. ದೇವರ ಒಂದು ವರ ಕೊಟ್ಟಿದ್ದಾನೆ. ನೋಡಿ ಇಲ್ಲಿ ಬಂದ್ರೆ ನಾವು ಬಂದಂತ ರಸ್ತೆ ಇಲ್ಲಿ ಕಾಣಿಸುತ್ತೆ ನನ್ನ ಗೇಟ್ಗೆ. ಎತ್ತರದಲ್ಲಿ ಇದೀವಿ ನಾವು ಇವಾಗ. ಇದಕ್ಕಿಂತ ಎತ್ತರ ಈ ಬಂಡೆ. ಇಲ್ಲೆಲ್ಲ ಕೆಳಗಡೆ ಗಿಡಗಳು ಹಾಕಿದ್ದೀನಿ ನಾನು ಆಯ್ಕೆ ಮಾಡ್ಕೊಂಡಿದ್ದು ಈ ತರ ಜಾಗನೇ. ಒಂದು ವ್ಯಾಲಿ ಇರಬೇಕು, ವ್ಯಾಲಿ ತರ ಇರಬೇಕು. ಒಂದು ಪ್ಲೈನ್ ಲ್ಯಾಂಡ್ ಬೇಡ ಅಂತ ಅನ್ನಿಸ್ತು ನನಗೆ. ಒಬ್ಬೊಂದು ಕ್ರಿಯೇಟಿವ್ ಮನಸ್ಸಿಗೆ, ಒಂದು ಕ್ರಿಯೇಟಿವಿಟಿ ಇರುವಂತ ಮನಸ್ಸಿಗೆ ಒಂದು ಜಾಗನ ಆಯ್ಕೆ ಮಾಡಿಕೊಂಡು ಅದನ್ನ ಬದಲಾವಣೆ ತರೋದು ಒಂದು ಚಾಲೆಂಜಿಂಗ್ ವಿಷಯ ಅಂತ ನನಗನ್ನಿಸ್ತು. ನನ್ನ ರಂಗಭೂಮಿಯ ಮಳೆ ಹೊಡೆದಿದ್ದ ದಿನಗಳು, ನನ್ನ ರಂಗಭೂಮಿನಲ್ಲಿ ನಾನು ಬಣ್ಣ ಹಚ್ಚಿದ ದಿನಗಳು, ಇವೆಲ್ಲ ನೆನಪಿಗೆ ಬಂದು ಇದು ಸಾಗರ ಕನ್ಯೆ ಬಂಡೆ ತೋರಿಸ್ತೆ. ಈ ಬಂಡೆ ಮೇಲಿನ ಒಂದು ಆರ್ಟಿಫಿಷಿಯಲ್ ಫಾಲ್ಸ್ ಮಾಡಿ ಈ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬಿಡಬೇಕು. ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಕನಸು, ಒಂದು ಪಾಂಡು. ಆ ಸ್ವಿಮ್ಮಿಂಗ್ ಪೂಲ್ ಬಹಳ ಕಾಂಟೆಂಪರರಿ ಕಾಡು ಕಲ್ಲುಗಳಿಂದ ಕಟ್ಟಬೇಕು ಅನ್ನೋದು ಸ್ವಿಮ್ಮಿಂಗ್ ಪೂಲ್. ಏನು ಫಾಸ್ಟ್ ಆಗಿ 5 ಸ್ಟಾರ್ ಹೋಟ್ಲಲ್ಲಿರುವಂಥ ಸ್ವಿಮ್ಮಿಂಗ್ ಪೂಲ್ ಮಾಡಲ್ಲ. ಕಾಡು ಕಲ್ಲುಗಳಿಂದ ತರಿಸಿ, ನನ್ನ ಕಾಂಪೌಂಡ್ ನೋಡಿದ್ರಲ್ಲ ನೀವು, ನಾನೊಂದು ಕೆರೆ ನಿರ್ಮಾಣ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ಇಲ್ಲಿಂದ ಮಾಡಬೇಕು. ಮಕ್ಕಳಿಗೆ ಅಲ್ಲಿಂದ ಜಾರೆ ಬಂಡೆ ಒಂದು. ಇದೆಲ್ಲ ನನಗೇನೋ ಒಂದು ಕನಸಿದೆ, ಹುಚ್ಚು. ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಇವತ್ತು. ಹಾಗೇ ಬನ್ನಿ, ಇನ್ನು ಮುಂದೆ ನೀವು ಅಲ್ಲಿ ಇಲ್ಲಿ ಯೂಟ್ಯೂಬಲ್ಲಿ ಸಿದ್ದು ಹಲಸು ಅಂತ ನೋಡಿರ್ತೀರ, ಅದನ್ನು ತೋರಿಸ್ತೀನಿ. ಬನ್ನಿ ವೀಕ್ಷಕರೇ. ನಿಮಗೆ ಇದೇನಿದು ಬರಡು ಭೂಮಿ ಕರ್ಕೊಂಡ್ಬಂದಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬೋದು. ಭಾಳ ಪ್ಲಾನ್ ಮಾಡಿ ನಾನು ಗಿಡಗಳು ನೆಟ್ಟಿದ್ದೀನಿ. ನೋಡಿ, ಬಂಡೆಗಳು ಬಂಡೆಗಳು ಬಂಡೆಗಳು. ಅಲ್ಲಿ ಒಂದು ಸಾಗರ ಕನ್ಯೆ ತೋರಿಸ್ತೆ, ಒಂದು ಫಾಲ್ಸ್ ಮಾಡಬೇಕು ಅನ್ನೋ ಜಾಗ ತೋರಿಸ್ತೆ, ಇದರ ಪಕ್ಕದ್ದು. ಈಗ ಬರ್ತೀನಿ ನೋಡಿ ಈ ಗಿಡದ ಬಗ್ಗೆ. ನೀವು ಯೂಟ್ಯೂಬ್ಗೆ ಹೋದರೆ ಅಥವಾ ವಿಕಿಪೀಡಿಯಾಗೆ ಹೋದರೆ ಸಿದ್ದು ಹಲಸು ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಈ ಗಿಡದ ಒಂದು ಪೂರ್ತಿ ಡೀಟೇಲ್ ಸಿಗುತ್ತೆ. ತುಮಕೂರು ಡಿಸ್ಟ್ರಿಕ್ಟು ಎಲ್ಲೋ ಸೀಗೆಹಳ್ಳಿ ಅನ್ನೋ ಒಂದು ಊರಲ್ಲಿ ಒಂದೇ ಒಂದು ಮರ, ಸಿದ್ದಪ್ಪ ಅನ್ನೋರು ಹಾಕಿದ ಮರ, ಅದಕ್ಕೋಸ್ಕರ ಸಿದ್ದು ಹಲಸು ಅಂತ ಇಟ್ಟಿದ್ದಾರೆ ಹೆಸರು. ಒಂದು ಮರದಿಂದ ಅದು ಎಕ್ಸ್ಪೋರ್ಟ್ ಆಗಿ ಗಿಡಗಳು ನರ್ಸರಿ ಜೊತೆ ಯಾವುದೋ ಮಲ್ಟಿನ್ಯಾಷನಲ್ ಕಂಪ್ನಿ ಜೊತೆ ಟೈಅಪ್ ಮಾಡ್ಕೊಂಡಿದ್ದಾರೆ. ಒಂದು ಮರದಿಂದ ಒಂದು ವರ್ಷಕ್ಕೆ 1 ಕೋಟಿ ರೂಪಾಯಿ ದುಡಿತಾ ಇರುತ್ತೆ ಆ ಮರದಿಂದ. ನಾನು ಹೋಗಿಲ್ಲ ಆ ಊರಿಗೆ. ನೋಡಿ, ಇದೇ ಗಿಡ ಸಿದ್ದು ಹಲಸು. ತುಂಬಾ ಇನ್ಫ್ಲೂಯೆನ್ಸ್ ಮಾಡಿ 6 ತಿಂಗಳು ಬೇಕಂತ ಇದು ಗಿಡ ಒಂದು ಸಸಿ ಕೊಡೋದಕ್ಕೆ. ನಾವು ಬುಕ್ ಮಾಡಿದ್ರೆ ನನಗೆ ನನ್ನ ಮಗಳಿಗೆ ಆ ಊರಿನವ್ರು ಯಾರೋ ಒಬ್ರು ಫ್ರೆಂಡ್ ಇದ್ರು ಅಂತ ಇನ್ಫ್ಲೂಯೆನ್ಸ್ ಇಂದ ಒಂದು 15 ಗಿಡ ತರಿಸ್ತೆ. 15 ಗಿಡದಲ್ಲಿ ಅವರು ಇವರು ಗೆಳೆಯರು ಕೇಳಿದ್ರು ಅಂತ ಒಂದು 3-4 ಗಿಡ ಕೊಟ್ಟಿದ್ದೀನಿ. ನಾನೊಂದು 11 ಗಿಡ ಇಲ್ಲಿ ಪ್ಲಾಂಟ್ ಮಾಡಿದ್ದೀನಿ. ಇನ್ನೊಂದು 5 ಗಿಡ ಕೇಳಿದ್ದೀನಿ. ಜಾಗ ಇದೆ, ಹಾಕಬೇಕು. ಇದು ಬಹುಶಃ ನಿಮ್ಮ ಕಣ್ಣಿಗೆ ಒಂದು ತೋಟದ ಥರ ಕಾಣಿಸ್ಬೇಕು ಅಂದರೆ ಬಹುಶಃ ಒಂದು 5 ವರ್ಷ ಆಗಬೇಕು. ನಾನು ನಿಮ್ಮನ್ನ ಬೆಂಗಾಡು ಕರ್ಕೊಂಡ್ಬಂದು ತೋರಿಸ್ತಾ ಇದ್ದೀನಿ, ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ. ಅಂದರೆ ನಾವು ಅನ್ಕೊಳ್ತೀವಿ ರೈತನಿಗೆ ಎಷ್ಟಿರುತ್ತೆ ಶ್ರಮ ಅಂತ. ರೈತನಿಗೆ ತುಂಬ ಶ್ರಮ ಇರುತ್ತೆ. ಇದನ್ನ ಮಾಡ್ತಾ ಇದ್ದಾಗ ಗೊತ್ತಾಗುತ್ತೆ. ಅದಕ್ಕೆ ನಾನು ಬೇರೆ ಯಾವುದೇ ಬೆಳೆಗಳು, ಕಮರ್ಷಿಯಲ್ ಬೆಳೆ ಆಗಲಿ ಇನ್ನೊಂದು ಬೆಳೆ ಆಗಲಿ ಆ ರೀತಿ ಮಾಡಲಿಲ್ಲ. ಎಲ್ಲ ಹಣ್ಣಿನ ಗಿಡಗಳು. ನನ್ನ ಜಮೀನಿಗೆ ಬಂದರೆ ಗೆಳೆಯರು ಅವರು ಇವರು, ಇದರಿಂದ ಏನು ನಾವು ಹಣಕಾಸು ನಿರೀಕ್ಷೆ ಮಾಡ್ತಾ ಇಲ್ಲ, ಮಾಡೋಕ್ಕೂ ಆಗೋದಿಲ್ಲ. ನೋಡಿ, ಇದು ಸ್ವಲ್ಪ ಗಿಡ ಮಂಕಾಗಿದೆ. ಇದು ಹಸಿದ್ದು ಹಲಸುನೆ, ಔಷಧಿ ಹೊಡಿಬೇಕೀಗ. ಮತ್ತೆ ಇಲ್ಲಿ ಬಂದರೆ ನೋಡಿ, ಒಂದು ಲೈನಲ್ಲಿ ಬೆಟ್ಟದ ನೆಲ್ಲೆ ಹಾಕಿದ್ದೀನಿ, ಮತ್ತೆ ನೇರಳೆ ಹಾಕಿದ್ದೀನಿ. ಈ ಲೈನ್ ಪೂರ್ತಿ ನೇರಳೆ ಹೋಗುತ್ತೆ ಪೂರ್ತಿ. ಇಲ್ಲ ಪ್ರತಿಯೊಂದು ನಾನು ಬೆಂಗಳೂರಿನಲ್ಲಿ ಇರ್ತೀನಿ, ಹಿಂಗಾಗಿ ಡ್ರಿಪ್ ಮಾಡಿಬಿಟ್ಟಿದ್ದೀನಿ. ಕೃಷ್ಣ ಅಂತ ಒಬ್ಬ ನನ್ನ ಅಭಿಮಾನಿ ನನಗೆ ಪರಿಚಯ ಆದರು. ಬಹುಶಃ ಎಲ್ಲ ಅವರೇ ನೋಡ್ಕೊಳ್ತಾ ಇದ್ದಾರೆ ಈ ತೋಟನ. ನನ್ನ ಶ್ರಮಕ್ಕಿಂತ ಆತನ ಶ್ರಮ ತುಂಬ ದೊಡ್ಡದಿದೆ ಈ ತೋಟದಲ್ಲಿ. ಆಮೇಲೆ ಬೇರೆ ಬೇರೆ ಜಾತಿ ಮಾವು,
ನನ್ನ ಮಾವು ಹಾಕಬಾರ್ದು, ಎಲ್ಲ ಒಂದು ಗಿಡ ಹಾಕೋಣ ಮನೆ ಪೈಕಿಗಾಗಲಿ ಅಂದರೆ ನನ್ನ ಮಗ ಕೇಳಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಚಿಗುರ್ತಾ ಇದೆ ನೋಡಿ ಬೆಟ್ಟದಲ್ಲಿ. ಇದು ಬಹುಶಃ ಒಂದು 4 ವರ್ಷ ಆದಮೇಲೆ ಭಾಳ ಮರಗಳಾಗಿ ದಪ್ಪ ದಪ್ಪ ಬೆಟ್ಟದಲ್ಲಿ ಆಗುತ್ತೆ. ಮತ್ತು ಈ ಲೈನು ನೋಡಿ, ಇಲ್ಲಿ ಮಿಕ್ಸ್ ಮಾಡಿದ್ದೀನಿ ನಾನೆಲ್ಲ. ಈ ಲೈನಲ್ಲಿ ಬೆಟ್ಟದಲ್ಲಿ ಇದೆ, ಈ ಲೈನಲ್ಲಿ ನೇರಳೆ ಇದೆ, ಜಮ್ ನೇರಳೆ ಅಂತ ನಾವು ಕರಿತೀವಿ. ಮತ್ತು ನೋಡಿ ಆ ಕಡೆ ಮಾವು ಹಾಕಿದ್ದೀನಿ. ಮತ್ತು ಆ ಕೆಳಗಡೆ ಪಾಯಿಂಟ್ಗೆ ಹೋಯ್ತು ಅಂದರೆ ಬನ್ನಿ ಹೋಗೋಣ. ವಿವಿಧ ರೀತಿಯ ಮಾವು, ಅದು ಎಣ್ಣೆತ್ತೋ ಒಂದು 100 ಎಸಿದೆ. ಆಲ್ಫೋನ್ಸಾ ಒಂದು 50 ಗಿಡ ಮಾವಿನ ಗಿಡ ನೆಟ್ಟಿದ್ದೀನಿ. ತುಂಬ ಜಾಸ್ತಿ ನೆಡಲಿಲ್ಲ ಮಾವಿನ ಗಿಡ. ನೋಡಿ ಇಲ್ಲಿ ಸಣ್ಣದಿದೆ ಎಲ್ಲ ಗಿಡಗಳು, ನೋಡಿ ಅಲ್ಲಿ ದೊಡ್ಡದಿದೆ. ಅಲ್ಲೊಂದು ಗಿಡ ಇದೆ ನೋಡಿ, ಅದು ಉದ್ದಕ್ಕೆ ಮಾವಿನ ಗಿಡ ಇದೆ, ಅದು ಹತ್ರ ಹೋಗ್ತೀನಿ ಈಗ ನಾನು. ಮಾವಿನ ಗಿಡ ಎಲ್ಲ ಬೇರೆ ಬೇರೆ ಜಾತಿ ಮಾವು, ಒಂದೇ ಜಾತಿ ಹಾಕಿಲ್ಲ ನಾನು. ಮಹಾರಾಷ್ಟ್ರ ರತ್ನಾಪುರಿ ಏನು ಹೇಳ್ತೀವಿ, ರತ್ನಗಿರಿ ಆಲ್ಫೋನ್ಸ್ ಹಾಕಿದ್ದೀನಿ. ಇದೇನೋ ಶಹನ್ಶಾ ಅಂತೆ ಒಂದು ಗಿಡ, ಗುಜರಾತ್ ವೆರೈಟಿ ಅಂತೆ. ಒಂದು ಗಿಡ ಬಂದು 1300 ರೂಪಾಯಿ ವೀಕ್ಷಕರೇ ಈ ಗಿಡ, ಈ ಮಾವಿನ ಗಿಡ. ಆ ಥರ ಎಲ್ಲ ವೆರೈಟಿ ಮಾವಿನ ಗಿಡ ಮಾವು ಹಾಕಿದೆ ನೋಡಿ. 1300 ರೂಪೀಸ್ ಒಂದು ನರ್ಸರಿ ಇಲ್ಲೇ ಬಿಡದಿನಲ್ಲಿ ತೊಗೊಂಬಂದೆ. ಇದು ಏನೋ ಒಂದು ರೇಟ್ ಹೆಸರು ಹೇಳಿದ್ರು ನಂಗೆ ನೆನಪಿಲ್ಲ ಹೆಸರು. ಇದು ಗುಜರಾತ್ ವೆರೈಟಿ ಇದು ಮಾವು. ಎಲ್ಲ ಗಿಡಗಳು ಹಾಕಿದ್ದೀನಿ. ಅಲ್ಲೆಲ್ಲ ಕೆಳಗೆ ಆಗಲೇ ಮಾವು ಚೆನ್ನಾಗಿ ಸಸಿ ಬಿಟ್ಟಿದೆ 6 ತಿಂಗಳಿಗೆಲ್ಲ. ಇಲ್ಲಿ ಬೋರ್ವೆಲ್ ಇದೆ. ಈ ಜಮೀನು ತೊಗೊಂಡಾಗ 2 ಬೋರ್ವೆಲ್ ಹಾಕಿದ್ರು ಅವರು. ಅದು ಒಂದು ಆಸೆ ಆಯಿತು, ನಮಗೆ ಖರ್ಚು ಕಡಿಮೆ ಆಯಿತು ಅಂತ. ಆ ಕೆಳಗಡೆ ಒಂದು ಬೋರ್ವೆಲ್ ಇದೆ, ಅದು ನೀರು ಹರಿಯೋ ಜಾಗನೇ, ಆದರೆ ಅಲ್ಲಿ ನೀರು ಬಹಳ ಕಡಿಮೆ, 1 ಇಂಚು. ಇದು ನಮಗೆ ಆಮೇಲೆ ಫುಟೇಜು ನಾನು ನಿಮ್ಗೆ ತೋರಿಸ್ತಾರೆ, ನನ್ನ ಹತ್ರ ಬೋರ್ವೆಲ್ ಇರೋದು ಫುಟೇಜ್ ತೋರಿಸ್ತಾರೆ. ಒಂದು 40 ಅಡಿ ಹೈಟ್ ಹೋಗುತ್ತೆ ನೀರು, 410 ಅಡಿ ಅಷ್ಟೇ ಬೋರ್ವೆಲ್ ಇರೋದು. ಬಟ್ ಏನು ಅಂತಂದರೆ ನನಗೆ 2 ಬೋರ್ ಹಾಕೋದಿದೆ, ಅಷ್ಟು ಖರ್ಚಾಯಿತು. ಬೋರ್ ಕ್ಲೀನ್ ಮಾಡ್ತಾ ಇದ್ದಾರೆ, ಇಷ್ಟಿಷ್ಟಪ್ಪ ಕಲ್ಲು ಬೀಳ್ತಾ ಇದೆ. ಒಂದು ಹೊಗೇನಕಲ್ ಫಾಲ್ಸಲ್ಲಿ ನೀರು ಹೆಂಗೆ ಧುಮುಕುತ್ತೋ ಹಂಗೆ ಧುಮುಕುತ್ತೆ, ನೀರು ಶಬ್ದ ಕೇಳಿಸುತ್ತೆ ಮೇಲ್ಗಡೆ. ಈಗ ಮೋಟ್ರ್ ಆನ್ ಮಾಡಿದ್ರೆ ನೀರು ಖಾಲಿ ಆದರೆ ಮೇಲ್ಗಡೆ ನೀರು ಧುಮುಕೋ ಶಬ್ದ ಕೇಳಿಸುತ್ತೆ. ಕಮ್ಮಿ ಅಂತಂದರೆ 7 ರಿಂದ 8 ಇಂಚ್ ಮೇಲೆ ನೀರಿದೆ ಇಲ್ಲಿ. ನನಗೆ ಈಗ 10 ಎಕರೆಗೆ ಇದೊಂದು ಬೋರ್ ಸಾಕು, ಅಷ್ಟು ಪ್ರೆಷರ್ ಇದೆ ನೀರು ಬೋರಲ್ಲಿ. ಆಮೇಲೆ ಕಾವೇರಿ ನನಗೆ ವಾಟರ್ ಫಿಲ್ಟ್ರು ಹಾಕಿಸ್ತೆ ನನ್ನ ಒಂದು ಸಣ್ಣ ಮನೆಯಲ್ಲಿ, ಇಲ್ಲಿ ಕುಡಿಯೋದಕ್ಕೆ ನೀರಿಗೆ ಬೇಕಾಗುತ್ತೆ ಅಂತ. ವಾಟರ್ ಫಿಲ್ಟರ್ ಹಾಕಿಸಿದನು, ಹಾಕಿದ್ಮೇಲೆ ಹೇಳ್ತಾನೆ ಟೆಸ್ಟ್ ಮಾಡಿಬಿಟ್ಟು, ವಾಟರ್ ಟೆಸ್ಟ್ ಮಾಡ್ತೀನಿ ನೋಡಿ ಸರ್ ಅಂತ ಅಂದ್ಬಿಟ್ಟು. ನಿಮ್ಗೆ ಯಾವ ಫಿಲ್ಟ್ರು ಬೇಕಾಗಿಲ್ಲ, ಅಷ್ಟು ಪ್ಯೂರ್ ವಾಟರ್ ಇದ್ದು ಅಷ್ಟು ಚೆನ್ನಾಗಿದೆ ನೀರು. ನಾವು ನಮ್ಮ ತೃಪ್ತಿಗೆ ಫಿಲ್ಟರ್ ಹಾಕ್ಕೊಂಡಿದ್ದೀವಿ. ಅದು ನಾವು ಫಿಲ್ಟರ್ ಒಂದು ಹಾಕ್ಕೊಂಡಿದ್ದೀವಿ, ಆ ಫಿಲ್ಟರ್ ನೀರು ಕುಡಿಯಲ್ಲ. ಆದರೆ ಆತ ಹೇಳಿದ್ಮೇಲೆ ಧೈರ್ಯದ ಮೇಲೆ ಬಂದಾಗೆಲ್ಲ 4 ದಿನ 4-5 ದಿನ ನಾನು, ನನ್ನ ಮಕ್ಕಳು, ಮೊಮ್ಮಕ್ಕಳು, ನಮ್ಮ ವೈಫು ಎಲ್ಲ ಬಂದು ಇಲ್ಲೇ ಇರ್ತೀವಿ. ನಾವು ಬೋರ್ವೆಲ್ ನೀರು ಡೈರೆಕ್ಟಾಗಿ ಕುಡಿತೀವಿ. ಇವತ್ತರೆಗೂ ಏನೂ ಆಗಿಲ್ಲ. ಹೇಳಿದ್ರೆ ನಿಮ್ಗೆ ಅಲ್ಲಿ ಮೇಲ್ಗಡೆ ಹೇಳಿದ್ನಲ್ಲ ಮಾವು ಎಲ್ಲ ಚಿಗುರ್ತಾ ಇದೆ ಅಂತ ನೋಡಿ. 6 ತಿಂಗಳಾಯ್ತು ನಾನು ಗಿಡ ಹಾಕಿ, ಎಷ್ಟು ಚೆನ್ನಾಗಿ ಚಿಗುರ್ತಾ ಇದೆ. ಇಲ್ಲಿ ಹಾಕಿರೋ ಒಂದು 40 ಗಿಡದಲ್ಲಿ ಒಂದು 10 ಗಿಡ ನಾನು ಕಸಿ ಮಾಡಿದ್ದೀನಿ ಮನೆಯಲ್ಲಿ. ಎರಡು ಬೇರೆ ಬೇರೆ ಜಾತಿದು ಕಸಿ ಮಾಡಿ ಸಸಿ ಬಂದಿದೆ, ಅದರ ಕೆಳಗಡೆ ಹಾಕಿದ್ದೀನಿ. ನೋಡೋಣ ಅಂದ್ಬಿಟ್ಟು ಟೆಸ್ಟಿಗೆ ನೋಡಿ. ಈ ಲೈನಲ್ಲಿರೋ ಗಿಡಗಳು ನಾನು ಕಸಿ ಮಾಡಿ ಹಾಕಿರೋ ಗಿಡಗಳು. ಇದೊಂದು 3, ಅಲ್ಲೊಂದು 2, 5 ಗಿಡ ಈ ಮಾವೆಲ್ಲ. ಗೆಳೆಯರೆ, ಈಗ ನಿಮಗೆ ಇನ್ನು ಇಂಪಾರ್ಟೆಂಟು ವಿಷಯ ಹೇಳಬೇಕು ನೋಡಿ. ಇಲ್ಲಿಂದ ಕೆಳಗಡೆ ಹೋಗೋಣ. ಈ ಕಡೆ ಒಂದು ಕನಸಿದೆ ನನಗೆ. ಈಗ ಅಲ್ಲಿ ಹೇಗೆ ಒಂದು ಸಾಗರ ಕನ್ಯೆ ಚಿತ್ರ ಬಿಡಿಸ್ಬೇಕು, ಒಂದು ಕೃತ್ರಿಮ ಜಲಪಾತ ಉಂಟು ಮಾಡಬೇಕು ಅನ್ನೋದು ಹೇಳಿದ್ನಲ್ಲ ನಿಮಗೆ. ಆ ಥರ ಇಲ್ಲಿ ನೋಡಿ, ಇಲ್ಲೆಲ್ಲ ಮತ್ತೆ ಈ ಬಂಡೆ ಸುತ್ತಲೂ ಎಲ್ಲ ಚೇಪೆ ಗಿಡ ಹಾಕ್ಬಿಟ್ಟಿದ್ದೀನಿ ನೋಡಿ. ಇದೆಲ್ಲ ಚೆನ್ನಾಗಿ ಬಂದಿದೆ ಚೇಪೆ ಗಿಡ. ಈ ಬಂಡೆ ಸುತ್ತಲೂ ನಿಮಗೆ ಇಲ್ಲಿ ಬನ್ನಿ, ಇದು 2 ಬಂಡೆ ಇದೆ ಪಕ್ಕದಲ್ಲಿ, ಮತ್ತೆ ಆ ಕಡೆ ಒಂದು ಬಂಡೆ ಇದೆ. ಈ 3 ಬಂಡೆ ಸೇರಿಸ್ಕೊಂಡು ಒಂದು ನನ್ನ ಪ್ರಕಾರ ಒಂದು 5 ರಿಂದ 6 ಸಾವಿರ ಚದರಡಿ ಬರುತ್ತೆ ಮೇಲ್ಗಡೆ. ಎಲ್ಲ ಹೋಲ್ಸ್ ಹಾಕ್ಬಿಟ್ಟಿದ್ದೀನಿ ಬಂಡೆ ಮೇಲೆ, ಕಂಪ್ಲೀಟ್ ಹೋಲ್ಸ್ ಹಾಕ್ಬಿಟ್ಟಿದ್ದೀನಿ. ಈ ಬಂಡೆ ಮೇಲೆ ಪ್ಲಾಟ್ಫಾರ್ಮ್ ಮಾಡಿಕೊಂಡು ನೋಡಿ, ಇಲ್ಲಿ ಮೆಟ್ಲು ಹಾಕಿ, ಈ ಒಳಗಡೆ ಇಲ್ಲಿಂದ ಮೆಟ್ಲು ಹಾಕಿ ಕೆಳಗಡೆ ಗಾರ್ಡನ್ ಹಾಗೆ ಉಳಿಸ್ಕೊಂಡು, ಓಪನ್ ಗಾರ್ಡನ್ನು, ಮೇಲ್ಗಡೆ ಒಂದು ತೊಟ್ಟಿ ಮನೆ ಮಾಡಬೇಕು ಅನ್ನೋ ಒಂದು ಕನಸಿದೆ ನನಗೆ. ಒಂದು ರೂಮ್ಸು, ಕಾಟೇಜಸ್ಸು. ಈ 2 ಬಂಡೆ ಮತ್ತೆ ಎದುರುಗಡೆ ಕಾಣಿಸ್ತಾ ಇದೆ ನೋಡಿ, ಮಧ್ಯದಲ್ಲಿ ಒಂದು ಬಂಡೆ. ಇಲ್ಲಿಂದ ಅಲ್ಲಿಗೊಂದು ಮರದ ಸೇತುವೆ ಹಾಕಿ ಒಂದು ಬ್ರಿಡ್ಜ್ ಮಾಡಿ ಇಲ್ಲಿ ಮನೆ ಮಾಡಬೇಕು ಅನ್ನೋ ಒಂದು ಕನಸಿದೆ. ಇಲ್ಲೊಂದು ಬೆಟ್ಟ ಇದೆ ಈ ಮಧ್ಯದಲ್ಲಿ. ಹಾಗೆ ಬನ್ನಿ, ಒಂದು ಡಾಲ್ಫಿನ್ ಮಲಗಿರೋ ಥರ ಕಾಣಿಸುತ್ತೆ. ಇದೊಂದು ಕನಸಿದೆ ನನಗೆ. ಈ ಜಾಗ ತಗೊಳ್ಳೋದಕ್ಕೆ ಅದು ಒಂದು ಹೇಗೆ ಆಂಜನೇಯನ ಬೆಟ್ಟ ಅಂತ ಹೇಳಿದ್ನಲ್ಲ, ಆಂಜನೇಯನ ಬೆಟ್ಟದ ಜೊತೆಗೆ ಈ ಒಂದು ಜಾಗ ನಿಮ್ಗೆ ಆ ಕಡೆಯಿಂದ ನೋಡಿದ್ರೆ ಬಹಳ ಸುಂದರವಾಗಿದೆ. ಆ ಕಡೆಯಿಂದ ಹೋಗೋಣ ನಾವು. ನೋಡಿ, ಇದು ಆ ಕಡೆಯಿಂದ ನೋಡಿದ್ರೆ ಒಂದು ಆನೆ ಮಲಗಿರೋ ಥರ ಕಾಣಿಸುತ್ತೆ ಈ ಬೆಟ್ಟ. ಬ್ಯಾಕ್ ಸೈಡಿಂದ ನೋಡಿದ್ರೆ ನೋಡಿ, ಇದ್ರ ಮಧ್ಯದಲ್ಲಿ ಇದು ನಾನು ಮಾಡಿದಂಥ ಕೆರೆ. ಒಂದು ಸಣ್ಣಗೆ ನೀರು ಹರಿತಾ ಇತ್ತು, ಗುಂಡಿ. ಇಲ್ಲಿ ನೀರು ಹರಿದು ದೊಡ್ಡ ಕೆರೆಗೆ ಹೋಗ್ತಾ ಇತ್ತು. ನಾನೊಂದು 3 ಲಕ್ಷ ರೂಪಾಯಿ ಖರ್ಚು ಮಾಡಿದೆ ಇಲ್ಲಿಗೆ. ಈಗ ಮಳೆ ಬಂದು ಎಲ್ಲ ಬೆಳ್ಕೊಂಡಿದೆ, ಈಗೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ ಜಮೀನೆಲ್ಲ. ಒಂದು ಕಾಡು ಥರ ಇತ್ತಿದು. ನಾವು ಹೋದ ವಾರ ಬಂದಾಗ ನೋಡಿ, ಎಲ್ಲ ಗಿಡ ತೆಗೆದು, ಇದು ಡಯಾನ್ಸಾ ಅಂದ್ಬಿಟ್ಟು ಒಂದು ಗೊಬ್ಬರದ ಬೀಜ. ಇದು ತೆಗೆದ್ರೆ ಇದು ಕಟ್ ಮಾಡಿ ನೆಲದ ಮೇಲೆ ಹಾಕಿದ್ರೆ ಗೊಬ್ಬರ ಆಗುತ್ತೆ.
ಕಂಪ್ಲೀಟ್ ಅಡಿಕೆ ಹಾಕಿದ್ದೀನಿ. ಅಡಿಕೆ ಚಿಗುರ್ತಾ ಇದೆ ಎಲ್ಲ. ಈ ಅಡಿಕೆ ಗಿಡ ಮಧ್ಯದಲ್ಲಿ ಅಡಿಕೆಗೆ ನೆರಳಾಗಬೇಕು ಅಂತ ಬಾಳೆ ಹಾಕಿದ್ದೀನಿ ನೋಡಿ. ಇಲ್ಲಿ ಬಾಳೆ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ. ಇಲ್ಲಿ ಬಾಳೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ ನೋಡಿ. ಒಂದು 500 ಅಡಿಕೆ ಗಿಡ ಈ ನೀರಿನ ಮಧ್ಯದಲ್ಲಿ ಆ ಕಡೆ ಈ ಕಡೆ ಒಂದು 500 ಬಾಳೆ ಗಿಡ, ಒಂದು 500 ಅಡಿಕೆ ಗಿಡ ಹಾಕಿದ್ದೀನಿ. ಎಲ್ಲ ಈಗ ಮೊನ್ನೆ ಟ್ರ್ಯಾಕ್ಟರ್ ಉತ್ಸಿದ್ದೀನಿ. ಅದು ಮಧ್ಯದಲ್ಲಿ ಬೌಂಡ್ರಿನಲ್ಲಿ ಅಲ್ಲಲ್ಲಿ ತೆಂಗು ಹಾಕಿದ್ದೀನಿ. ಈ ಗಿಡ ಎಲ್ಲ ಕಡ್ದು ಬಿಡ್ತೀವಿ ಈಗ. ಇದು ಡ್ಯಾನ್ಸು ಅಂತ ಅಂದ್ಬಿಟ್ಟು ಒಂದು ಗೊಬ್ಬರದ ಬೀಜ, ಅದು ಗಿಡದ ಥರ ಬೆಳ್ಕೊಂಡಿದೆ. ಇದೆಲ್ಲ ಕ್ಲೀನ್ ಮಾಡ್ಬೇಕೀಗ ನಾನು. ಎಲ್ಲರೂ ಮಾಡಿದ್ರೆ ಗಿಡ ಈಗ ಉಳ್ಕೊಳ್ಳುತ್ತೆ. ಇದು ಗೊಬ್ಬರ ಆಗುತ್ತೆ. ಈ ಗಿಡ ಇದು ಗೊಬ್ಬರದ ಗಿಡ, ಗೊಬ್ಬರದ ಬೀಜ ತಂದು ಹಾಕಿರೋದು. ಈ ಸಾಲು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ನಾವು ಕ್ಲೀನ್ ಮಾಡಿದ್ದೀವಿ ನೋಡಿ. ಈ ಸಾಲಿನಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಸಾಲು ಈಗ ಕ್ಲೀನ್ ಮಾಡಿದ್ದೀವಿ. ಈಗ ಮಧ್ಯದಲ್ಲಿ ಕ್ಲೀನ್ ಮಾಡ್ಕೋಬೇಕು. ಈಗ ಬರಬೇಕು ಒಂದು ವಾರದಿಂದ. ನೋಡಿ ಬಾಳೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅಡಿಕೆ ಮಧ್ಯದಲ್ಲಿ ಅಲ್ಲಲ್ಲಿ ಕೆಲವು ಹೋಗಿರೋದನ್ನ ರೀಪ್ಲೇಸ್ ಮಾಡ್ಬೇಕು ನಾವು. ಅಡಿಕೆ ಗಿಡನ ರೀಪ್ಲೇಸ್ ಮಾಡ್ಕೊಳ್ತೀನಿ. ಈ ಬಂಡೆ ತುಂಬ ಸ್ವಚ್ಛವಾಗಿತ್ತು. ಈಗೆಲ್ಲ ಪಕ್ಷಿಗಳು ಬಂದು ಕೂತ್ಕೊಂಡು ನೋಡಿ. ಈ ಕಡೆಯಿಂದ ನೋಡಿದ್ರೆ ಡಾಲ್ಫಿನ್ ಬಾಲ ಬಿಚ್ಕೊಂಡು ಮಲಗದಂಗೆ ಕಾಣಿಸುತ್ತೆ. ಯಾವುದೇ ಆಧಾರ ಇಲ್ಲ ಈ ಬಂಡೆ. ಆ ಕಡೆಯಿಂದ ನೋಡಿದ್ರೆ ಒಂದು ಮೊಸಳೆ ಬಾಯಿ ಬಿಟ್ಕೊಂಡಂಗೆ ಕಾಣಿಸುತ್ತೆ. ಸೊ ಈ ರೀತಿ ಕಲಾಕೃತಿಗಳೇ ನನಗೆ ಈ ಜಾಗ ತಗೊಳ್ಳೋದಕ್ಕೆ ಪ್ರೇರಣೆ ಆಗಿದ್ದು. ನಿಮ್ಗೆ ಇದನ್ನು ಹೇಳಬೇಕು ಅಂತ ಹೇಳಿ ಒಂದು ಗುಂಡಿ, ಯಾಕೆಂದ್ರೆ ಆ ಕಡೆ ನಿಮಗೆ ತೋರಿಸ್ತೀನಿ. ನಾನೊಂದು ಅರ್ಧ ಎಕರೆ ಆಗುವಷ್ಟು ಕೆರೆ ಮಾಡಿದ್ದೀನಿ ಈ 3 ಬೆಟ್ಟಗಳ ಮಧ್ಯದಲ್ಲಿ. ಈಗ ಈ ಬಂಡೆಗಳ ಮಧ್ಯದಲ್ಲಿ ಅಲ್ಲಿ ತಾವರೆ ಹಾಕಬೇಕು ಅಂತ ನನ್ನ ಹೆಂಡತಿ ದೊಡ್ಡ ಗಲಾಟೆ. ನಾನು ತಾವರೆ ಹಾಕಲ್ಲ, ಅದು ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಆಗಿರಬೇಕು, ಯಾವುದೇ ಪ್ಲಾಂಟ್ಸ್ ಹಾಕಲ್ಲ ನಾನು ಗಲಾಟೆ ಮಾಡಿದಾಗ. ನನಗೊಂದಿಷ್ಟು ಅಗಲ ಗುಂಡಿ ಮಾಡಿಕೊಡು, ತಾವರೆ ಹಾಕಬೇಕು. ಕೆರೆನಲ್ಲಿ ತಾವರೆ ಇದೆ, ಆ ಕಡೆ ವಡಕೆ ಹಳ್ಳದಲ್ಲಿ ತಾವರೆ ಇದೆ, ದಂಡಿ ಆಗಿದೆಯಲ್ಲ, ನನ್ನ ಜಾಗದಲ್ಲಿ ತಾವರೆ ಬೇಕು ಅಂದಾಗ ಈ ಹಳ್ಳ ಮಾಡಿಸ್ದೆ. ಇದು ಜಲ, ಇಲ್ಲಿ ಉಕ್ಕಿ ಬಂದಿರೋ ಜಲ ಇದು ಈ ಹಳ್ಳದಲ್ಲಿ. ನೀವು ನೋಡಿ ಹಳ್ಳ ಕಾಣಿಸುತ್ತೆ. ತಾವರೆ ಬೀಜ ಹಾಕಿದ್ದೀನಿ, ಅಲ್ಲಲ್ಲಿ ಮೊಳಕೆ ಹೊಡೆದಿದೆ. ಹೊಡಿಬೇಕೀಗ. ಮೊನ್ನೆ ತುಂಬಿತ್ತು ಮಳೆಗೆ, ಈಗ ಬಿಸಿಲುಗಾಲ ಕಮ್ಮಿ ಆಗ್ತಾ ಇದೆ. ಇದಕ್ಕೆ ಹೆಸರೇನು ಅಂತಂದ್ರೆ ಅಮ್ಮನ ಗುಂಡಿ ಅಂತ. ಯಾತಕ್ಕೆ ಅಂತಂದ್ರೆ ನನ್ನ ಮಿಸಸ್ ಗಲಾಟೆ ಮಾಡಿ ನನ್ನ ಗುಂಡಿ ಹೋಗ್ಬೇಕು ಅಂದ್ರೆ, ಇಲ್ಲಿ ಕೆಲಸ ಮಾದೇವ ಅಂತಿದ್ದಾನೆ. ಅವನು ಎಲ್ಲಿದ್ಯಾ ಮಾದೇವ ಅಂದ್ರೆ ಅಮ್ಮನ ಗುಂಡಿ ಹತ್ರ ಇದ್ದೀನಿ ಅಂತಾನೆ. ಇದು ಯಾವ್ದು ನಂಗೆ ಗೊತ್ತಿಲ್ಲ. ಅಮ್ಮ ಗಲಾಟೆ ಮಾಡಿಸಿ ಒಂದು ಗುಂಡಿ ಹೊಡ್ಸಿದ್ರಲ್ಲಣ್ಣ ತಾವರೆಗೆ, ಆ ಗುಂಡಿ ಹತ್ರ ಇದ್ದೀನಿ ಅಂತಾನೆ. ಅದಕ್ಕೆ ಇದು ಅಮ್ಮನ ಗುಂಡಿ ಅಂತ ತಿಳಿಸ್ತೀನಿ, ಹೆಸರಿಟ್ಟಿದ್ದೀನಿ. ಆದ್ರೆ ನನ್ನ ಹೆಂಡತಿ ನನಗೆ ರೇಗಿಸ್ತಾ ಇರ್ತಾಳೆ. ಹಂಗಾರೆ ಇದು ನಿನ್ನ ಅಮ್ಮನ ಗುಂಡಿ ಆದ್ರೆ ಅದು ನಿನ್ನ ಅಪ್ಪನ ಗುಂಡಿನಾ? ಮಾದೇವ ಹಂಗೆ ಕರಿಯೋ, ಅಪ್ಪನ ಗುಂಡಿ ಅಂತ ಕರಿಯೋ ಅದನ್ನ ಅಂತ ರೇಗಿಸ್ತಾ ಇರ್ತಾಳೆ. ಸೊ ಜಸ್ಟ್ ಫಾರ್ ಎ ಫನ್ ಅದು ರೇಗಿಸ್ತಾ ಇದ್ದೀನಿ. ಇದು ಅಮ್ಮನ ಗುಂಡಿ ಅಂತ ಹೆಸರು ನಮ್ಮ ತೋಟದಲ್ಲಿ. ಒಂದು ಇಂಪಾರ್ಟೆಂಟು, ನನ್ನ ಕನಸು ಇದು ಒಂದು ಜಾಗನೇ. ಅಂದ್ರೆ ಈ ಜಮೀನೇ ನನ್ನ ಕನಸು. ಅದರಲ್ಲಿ ಪ್ರತಿಯೊಂದು ಒಂದೊಂದು ಜಾಗಕ್ಕೆ ಒಂದೊಂದು ಕನಸು ಕಂಡು ನಾನು ಮಾಡಿದಂಥ ಜಾಗ. ಇದೆಲ್ಲ ಕ್ಲೀನ್ ಮಾಡ್ಬೇಕೀಗ. ನಿಮಗೆ ಇದು ಕ್ಲೀನ್ ಮಾಡಿದ್ಮೇಲೆ ಬಹಳ ಸುಂದರವಾಗಿ ಕಾಣಿಸುತ್ತೆ. ನನ್ನ ಹತ್ರ ಒಂದು ವಿಡಿಯೋ ಇದೆ, ಕಳಿಸ್ತೀನಿ ನಿಮಗೆ. ಇದು ನೋಡಿ, ಇದು ಜಾಗ ಬರೀ ಅದೊಂದು ಸಣ್ಣ ಹಳ್ಳದಲ್ಲಿ ಆ ಕೆರೆಗೆ ನೀರು ಹೋಗ್ತಾ ಇತ್ತು. ನಾನು ಹಿಟಾಚಿ ತರಿಸಿ ಕೆಲಸ ಮಾಡಿ ಕಂಪ್ಲೀಟ್ ಒಡ್ಡು ಕಟ್ಟಿ ಈ ಕಡೆ ಆ ಕಡೆ ಮತ್ತೆ ನೋಡಿ ಇಲ್ಲಿ ಮೆಟ್ಲು ಹಾಕಿದ್ದೀನಿ ನೋಡಿ. ಕಾರ್ತಿಕ್ ಮಾಸದಲ್ಲಿ ಇಲ್ಲಿ ಗಂಗಾ ಪೂಜೆ ಮಾಡಿ ದೀಪಾರಾಧನೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಮೆಟ್ಲು ಹಾಕಿದ್ದೀನಿ. ಇಲ್ಲಿ 1 2 3 ನೀರಲ್ಲಿ ಒಂದು 5 ಮೆಟ್ಲು ಹೋಗಿದೆ. ಇಲ್ಲಿ ಒಂದು 10 ಅಡಿ ಆಳ ಮಾಡಿಸಿದ್ದೀನಿ ನಾನು. ಕಂಪ್ಲೀಟ್ ನೀರು ಈಗೆಲ್ಲ ಬೆಳಕೊಂಡು ಒಣಗ್ತಾ ಇದೆ ಗಿಡಗಳು. ಲಿಲ್ಲಿ ಅಂತ ನಾವು ಏನು ಕರಿತೀವಿ, ನೈದಿಲೆ, ಆ ನೈದಿಲೆ ಫ್ಲವರ್ಸ್ ಎಲ್ಲ ಇದೆ ಅಲ್ಲಲ್ಲಿ ಇದೆ ನೋಡಿ ನೈದಿಲೆ ಫ್ಲವರ್ಸು. ಇದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಹೇಳ್ಬೇಕು ಅಂದ್ರೆ, ಜಮೀನು ನೋಡಕ್ ಬಂದೆ ನಾನು. ಮುಸ್ಲಿಂ ಮಾತ ಒಂದು ಮರ ಅಲ್ಲಿ ನಡ್ಕೊಂಡ್ ಬರ್ತಾ ಇದ್ದೀನಿ ನಾನು ಮತ್ತೆ ನನ್ನ ಫ್ರೆಂಡ್ ಪೊಲೀಸ್ ಆಫೀಸರ್ ಸುಂದರ್ ರಾಜು ಮತ್ತೆ ನನ್ನ ಮಿಸಸ್ ಜಮೀನು ನೋಡಕ್ ಬಂದಾಗ ನೋಡಿ, ಇಲ್ಲೊಂದು ತುಂಡು ಗಿಡ ಇದೆ ನೋಡಿ ಅಲ್ಲಿ ಮೇಲ್ಗಡೆ. ಆ ತುಂಡು ಗಿಡ ನಿಮಗೆ ಗೊತ್ತಾಗುತ್ತೆ. ಅಲ್ಲಿಗಿನ್ನ ಆ ತುಂಡು ಗಿಡಕ್ಕಿನ್ನ ಒಂದು 10 ಅಡಿ ಮೇಲ್ಗಡೆ ಇತ್ತು ಒಂದು ಮರ. ಅಲ್ಲಿಂದ ಕಾಣಿಸ್ತಾ ಇದೆ ನಮ್ಮ ಆಂಜನೇಯನ ಬಂಡೆ ಇದೆಯಲ್ಲ, ಅಲ್ಲಿಂದ ಕಾಣಿಸ್ತಾ ಇದೆ. ಬರ್ತಾ ಇದ್ದಂಗೆ ಮರ ಹಿಂಗ್ ಬೀಳ್ತಾ ಇದೆ. ನನ್ಗೆ ಏನಿದು ಮರ ಯಾಕೆ ಹಿಂಗ್ ಬಿದೋಗ್ತಾ ಇದೆ? ಜೂನ್ ತಿಂಗಳಲ್ಲಿ ಗಾಳಿ ಮಳೆ ಇಲ್ಲ, ನಾವು ನಡ್ಕೊಂಡ್ ಬರ್ತಾ ಇದೀವಲ್ಲ, ಮರ ಯಾಕೆ ಹಿಂಗ್ ಬಿಳಿದೋಗ್ತಾ ಇದೆ ಅಂತ ನಾವು ಅಲ್ಲಿಂದ ಬಂದ್ರೆ ಸೌಂಡ್ ಕೇಳಿಸ್ತು, JCB ಸೌಂಡ್. ಇಲ್ಲಿ 2 JCB ಕೆಲಸ ಮಾಡ್ತಾ ಇದೆ. ಆ ಮರನ ಕಿತ್ತಾಕ್ತಾ ಇದೆ. ನೀಲಗಂಜಿ ಮರ ಅಂತ ಅಂದ್ಬಿಟ್ಟು ಬಂಡೆ ಮೇಲೆ ಕೂತ್ಕೊಂಡ್ರೆ ನೆರಳು ಬರೋದು ಅಷ್ಟೇ ಎತ್ತರ ಮರ. ನಾನು ಇದ್ದಿದ್ರೆ ಅದನ್ನ ಉಳಿಸ್ಕೊಂಡು ಆ ಮರನ ಅದಕ್ಕೊಂದು ಬೇರೆ ತರ ರೂಪ ಕೊಡ್ತಿದ್ದೆ. ನಾ ಬಂದು ಕೇಳಿದೆ, ರೀ ಆ ಮರ ಯಾಕ್ರಿ ಕಿತ್ತಾಕಿದ್ರಿ, ಆ ಮರ ನಿಮ್ಗೆ ಏನ್ರಿ ಮಾಡ್ತು ಅಂತ ಅಂದ್ಬಿಟ್ಟು ಆ ಸೈಯದ್ ಮಲ್ಲಿಕ್ ಅನ್ಬಿಟ್ಟು ಈ ಜಾಗದ ಮಾಲೀಕ ಅಂದ್ರೆ, ಅದ್ ನೀಲ್ಗಂಜಿ ಮರ, ನೊಗ ಮಾತ್ರ ಮಾಡಕ್ ಬರುತ್ತೆ, ಬೇರೆ ಏನಕ್ಕೂ ಬರಲ್ಲ ಮರ ಅದು. ನೊಗ ಎತ್ತು ಜೋಡೆತ್ತುಗಳ ನೊಗ ಬರುತ್ತಲ್ಲ, ಆ ನೊಗ ಮಾಡಕ್ ಮಾತ್ರ ಯೂಸ್ ಮಾಡ್ತಾರೆ, ಅದು ಬೇರೆ ಏನಕ್ಕೂ ಯೂಸ್ ಮಾಡಲ್ಲ, ನೇಗಿಲ್ ಮಾಡಕ್ ಯೂಸ್ ಮಾಡ್ತಾರೆ. ಏನ್ ಕೆಲಸ ಬರುತ್ತೆ, ಕಿತ್ತಾಕ್ಬಿಟ್ಟೆ ಅಂತಂದ್ರು. ಈ ಮರ ನೆಟ್ಟಿದ್ರಂತೆ ವೀರೇಶ್ ಅನ್ಬಿಟ್ಟು, ಈ ಊರ್ನವ್ರು, ಈ ಜಮೀನ್ ಮಾಡ್ತಾ ಇದ್ದವ್ರು, ಅವ್ರು ಬಂದು ಗಲಾಟೆ ಮಾಡಿದ್ರು. ಆಮೇಲೆ ನಾನೇನ್ ಮಾಡಿದೆ, ನಾನು ಕಿತ್ತಾಕದ್ನೇನಪ್ಪ, ಅಷ್ಟೊತ್ತಿಗೆ ನಾನು ತಗೊಂಡಾಗಿತ್ತು ಜಮೀನು ಅಂದಾಗ. ನಂಗೆ ಮರ ತೆಗೆಸಿ ಕೊಡಿ ಅಂತಂದ್ರು. ನಮ್ಮ ಇಟಾಚಿನಲ್ಲಿ ತಗೊಂಡಾಗ ಅಲ್ಲಿ ಹಾಕಿದ್ದೀನಿ. ಮರ ಇನ್ನೂ ಇದೆ, ಆ ಮರಗಳ ಪೊದೆನಲ್ಲಿದೆ. ಒಂದು 40 ಅಡಿ ಉದ್ದ ಇದೆ ಮರ. ಅಷ್ಟು ಉದ್ದ ಮರ, ಇಷ್ಟು ದಪ್ಪ ಮರ, ನೀಲ್ಗಂಜಿ ಮರ. ನಾನು ಬಹುಶಃ 1 ಅವರ್ ಮೊದಲು ಬಂದ್ಬಿಟ್ಟಿದ್ರೆ ಆ ಮರ ಉಳಿಸ್ಕೊಳ್ತಿದ್ದೆ ನಾನು ಈ ಜಮೀನು ತಗೊಳ್ಳೋ ರೂಪದಲ್ಲಿ. ಅಂತ ಒಂದು ಒಳ್ಳೆ ಮರನ ನಾವು ಕಳ್ಕೊಂಡೆ ಅವತ್ತು.
ಇದು ಕೆರೆ, ಇದು ಬಹಳ ಬ್ಯೂಟಿಫುಲ್ ಕೆರೆ. ಇದಕ್ಕೆ ಎಲ್ಲದಕ್ಕೂ ಒಂದೊಂದು ಹೆಸರು ಇಡಬೇಕು ಅಂತ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ, ಅದು ಎಲ್ಲ ಟೈಮ್ ಬರ್ಬೇಕಷ್ಟೇ. ಈಗ ನಾನು ಸ್ಟುಡಿಯೋನಲ್ಲಿ ಏನೇನು ಹೆಸರುಗಳು ಇಟ್ಟಿದ್ದೀನಿ, ಅಚ್ಚ ಕನ್ನಡದ ಹೆಸರುಗಳು ಆ ಥರ. ಇದರ ರೂಪ ಕಾಣಿಸ್ಬೇಕು ಈ ಬಂಡೆಗಳದ್ದು 3 ಅಂದರೆ ನಾವು ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋದ್ರೆ ಬಹಳ ಚೆನ್ನಾಗಿ ಕಾಣಿಸುತ್ತೆ. ಈ ಮೆಟ್ಲೆಲ್ಲ ನಾನೇ ಮಾಡಿಸಿದ್ದು, ಬರೀ ಸರಿಯಾಗಿ ಬಂದಿಲ್ಲ, ವಿಪರೀತ ಮಳೆ ಆಗಿದ್ದರಿಂದ ತುಂಬಾ ಕಳೆ ಬೆಳ್ಕೊಂಡಿದೆ. ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಸ್ಕೊಂಡ್ ಬಂದಿದ್ದೀನಿ. ಈಗ ಬಹುಶಃ ಬರೋ ವಾರ ಬಂದು ಕೂತ್ಕೊಂಡು 1 ವಾರ ಇದ್ರೆ ನಾನು, ನನ್ನ ಮಗ ಮತ್ತೆ ನನ್ನ ವೈಫು ಒಂದು ರೂಪ ತಂದ್ಬಿಡ್ತೀವಿ. ಇವಾಗ ಇದರ ಬ್ಯೂಟಿ ನೋಡ್ಬೇಕು ಅಂದ್ರೆ ಆ ಕಡೆ ಹೋಗೋಣ. ನಾನು ಹೇಳಿದ್ನಲ್ಲ, ಆ ಕಡೆಯಿಂದ ಒಂದು ಬಂಡೆ, ಒಂದು ಆನೆ, ಒಂದು ಡಾಲ್ಫಿನ್, ಒಂದು ವಜ್ರದ ತರ, ಈ 3 ಅಲ್ಲಿಂದ ಬಹಳ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ಗೆಳೆಯರೆ, ಆ ಕಡೆ ಹೋಗೋಣ. ನೋಡಿ ಗೆಳೆಯರೆ, ಈ 3 ಬಂಡೆ ಹಿಂದೆ ಅವಾಗ ನಾನು ಕತೆ ಹೇಳಿದ್ನಲ್ಲ ನಿಮ್ಗೆ, ನೋಡಿ ಇದು ನೋಡಿ, ಒಬ್ಬರ ಕಣ್ಣಿಗೆ ಇದು ಬುಲ್ಡಾಗ್ ಮಲಗ್ದಂಗೆ ಕಾಣಿಸುತ್ತೆ, ಇಲ್ಲ ಆನೆ ಸೊಂಡ್ಲು ಮರ್ಚ್ಕೊಂಡು ಮಲಗ್ದಂಗೆ ಕಾಣಿಸುತ್ತೆ. ಆನೆಯ ತಲೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಈ ಬಂಡೆ. ಇದ್ರ ಮೇಲೆ ನಾನು ದಿನಾ ಹತ್ತೀನಿ ಇಲ್ಲಿದ್ರೆ. ಮಧ್ಯದಲ್ಲಿ ನೋಡಿ ಮೊಸಳೆ ಬಾಯಿ ತೆಗೆದಂಗಿದೆ. ಹಿಂದ್ಗಡೆ ನಿಮ್ಗೆ ಡಾಲ್ಫಿನ್ ಮಲಗ್ದಂಗೆ ಕಾಣಿಸ್ತಾ ಇತ್ತು ಬಾಲ ಬಿಟ್ಕೊಂಡು, ಈ ಕಡೆ ಮೊಸಳೆ ಬಾಯಿ ಬಿಟ್ಕೊಂಡಂಗಿದೆ. ಆ ಕಡೆ ನೋಡಿ ಒಂದು ಡೈಮಂಡ್ ಕೂತ್ಕೊಂಡಂಗಿದೆ ಬಂಡೆ. ಒಂದು ಕನಸೇನು ಅಂತಂದ್ರೆ, ಇದ್ರ ಮೇಲಕ್ಕೆ ಒಂದು ತೂಕು ಸೇತುವೆ ಮಾಡೋಣ ಅಂತ. ಆ ಕಡೆ ಹತ್ಬೋದು ಬಂಡೆ ಮೇಲೆ, ಒಂದು ಹಗ್ಗ ಹಾಕ್ತೀನಿ ಮೇಲ್ಗಡೆಗೆ, ಒಂದು ರಾಡ್ ಹೊಡೆದ್ಬಿಟ್ಟು ಹಗ್ಗ ಹಾಕ್ತೀನಿ, ಹಗ್ಗ ಇಟ್ಕೊಂಡು ಹತ್ಬೋದು. ಟ್ರಕ್ ಕ್ಲೈಮ್ ಮಾಡ್ಕೊಂಡು ಮೇಲ್ಗಡೆ ಬಂದು ಆರಾಮಾಗಿ ಆ ತೂಕು ಸೇತುವೆ ಮೇಲೆ ರೋಪ್ ಬ್ರಿಡ್ಜ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಾನು. ಇದ್ರ ಮೇಲೆ ಇದಾದ್ಮೇಲೆ ನೋಡಿ, ಇಲ್ಲಿ ಬಾಳೆ ಎಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ ಅಂತಂದ್ರೆ, 4-5 ತಿಂಗಳಾಗಿದೆ. ಎಲ್ಲ ಏಲಕ್ಕಿ ಬಾಳೆ ಹಾಕಿದ್ದೀನಿ, ಮಧ್ಯ ಅಡಿಕೆ. ನಿಮ್ಗೆ ಆ ಕಡೆ ಬಾಳೆ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ. ಈಗ ಮಧ್ಯ ಎಲ್ಲ ಏನು ಟ್ರ್ಯಾಕ್ಟರ್, ಒಂದು ಮಿನಿ ಟ್ರ್ಯಾಕ್ಟರ್ ತಂದು ರೋಟ್ರಿ ಹೊಡ್ಸಿದ್ದೀವಿ. ಈಗ ಅದೆಲ್ಲ ಬರಬೇಕು. ಫೆನ್ಸಿಂಗ್ ಅಲ್ಲಿ ಬಾಳೆ, ಇದು ತೆಂಗು ಹಾಕ್ಸಿದ್ದೀನಿ, ತೆಂಗು, ಮಹಾಗನಿ ಇದೆಲ್ಲ ಹಾಕಿದ್ದೀನಿ. ಆ ಮೂಲೆಯಲ್ಲಿ ಒಂದು ರುದ್ರಾಕ್ಷಿ ಗಿಡ ಇದೆ, ಅದ ಹತ್ರ ಹೋಗೋಣ. ಗೆಳೆಯರೆ, ಬಿಗಿನಿಂಗ್ ನಲ್ಲಿ ತೋರಿಸಿದ್ನಲ್ಲ ನಾನು, ಬಿಲ್ವಪತ್ರೆ, ಬಿಲ್ವ. ಇದು ನೋಡಿ, ನಮ್ಮ ಶಿವನ 3ನೇ ಕಣ್ಣು, ರುದ್ರಾಕ್ಷಿ ಗಿಡ. ಬರುತ್ತೋ ಇಲ್ಲೋ ಗೊತ್ತಿಲ್ಲ, ರುದ್ರಾಕ್ಷಿ ಬಿಡುತ್ತೋ ಅಲ್ಲಿವರೆಗೂ ನಾನು ಬದುಕಿರ್ತೀನೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಒಂದು ಕನಸು, ಮನೇಲಿ ಹಾಕ್ಬೇಕು ಅನ್ಕೊಂಡಿದ್ದೆ, ಸಿಕ್ಕಿರ್ಲಿಲ್ಲ. ಜಮೀನ್ ತಗೊಂಡಿದ ತಕ್ಷಣ ಎಲ್ಲೋ ಹುಡುಕ್ದೆ, ರುದ್ರಾಕ್ಷಿ ಗಿಡ ಸಿಕ್ತು, ತಂದು ಹಾಕಿದ್ದೀನಿ. ಒಂದು ವಿಶೇಷ ಹೇಳ್ಬೇಕು ಅಂದ್ರೆ, ನಾನು ಅದೊಂದು ಕೆರೆ ಮಾಡಿದ್ದೀನಿ, ನಿಮ್ಗೆ ಅದು ಡೀಟೇಲ್ ಆಗಿ ತೋರಿಸ್ತೀನಿ. ಈ 14 ಎಕರೆ ಕೆರೆ ಇಲ್ಲಿ ಹೆಂಗ್ ಕಾಣಿಸ್ತಾ ಇದೆ, ಇಲ್ಲಿಂದ ಈ ಕೆರೆಯಿಂದ ನನ್ನ ಜಮೀನ್ ಎಲ್ಲೆಲ್ಲ ಹಳ್ಳ ಇತ್ತು, ಎಷ್ಟು ಮಣ್ಣು ತಂದಿರ್ಬೋದು ಈ ಕೆರೆಯಿಂದ ಯೋಚನೆ ಮಾಡಿ ನೀವು. 2000 ಟ್ರ್ಯಾಕ್ಟರ್ ಲೋಡ್ ಮಣ್ಣು ತಂದು ಹಾಕಿದ್ದೀನಿ ಜಮೀನು ಮಟ್ಟ ಮಾಡೋದಕ್ಕೆ. 1 ವರ್ಷ ನಾನು ಬೆವರು ಹರಿಸ್ಬಿಡ್ತು ನನ್ನ ಜಮೀನು. ಈ ಕರೋನಾ ಪೀರಿಯಡ್ ಅಲ್ಲಿ ಒಂದ್ ಕಡೆ ಕಳ್ಕೊಂಡ್ಬಿಟ್ವಿ ಸಿನಿಮಾ ಇಂಡಸ್ಟ್ರಿಯಿಂದ. ಇಲ್ಲಿ ಕೆಲಸ ಮಾಡಿದಂತ ತೃಪ್ತಿ ಸಿಕ್ತು. ಆ ತೃಪ್ತಿಗಿನ್ನ ದೊಡ್ಡದೇನೂ ಇಲ್ಲ. ಹಾಗೆ ಆ ಕಡೆ ನೋಡಿ, ನಿಮ್ಗೆ ಬಹಳ ವಿಶಿಷ್ಟವಾಗಿದೆ, ಒಂದು ಸಣ್ಣ ಗೇಟ್ ಇಟ್ಟಿದ್ದೀನಿ. ಆ ಗೇಟ್ ಹತ್ಕೊಂಡು ಹೋದ್ರೆ ಬೆಟ್ಟ ಹೋಗ್ಬೋದು. ಬೆಟ್ಟದ ಮೇಲೆ ಹೋದ್ರೆ ನೀವು ಸಾವಂದುರ್ಗದ ಸೌಂದರ್ಯ, ಫಾರೆಸ್ಟ್ ಸೌಂದರ್ಯ ಎಲ್ಲ ಸವಿತೀರ ನೀವು ಬೆಟ್ಟದ ಮೇಲೆ ಹೋದ್ರೆ. ಆಮೇಲೆ ಬೆಟ್ಟದ ಮೇಲೆ ಅಲ್ಲಲ್ಲಿ ನ್ಯಾಚುರಲ್ ಆಗಿ, ಅಂದ್ರೆ ಮಾನವ ನಿರ್ಮಿತ ಅಲ್ಲ, ನೈಸರ್ಗಿಕವಾಗಿ ಉಂಟಾದಂತ ಕಲ್ಯಾಣಿಗಳಿದೆ ಬೆಟ್ಟದ ಮೇಲೆ, ಅದ್ಭುತವಾಗಿದೆ. ಬೆಟ್ಟದ ಮೇಲೆ ನಾವು ಹೊರಗಡೆಯಿಂದ ಊಟ ಮಾಡ್ಕೊಂಡ್ ಬಂದ್ರೆ, ವನಭೋಜನ ಮಾಡೋದಕ್ಕೆ ಬೆಟ್ಟದ ಮೇಲೆ ಊಟ ಹಾಕೊಂಡು ತಿನ್ಬೋದು. ಅಷ್ಟು ಕ್ಲೀನ್ ಆಗಿದೆ ಬೆಟ್ಟದ ಮೇಲೆ, ಒಂದೇ ಒಂದು ಚೂರು ಗಲೀಜಿಲ್ಲ. ನೋಡಕ್ ಇಲ್ಲಿ ಸಣ್ಣದಾಗಿದೆ, ಹೋಗ್ತಾ 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 ಹಾಗೆ ಕ್ಲೈಮ್ ಮಾಡ್ಬೋದು. ಬೆಳಗ್ಗೆ ಯಾವತ್ತು ಒಂದೊಂದ್ಸತಿ ಇದ್ರೆ ನಾನು, ನಮ್ಮ ಮಿಸಸ್ಸು, ನನ್ನ ಮಗ ಎಲ್ಲ ಬೆಟ್ಟ ಕ್ಲೈಮ್ ಮಾಡ್ತೀವಿ ಇಲ್ಲಿ. ನನ್ನ ಮೊಮ್ಮಕ್ಕಳು ಬಹಳ ಎಂಜಾಯ್ ಮಾಡ್ತಾರೆ ಬಂದ್ರೆ ಮೇಲ್ಗಡೆ. ಬನ್ನಿ, ನೀವು ಒಂದಿನ ಬನ್ನಿ, ಬೆಟ್ಟ ಹತ್ತಿ ಟ್ರೆಕ್ಕಿಂಗ್ ಮಾಡಿ. ಬಹಳ ಒಳ್ಳೆ ಜಾಗ. ಬಿಲ್ವ, ಮಾಗಡಿ, ರಾಮನಗರ ಮಧ್ಯೆ ಗೊಲ್ಲರದೊಡ್ಡಿ ಒಳಗಡೆ ಕೃಷ್ಣ ಅಂತ ನನ್ನ ಪರಮಾತ್ಮ ಸ್ನೇಹಿತ, ಆತನೇ ಎಲ್ಲ ನೋಡ್ಕೊಳ್ಳೋದು. ಅನ್ಫಾರ್ಚುನೇಟ್ ಇವತ್ತು ನನ್ನ ಜೊತೆಗಿಲ್ಲ, ಇನ್ನೊಂದಿನ ನಿಮಗೆ ಪರಿಚಯ ಮಾಡಿಸ್ತೀನಿ ನಮ್ಮ ಕೃಷ್ಣನ. ಇವತ್ತು ನೋಡಿ, ಅಲ್ಲಿ ನನ್ನ ಮಗ ನಿಂತಿದ್ದಾನೆ, ಅವನು ನಾನು ಇಬ್ರು ಇರ್ತೀವಿ. ಇಲ್ಲಿ ಬಂದು ಕೆಲಸ ಮಾಡ್ತಾ ಇರ್ತೀವಿ ನಾವು ಹಗಲು ರಾತ್ರಿ ಕುತ್ಕೊಂಡು. ಅವನು ಅವನ ಫ್ರೆಂಡ್ಸು, ನನಗಿನ್ನ ಹೆಚ್ಚಾಗಿ ಬಹುಶಃ ಅವನೇ ಇಲ್ಲಿ ಕಳೆದಿದ್ದಾನೆ ನಮ್ಮ ಗುಡಿಸ್ಲಲ್ಲಿ. ಆದಷ್ಟು ಬೇಗ ನಿಮ್ಗಳೆಲ್ಲ ಪ್ರೋತ್ಸಾಹದಿಂದ ಚಿತ್ರರಂಗ ಉಜ್ವಲವಾಗಿ ಬೆಳಗಿದ್ರೆ ನನ್ನ ಕನಸುಗಳೆಲ್ಲ ಸಾಕಾರ ಆಗುತ್ತೆ ಇಲ್ಲಿ ನಾನು ಮಾಡ್ಕೊಂಡು ಹೋದಂಥದ್ದು. ನೋಡಿ, ಅದಕ್ಕೋಸ್ಕರ ನಾನು ಬೇಲಿ ಹಾಕಿದ್ದೀನಿ, ನನ್ನ ಫೆನ್ಸಿಂಗ್ ಎಲ್ಲಿದೆಯೋ ಅಲ್ಲ ಇಲ್ಲೊಂದು ಗೇಟ್ ಇಟ್ಟಿದ್ದೀನಿ ಬೆಟ್ಟಕ್ಕೆ ಹೋಗೋದಕ್ಕೆ. ಅದೇ ಥರ ಆ ಕಡೆ ಮೂಲೆಯಲ್ಲಿ ಒಂದು ಕೆರೆಗೆ ಹೋಗೋದಕ್ಕೆ ಒಂದು ಗೇಟ್ ಇಟ್ಟಿದ್ದೀನಿ, ಒಂದು ಟ್ರ್ಯಾಕ್ಟ್ರೇ ಹೋಗ್ಬೋದು, ಆ ಥರ ಒಂದು ಗೇಟ್ ಇಟ್ಟಿದ್ದೀನಿ. ಸೊ ನಮ್ಗೆ ಎಲ್ಲೆಲ್ಲಿ ಬೇಕೋ ನಾವು ಓಡಾಡೋದಕ್ಕೆ ಒಂದು ಗೇಟ್ ಹಾಕಿ ಬೀಗ ಹಾಕಿ ಇಟ್ಕೊಂಡಿದ್ದೀವಿ ನಾವು. ಮೇನ್ ಗೇಟ್ ಒಂದು, ಅದಾದ್ಮೇಲೆ ಕೆರೆಗೆ ಹೋಗೋದಕ್ಕೆ ಒಂದು ಗೇಟು, ಈ ಬೆಟ್ಟಕ್ಕೆ ಹೋಗೋದಕ್ಕೆ ಒಂದು ಗೇಟು. ಇದೆಲ್ಲ ಸರ್ಕಾರಿ ಜಾಗ, ಸರ್ಕಾರಿ ಬೆಟ್ಟ. ಮಧ್ಯ ಅಲ್ಲಲ್ಲಿ ಅವ್ರವ್ರ ಜಾಗಗಳಿದೆ, ಅವ್ರು ಮಾಡ್ತಾರೆ. ಈ ನೀರು ನೋಡಿ, ಕಳೆದ ವರ್ಷ ಮಳೆ ಜಾಸ್ತಿ ಆಗಿ ನೋಡಿ ನಂದು ಇದು ಫೆನ್ಸಿಂಗು ಬಿದ್ದೋಗಿದೆ. ಈ ವಾರ ಬಂದು ರೆಡಿ ಮಾಡಬೇಕಿದು, ನಿಂತ್ಕೊಂಡು ಎಲ್ಲ ಕಾಂಕ್ರೀಟ್ ಹಾಕಿ ಮತ್ತೆ ಬೇರೆ ಏನಾದ್ರು ಮಾಡಿ ರೆಡಿ ಮಾಡಬೇಕು. ಎಲ್ಲ ಬಿದ್ದೋಗಿದೆ, ಮಳೆ ಅಷ್ಟು ಜೋರಾಗಿತ್ತು ನೋಡಿ. ಅದು ಮಾರ್ಕ್ ಇದೆ ನೋಡಿ, ನೀರು ಹೋಗಿರೋ ಮಾರ್ಕು. ಇಲ್ಲಿ ನಾನು ಬಹುಶಃ ಒಂದು 3 ತಿಂಗಳಾದ್ಮೇಲೆ 4 ತಿಂಗಳಾದ್ಮೇಲೆ ಇವೆಲ್ಲ ಬಂದಿರೋದು ಒಣಗದ ಮೇಲೆ. ಹೆಜ್ಜೆ ಇಡಕ್ ಆಗ್ತಿರ್ಲಿಲ್ಲ, ಇಷ್ಟು ಉದ್ದ ನೀರು ನಿಂತಿರುತ್ತೆ. ಅಂತ ಜಾಗದಲ್ಲಿ ರಿಸ್ಕ್ ಮಾಡಿ ಅಡಿಕೆ
ಮತ್ತು ಬಾಳೆ ಮತ್ತು ತೆಂಗು ಎಲ್ಲ ಫೆನ್ಸಿಂಗ್ನಲ್ಲಿ. ಇದೇ ಥರ ನೋಡಿ, ಇಲ್ಲಿ ರುದ್ರಾಕ್ಷಿ ಏನು ತೋರಿಸಿದ್ನಲ್ಲ, ನೀವು ಮುಂದೆ ತೋರಿಸ್ತೀನಿ. ಅಲ್ಲಿ ರುದ್ರಾಕ್ಷಿ ತೋರಿಸಿದ್ನಲ್ಲ ಗೆಳೆಯರೆ, ಇದು ನೋಡಿ ಕದಂಬ ಪುಷ್ಪ. ಕದಂಬ ಪುಷ್ಪ ಭಾಳ ವಿಶಿಷ್ಟವಾದ ಹೂ ಬಿಡುತ್ತಂತೆ ದೇವರಿಗೆ, ಗೆಳೆಯರೊಬ್ಬರು ತಂದುಕೊಟ್ರು. ಹಾಗೆ ಬಂದರೆ ನಾಗಲಿಂಗ ಪುಷ್ಪ ಅಲ್ಲಿದೆ, ಮುಂದೆ ಇದೆ ನಾಗಲಿಂಗ ಪುಷ್ಪ. ಭಾಳ ಅದ್ಭುತವಾದಂಥ ಸುವಾಸನೆ ಇರುತ್ತೆ ನಾಗಲಿಂಗ ಪುಷ್ಪದಲ್ಲಿ, ಆ ಲಿಂಗದ ರೂಪದಲ್ಲೇ ಇರುತ್ತೆ ಅದು, ನೀವೆಲ್ಲ ನೋಡಿರ್ತೀರ. ನೋಡಿ ಇಲ್ಲಿದೆ ನಾಗಲಿಂಗ ಪುಷ್ಪ, ಸುತ್ತಲೂ ಎಲ್ಲ ನಾನು ಬಿಡಿಸ್ಬೇಕೀಗ. ನೋಡಿ ಇಲ್ಲಿದೆ ನಾಗಲಿಂಗ ಪುಷ್ಪ. ಗೆಳೆಯರೆ, ನಾನು ಅವೆಲ್ಲ ಹೇಳಿದ್ನಲ್ಲ, ಒಂದು ರುದ್ರಾಕ್ಷಿ, 2 ನಾಗಲಿಂಗ ಪುಷ್ಪ, ಅಲ್ಲ ರುದ್ರಾಕ್ಷಿ, ಕದಂಬ ಪುಷ್ಪ, ಇದು ನಾಗಲಿಂಗ ಪುಷ್ಪ. ಶಿವನಿಗೆ ಭಾಳ ಇಷ್ಟವಾದ ಬಿಲ್ವಪತ್ರೆ ಮತ್ತು ನಾಗಲಿಂಗ ಪುಷ್ಪ. ತುದಿ ಸ್ವಲ್ಪ ಚೆನ್ನಾಗಿ ಚಿಗುರ್ತಾ ಇದೆ ಈಗ. ಇದು ನಾಗಲಿಂಗ ಪುಷ್ಪ, ಭಾಳ ದೊಡ್ಡ ಮರ ಆಗುತ್ತೆ ಇದು. ಅದೇ ಥರ ಬನ್ನಿ ಗಿಡ ಇದೆ, ಬಿಲ್ಪತ್ರೆ ಗಿಡ ಇದೆ, ಮತ್ತು ಬೇರೆ ಹಣ್ಣಿನ ಗಿಡ ಇದೆ. ಈ ಕೆರೆ ಬದೆ ಕಾಲುವೆ ಸಾಲಲ್ಲಿ ಎಲ್ಲ ಗಿಡಗಳು ಹಾಕ್ಕೊಂಬಂದಿದ್ದೀನಿ. ಎಲ್ಲ ಒಂದೊಂದು, ಒಂದೇ ಥರ ಮಾಡಲ್ಲ. ನನ್ನ ತೆಂಗು ಬೆಳೆಯಲ್ಲ, ಇನ್ನೊಂದು ಬೆಳೆಯಲ್ಲ, ನನ್ನ ಪ್ರೀತಿಗೆ. ನೋಡಿ ಇಲ್ಲಿಂದ ನೋಡಿ ಬಾಳೆ ಎಷ್ಟು ಚೆನ್ನಾಗಿದೆ, ಏಲಕ್ಕಿ ಬಾಳೆ. ಇಲ್ಲಿಂದ ನೋಡಿ, ಇಲ್ಲಂತೂ ಈ ಸಾಲಲ್ಲಂತೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಬಾಳೆ. ನೀರು ಜಾಸ್ತಿ ಆಗಿ ಬರಲಿಲ್ಲ ಗೆಳೆಯರೆ. ನಾನು ಇಲ್ಲಿ ನೀರು ಹರಿತಾ ಇರೋದನ್ನು ತೋರಿಸ್ತೀನಿ. 4 ತಿಂಗಳಿಂದ ಸತತವಾಗಿ ನೀರು ಹರಿತಾ ಇದೆ ನಾನು ಮಾಡಿದಂಥ ಕಟ್ಟೆನಲ್ಲಿ. ಇಲ್ಲಿ ಬನ್ನಿ, ನೀವು ಅದ್ಭುತವಾದಂಥ ನೀರು ತೋರಿಸ್ತೀನಿ ನಿಮಗೆ. ಶಬ್ದ ಕೇಳಿಸ್ತಾ ಇದೆ ನೋಡಿ ನೀರು. ಇವಾಗ ಏನೂ ಇಲ್ಲ ಈ ನೀರು, ಇದಕ್ಕಿನ್ನ ಜೋರಾಗಿ ಹರಿತಾ ಇತ್ತು ನೀರಿನ ಶಬ್ದ. ಈಗ ಬಹಳ ಅಂತರ್ಮುಖಿಯಾಗಿ ಹರಿತಾ ಇದೆ ನೀರಿಲ್ಲಿ. ಮೇಲ್ಗಡೆ ಹರಿತಾ ಇತ್ತು, ನೀವು ಅಲ್ಲಿ ತೋರಿಸಿದ್ನಲ್ಲ ನಾನು, ಆ ಥರ ನೋಡಿ ನೀರು ಹೇಗೆ ಹರಿತಾ ಇದೆ. ಇದು ಮೇಲೆ ಐ ವಿಲ್ ಶೋ ಯು ಒಂದು ವಿಡಿಯೋ ಆಫ್ಟರ್ವರ್ಡ್ಸು. 4 ತಿಂಗಳು ಸತತವಾಗಿ ಹರಿತಾ ಇತ್ತು. ನೀವು ಈ ಕಡೆ ಬಂದರೆ ಭಾಳ ಅದ್ಭುತವಾಗಿ ಕಾಣಿಸುತ್ತೆ. ಮತ್ತೆ ಮೀನು ಹೈನುಗಾರಿಕೆ ಮಾಡ್ತಾ ಇದ್ದೀನಿ ನಾನಿಲ್ಲಿ. ನನ್ನ ತೃಪ್ತಿಗೆ 8,000 ಮೀನು ಬಿಟ್ಟಿದ್ದೀನಿ ಇಲ್ಲಿ. ವಿವಿಧ ಜಾತಿಯ ಮೀನುಗಳು, ಒಂದು 8,000 ಮೀನು ಬಿಟ್ಟಿದ್ದೀನಿ. ನೀರು ಹರಿತಾ ಇದೆ ನೋಡಿ. ಈಗ ಬಂದು ರಿಪೇರಿ ಮಾಡ್ಬೇಕು. ಈ ಕಟ್ಟೆ ನಾನು ಕಟ್ಸಿದ ಕಟ್ಟೆ 2 ಸತಿ ಹೊಡೆದೋಯ್ತು. ಛಲ ಬಿಡದ ತಿವಕ್ರಮ ಅಂತ ಹೇಳ್ತಾರೆ ಕಥೆಗಳಲ್ಲಿ. ಆ ಥರ 3ನೇ ಸತಿ ಕಟ್ಟಿದ ಮೇಲೆ ಬಲವಂತವಾಗಿ ನಿಂತ್ಕೊಂತು ಕಟ್ಟೆ. ಈ ಮೂಲೆ ಸ್ವಲ್ಪ ಬಿರುಕು ಬಿಡ್ತು. ಇದ್ರ ಮೇಲೆ ನೋಡಿ ನೀರು ಇಲ್ಲಿ ಮಾರ್ಕ್ ಕಾಣಿಸುತ್ತೆ ನೋಡಿ. ಇಲ್ಲಿನ 1 ಅಡಿ ಮೇಲೆ ನೀರು ಹರಿತಾ ಇತ್ತು ಮಳೆಗಾಲದಲ್ಲಿ. ಈಗ ನೋಡಿ ಇಲ್ಲಿ ಸ್ವಲ್ಪ ಲೀಕ್ ಆಗಿದೆ. ಈ 1-2 ತಿಂಗಳಲ್ಲಿ ಬಂದು ನೀರು ಕಮ್ಮಿ ಆದಮೇಲೆ ನೋಡಿ ಹೇಗೆ ಹರಿತಾ ಇದೆ ನೀರು. ಪೂರ್ತಿ ಹೋಗಿ ಕೆರೆಗೆ ಹೋಗ್ತಾ ಇದೆ ನೀರು. ಇಲ್ಲಿ ನೋಡಿ ಈ 3 ಬಂಡೆ, ಇಲ್ಲಿಂದ ಒಂದು ಆನೆ ಮಲಗಿರೋದು, ಮೊಸಳೆ ಬಾಯಿ ಬಿಟ್ಟಿರೋದು, ಮತ್ತೆ ಒಂದು ವಜ್ರ, 3. ಈ ಮಧ್ಯದ ಜಾಗದಲ್ಲಿ ಇನ್ನೂ ಏನು ಗಿಡ ಹಾಕಿಲ್ಲ, ಅದೊಂದು ಐಲ್ಯಾಂಡ್. ನಾನು ಹೇಳಿದಲ್ಲ ಒಂದು ತೂಗುಯಾಲೆ, ಆ ತೂಗುಯಾಲೆಯಲ್ಲಿ ಬಂದರೆ ಇದಕ್ಕೆ ಆ ಕಡೆ ಒಂದು ಸೇತುವೆ ಮಾಡ್ತೀನಿ, ಈ ಐಲ್ಯಾಂಡ್ಗೆ ಬರೋದಕ್ಕೆ, ಈ ದ್ವೀಪಕ್ಕೆ ಬರೋದಕ್ಕೆ. ಒಂದು ಮಧ್ಯ ದ್ವೀಪ ಇದೆ ಅಲ್ಲಿ ಇದೆ. ನನ್ನ ಪ್ರಕಾರ ಒಂದು 50-80 ಸೈಟ್ಗಿನ ದೊಡ್ಡದಾಗಿ ಜಾಗ ಇದೆ ಮೇಲ್ಗಡೆ, ಮಧ್ಯದಲ್ಲಿ ಉಳ್ಕೊಂಡಿದೆ ಜಾಗ. ಒಂದು 100 ಅಡಿಗೆ ಒಂದು 80 ಅಡಿ ಅಷ್ಟು, ಒಂದು 8,000 ಸ್ಕ್ವೇರ್ ಫೀಟ್ ಇದೆ. ಆ ಜಾಗನ ಬೇರೆ ಬೇರೆ ರೀತಿ ಗಿಡಗಳು ಹಾಕೋಣ ಅಂತ ಅನ್ಕೊಂಡಿದ್ದೀನಿ ನಾನು. ಭಾಳ ಚೆನ್ನಾಗಿರುತ್ತೆ ಬೆಳಗ್ಗೆ ಹೊತ್ತು ಮತ್ತು ಸಾಯಂಕಾಲ. ಈಗ ಸೂರ್ಯಾಸ್ತಮಯ ಸಮಯ, ಸ್ವಲ್ಪ ಹೊತ್ತಿಗೆ ಬ್ಯೂಟಿಫುಲ್ ಆಗಿ ಸನ್ಸೆಟ್ ಕಾಣಿಸುತ್ತೆ ನಮಗಿಲ್ಲಿ. ಒಂಥರ ಏನು, ಈ ಒಂಥರ ಫಾರೆಸ್ಟ್ ಪಕ್ಕದಲ್ಲಿ ಯಾವುದೇ ವೆಹಿಕಲ್ಸ್ ಮೂವ್ಮೆಂಟ್ ಇಲ್ಲ, ಯಾಕೆಂದರೆ ಡೆಡ್ ಎಂಡ್ ಇಲ್ಲಿಗೆ. ಇದು ಹೇಳಿದ್ರೆ ಇದೊಂದು ಬೇವಿನ ಮರ. ನಮ್ಮಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಬೇವಿಗೆ ಆದಿಶಕ್ತಿ ವಾಸಿಸೋ ಸ್ಥಳ ಅಂತಾರೆ. ಹಲವು ರೋಗ ರುಜಿನಗಳಿಗೆ ಬೇವು ಮದ್ದು ಅಂತಾರೆ. ನನಗೆ ಈ ಜಾಗ ಎಲ್ಲ ಮಾಡಿ ಎಲ್ಲ ಕೆಲಸ ಮಾಡಿಸ್ತಿರ್ಬೇಕಾದ್ರೆ ನಾನು ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಮುನೇಶ್ವರಕ್ಕೆ ಪೂಜೆ ಮಾಡ್ತೀವಿ ನಾವು ಪ್ರತಿ ವರ್ಷ. ನಾವು ನಮ್ಮಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಗಂಡು ಮಗು ಹುಟ್ಟರೆ ಮೊದಲು ಇಡೋದು ಹೆಸರು ಮುನಿಯಪ್ಪ, ಮುನೇಶ್ವರ, ಮುನಿಸ್ವಾಮಿ ಈ ಥರ ಇಡ್ತೀವಿ. ಹೆಣ್ಣು ಮಗು ಇಟ್ಟರೆ ಮುನಿತಾಯಿ, ಮುನಿಯಮ್ಮ ಹೀಗಿಡ್ತೀವಿ. ನಂತರ ನಾಮಬಲ, ನಕ್ಷತ್ರ ಬಲದ ಮೇಲೆ ಹೆಸರಿಡ್ತಾ ಹೋಗ್ತೀವಿ. ಇದು ಅನಾದಿ ಕಾಲದಿಂದ ಬಂದಂಥ ಸಂಪ್ರದಾಯ. ಬೆಂಗಳೂರಿನಲ್ಲಿ 2 ಮುನೇಶ್ವರನ ದೇವಸ್ಥಾನಗಳು ತುಂಬ ಇದೆ. ನಾವು ನಮ್ಮ ಕುಟುಂಬ ವರ್ಗದಲ್ಲಿ ಒಂದು ಬೆಂಗಳೂರು ಡೈರಿ ಹೊಸೂರು ರೋಡಲ್ಲಿರುವಂಥ ಗುಂಡೆ ಮುನೇಶ್ವರ ಅಂತ ಹೇಳ್ತಾರೆ, ಅಲ್ಲಿ ಪೂಜೆ ಮಾಡ್ತಿದ್ವಿ. ತದನಂತರ ನಾವೆಲ್ಲ ಹನುಮನ್ ನಗರ ಈ ಕಡೆ ಬಂದಾಗ ಮಾರ್ಕೆಟ್ಟು ಹೋಗೋ ದಾರಿನಲ್ಲಿ ನಮ್ಮ ಒಕ್ಕಲಿಗರ ಸಂಘ ಏನಿದೆ, ಹಳೆ ಸಂಜೆ ಥಿಯೇಟ್ರು, ಅದು ಎದುರುಗಡೆ ಒಂದು ಮುನೇಶ್ವರ ದೇವಸ್ಥಾನ ಇದೆ. ಗಾಯನ ಸಮಾಜ ಪಕ್ಕದಲ್ಲಿ ಅಲ್ಲಿರೋ ಮುನೇಶ್ವರನ ದೇವಸ್ಥಾನಕ್ಕೆ ಆಷಾಢ ಮಾಸದಲ್ಲಿ ಹೋಗಿ ಒಂದು ಪೂಜೆ ಮಾಡ್ಕೊಂಡ್ಬರ್ತೀವಿ. ಒಂದು ಸಂಪ್ರದಾಯ ನಮ್ಮ ಪ್ರತಿ ವರ್ಷ. ಈ ಸತಿ ಆ ಸಂಪ್ರದಾಯ ಮುರಿದು
ನನ್ನ ಜಮೀನಿನಲ್ಲೇ ಒಂದು ಮುನೇಶ್ವರ ಮಾಡಬೇಕು ಅಂತ ಅನ್ನಿಸ್ತು. ಸೂಕ್ತವಾಗಿ ಬೇವಿನ ಮರ ಎಷ್ಟೋ ವರ್ಷದ್ದು ಗೊತ್ತಿಲ್ಲ, ಈ ಬೇವಿನ ಮರ ಇತ್ತು, ಅದ್ರ ಕೆಳಗಡೆ ಒಂದು ಕಟ್ಟೆ ಕಟ್ಟಿದ್ದೀನಿ. ಸೆಪ್ಟೆಂಬರ್ 19ನೇ ತಾರೀಕಲ್ಲಿ ನಮ್ಮ ಕುಟುಂಬದವರೆಲ್ಲ ಬಂದು ವಿಜೃಂಭಣೆಯಿಂದ ಒಂದು ಫಂಕ್ಷನ್ ಮಾಡಿದ್ವಿ, ಮುನೇಶ್ವರನ ಪೂಜೆ. ಪ್ರತಿ ವರ್ಷ ಇಲ್ಲಿ ಮಾಡಬೇಕು ಅಂತಿದ್ದೀನಿ, ಎಲ್ಲ ಗೆಳೆಯರನ್ನು ಕರಿಬೇಕು ಅಂತಿದ್ದೀನಿ. ಈ ವರ್ಷ ನಮ್ಮ ಫ್ಯಾಮಿಲಿ ಪೈಕಿ ಮಾಡ್ಕೊಂಡ್ವಿ. ಇಲ್ಲೇನು ಅಂದರೆ ನಾವು ಪ್ರತಿಷ್ಠಾಪನೆ ಮಾಡಲ್ಲ, ಆ ಮುನೇಶ್ವರನ ಪೂಜೆ ಮಾಡಿದ ದಿನ 5 ಕಲ್ಲಿಟ್ಟು ಅದಕ್ಕೆ ಅವತ್ತಿನ ದಿನ ಸಂಕಲ್ಪ ಮಾಡಿ, ಅವತ್ತಿನ ದಿನ ಅಲಂಕಾರ ಮಾಡಿ, ಹೂವಿನ ಅಲಂಕಾರ ಮಾಡಿ, ಪೂಜೆ ಮಾಡಿ, ಆಮೇಲೆ ಸಾಯಂಕಾಲ ಮಂಗಳಾರತಿ ಮಾಡಿ ವಿಸರ್ಜನೆ ಮಾಡಿಬಿಡ್ತೀವಿ. ಆ ಕಲ್ಲುಗಳೇ 5 ಕಲ್ಲುಗಳೇ ನಮಗೆ ಮುನೇಶ್ವರ ಅಂತ ಅಂದ್ಬಿಟ್ಟು ನಾವು ಭಾವಿಸ್ತೀವಿ. ನಮ್ಮ ಹಳ್ಳಿ ಕಡೆ ಎಲ್ಲ ಅದೇ ಥರ ಭಾವಿಸ್ತಾರೆ. ಅದೇ ಥರ ಈ ಕಟ್ಟೆ ಮಾತ್ರ ಹಾಗೇ ಇರುತ್ತೆ, ಮುನೇಶ್ವರನ ಕಟ್ಟೆ ಹಾಗೇ ಇರುತ್ತೆ. ಈ ಕಟ್ಟೆ ಮೇಲೆ ನೋಡಿ ವಿಗ್ರಹಗಳಿದೆ. ಈಗ ಅದು ಬರೀ ಕಲ್ಲುಗಳಾಗಿ ಕಾಣಿಸ್ತಾ ಇದೆ. ಈ ಆಷಾಢ ಬಂದಾಗ ಅದು ಪೂಜೆ ಮಾಡಿದಾಗ ಅದು ಅವಾಗ ಮುನೇಶ್ವರ ಆಗ್ತಾನೆ. ಒಂದು ದಿನದ ಮಟ್ಟಿಗೆ ನಾವು ಪೂಜೆ ಮಾಡಿ ನಮ್ಮ ಜಮೀನು, ನಮ್ಮ ಸುತ್ತಮುತ್ತ ಇರೋರ ಜಮೀನು ಎಲ್ಲರನ್ನೂ ಕಾಪಾಡಪ್ಪ ಅಂತ ನಾವು ಆ ದೇವರಲ್ಲಿ ಬೇಡ್ಕೊಳ್ತೀವಿ. ಇದು ಮುನೇಶ್ವರನ ದೇವಸ್ಥಾನ ಅಂತ ನಾನು ಭಾವಿಸ್ತೀನಿ. ಬೇರೆ ನಮ್ಮ ಆತ್ಮೀಯ ಮಿತ್ರ ಕರಿಸುಬ್ಬು ಅವರ ಈ ಏನು 5 ಎಕರೆ ಜಾಗದಲ್ಲಿ ಯಾವ್ಯಾವ ರೀತಿಯ ಗಿಡಗಳು ಹಾಕಿದ್ದಾರೆ, ಅದರಿಂದ ಏನೇನು ಉಪಯೋಗ ಅಂತ ಅಂದ್ಬಿಟ್ಟೆಲ್ಲ ಹೇಳಿದ್ದಾರೆ. ಕರಿಸುಬ್ಬು ಅವರೇ, ಒಂದು ಪ್ರಶ್ನೆ ಕೇಳ್ತೀನಿ. ಇದೆಲ್ಲ ಆಸಕ್ತಿಯಿಂದ ಮಾಡ್ತಾ ಇದ್ದೀನಿ, ಏನ್ ಮಾಡ್ಬೇಕು? ನಿಮ್ ಬರೀ 4 ಜನ ಕುಟುಂಬದವ್ರಿಗೋಸ್ಕರ ಮಾಡ್ಬೇಕು ಅಂತಿದ್ದೀರಾ ಇದನ್ನ? ಇಲ್ಲ 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 ಇಲ್ಲ, ನನ್ನ ಕನಸೇ ಬೇರೆ ಇದೆ. ಇದಕ್ಕೆ ತುಂಬಾ ಕಾಲಾವಕಾಶ ಬೇಕು. ಯಾಕೆ ಅಂತಂದ್ರೆ ಅದು ಬರೋ ಅಷ್ಟೊತ್ತಿಗೆ ಇದು ಒಂದು ಬರಡು ಭೂಮಿ ಆಗಿತ್ತಲ್ಲ, ಅದನ್ನ ಒಂದು ಮಟ್ಟಕ್ಕೆ ಒಂದು ಗಿಡಗಳೆಲ್ಲ ಬಂದ್ಮೇಲೆ ಬಹುಶಃ ಇನ್ನೊಂದು 1 ವರ್ಷ ಆದ್ಮೇಲೆ ನಾನು ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ನನ್ನ ಪ್ರಾಜೆಕ್ಟ್ ಇದೊಂದು ಪ್ರವಾಸೋದ್ಯಮ ಆಕರ್ಷಣೆಯಾಗಿ ಮಾಡ್ಬೇಕು ಅನ್ನೋದೇ ನನ್ನ ಮನಸ್ಸಲ್ಲಿರೋದು. ನೋಡಿ, ಅಲ್ಲಿಗೆ ಸ್ವಲ್ಪ ಎತ್ತರದಲ್ಲಿ ಹೋದ್ರೆ ನಿಮ್ಗೆ ಸಾವನದುರ್ಗದ ದುರ್ಗ ಕಾಣಿಸುತ್ತೆ. ನನ್ನ ಜಮೀನಿಂದಾನೆ ದಿನಾ ಬೆಳಿಗ್ಗೆ ಆ ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ಸಾವನದುರ್ಗದ ಜಮೀನು ನರಸಿಂಹಸ್ವಾಮಿ ದರ್ಶನ ಆಗುತ್ತೆ. ಬೆಟ್ಟ ನೋಡಿದ್ರೆ ನರಸಿಂಹಸ್ವಾಮಿ ದರ್ಶನ ಆಗುತ್ತೆ, ಯಾಕಂದ್ರೆ ಉದ್ಭವ ರೂಪ ಅದು. ಒಂದು ಪ್ರವಾಸೋದ್ಯಮದ ಆಕರ್ಷಣೆ ಮಾಡಬೇಕು. ಇಷ್ಟು ವರ್ಷ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಧಿಸಿದ್ದೀನಿ ಬೇಕಾದಷ್ಟು. ನಟ ಆಗಿರ್ಬೋದು, ನಿರ್ಮಾಪಕ ಆಗಿರ್ಬೋದು, ವಾಣಿಜ್ಯ ಮಂಡಳಿ ಕಾರ್ಯಕಾರಿ ಸಮಿತಿ ಉಪಾಧ್ಯಕ್ಷ, ಏನೇನೋ ಮಾಡಿದ್ದೀನಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಮಾಡದೇ ಇರೋಂಥ ಕೆಲಸಗಳೇ ಇಲ್ಲ. ಸರ್ಕಾರದಿಂದ ಮಾಡ್ಕೊಂಡು ಇದನ್ನ ಪ್ರವಾಸೋದ್ಯಮ ಮಾಡಬೇಕು ಅಂತಿದ್ದೀರಾ, ನಿಮ್ಮ ಸ್ವಂತ ಪ್ರೈವೇಟ್ ಪ್ರವಾಸೋದ್ಯಮ? ಸರ್ಕಾರದಿಂದ ಏನು ನಮ್ಗೆ ಇವತ್ತರೆಗೂ ನಮ್ಗೇನು ಹೆಲ್ಪ್ ನಾನು ಇವತ್ತರೆಗೂ ಕೇಳಿಲ್ಲ, ತಗೊಂಡು ಇಲ್ಲ, ಗೊತ್ತಿಲ್ಲ. ಮುಂದೆ ನಾನು ಮಾಡಬೇಕಾದ್ರೆ ಸರ್ಕಾರಕ್ಕೆ ಏನಾದರೂ ಆ ರೀತಿ ಒಂದು ಯೋಜನೆಗಳೇನಾದಿದ್ರೆ ಅಪ್ರೋಚ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅನ್ಸುತ್ತೆ. ಯಾಕಂದ್ರೆ ಸರ್ಕಾರಕ್ಕೆ ಹೋದ್ಮೇಲೆ ಎಲ್ಲ ಸರ್ಕಾರೀಕರಣ ಆಗುತ್ತೆ. ಪ್ರೈವೇಟ್ ಆಗಿ ಮಾಡಿ ಅವರ ನೆರವು ಕೊಡೋ ಆಗಿದ್ದು, ಸಾಲ ಕೊಡೋ ಆಗಿದ್ರೆ ಮಾಡ್ಬೋದು. ಯಾಕಂದ್ರೆ 16 ವರ್ಷಗಳಿಂದ ನಾನು ಸ್ಟುಡಿಯೋ ಯಶಸ್ವಿಯಾಗಿ ನಡ್ಕೊಂಡ್ ಬರ್ತಾ ಇದ್ದೀನಿ ಬೆಂಗಳೂರಲ್ಲಿ. ಯಾವುದೇ ಸಿಂಗಲ್ ಪೈಸಾ, ಒಂದೇ ಒಂದು ಬಿಡುಗಾಸು ಸರ್ಕಾರದ ನೆರವು ನಾನು ತಗೊಂಡಿಲ್ಲ. ತಮಿಳ್ನಾಡಿನಲ್ಲಿ ಚಿತ್ರರಂಗಕ್ಕೆ ಒಂದು ಉದ್ಯಮ ಅಂತ ಮಾಡಿ ವಿದ್ಯುತ್ ಶಕ್ತಿಗೆ ಸಬ್ಸಿಡಿ ಇದೆ, ನಮ್ಮ ಕರ್ನಾಟಕದಲ್ಲಿಲ್ಲ. ಚಿತ್ರರಂಗಕ್ಕೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಅಂದ್ಬಿಟ್ಟು ನಮ್ಮ ಬ್ಯಾಂಕ್ನವ್ರು ಅಡ್ವೈಸ್ ಮಾಡಿದ್ರು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದು ಮಾಡಿ ನಿಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಅಂತ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸರ್ಟಿಫಿಕೇಟ್ ಮಾಡಿಸಿ ನೋಂದಾಯಿಸಿ ನಾನು ವಿದ್ಯುತ್ ಶಕ್ತಿ ಇದು ಬ್ಯಾಂಕಿಂದ ಎಲ್ಲ ನಾನು ಪ್ರೈವೇಟ್ ನನ್ನ ಆಸ್ತಿ ಎಲ್ಲ ಒತ್ತೆ ಇಟ್ಟು ಸ್ಟುಡಿಯೋ ಮಾಡಿದೆ. ಆದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ನಮ್ಮ ಬೆಸ್ಕಾಂ ಅಲ್ಲೇ ಆಗಲಿ, ನಮ್ಮ ವಿದ್ಯುತ್ ಇಲಾಖೆನಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ರಿಯಾಯಿತಿ ಇದೆ. ಇದನ್ನ ತಗೊಂಡೋಗಿ ಕೊಟ್ರೆ ನೀವು ಬೇಕು ಅಂತ ಮಾಡ್ಕೊಂಡಿದ್ದೀರಾ ನಿಮ್ಮ ಬ್ಯಾಂಕ್ ಪರ್ಪಸ್ಗೆ, ಸಿನಿಮಾ ಇಂಡಸ್ಟ್ರಿಗೆ ನಮಗೆ ಸ್ಮಾಲ್ ಸ್ಕೇಲ್ಗೆ ಬರಲ್ಲ ನಿಮ್ದು ಅಂದ್ರು. ಈ ಕಡೆ ಸಿನಿಮಾ ಇಂಡಸ್ಟ್ರಿನ ಇಂಡಸ್ಟ್ರಿಯಾಗಿ ಗುರುತಿಸ್ತಾ ಇಲ್ಲ, ಸ್ಮಾಲ್ ಸ್ಕೇಲು ಸರ್ಟಿಫಿಕೇಟ್ ಮಾತ್ರ ಕೊಟ್ಬಿಡ್ತಾರೆ. ಯಾಕೆ ಕೊಡ್ಬೇಕು ಸರ್ಟಿಫಿಕೇಟ್? ಅವಾಗ ಅವರು ನಿರಾಕರಿಸಬಹುದಾಗಿತ್ತಲ್ಲ ಸರ್ಟಿಫಿಕೇಟ್. ಸಣ್ಣ ಉದ್ದಿಮೆಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆ ಸರ್ಟಿಫಿಕೇಟ್ ಹಾಕಿ ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನಲ್ಲಿ ಸಬ್ಸಿಡಿ ಇದೆಯಲ್ಲ ಪವರು, ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಕೊಡಿ ಅಂತಂದ್ರೆ ನಿಮ್ದು ಉದ್ದಿಮೆ ಅಲ್ಲ ಅಂತಾರೆ. ಅಲ್ಲ, ಕೋಟ್ಯಾಂತರ ರೂಪಾಯಿ ಹಾಕಿ ಮಾಡಿದೀವಿ. ಶೂಟಿಂಗ್ಗೆ ಕೊಡುವಂತ ನನ್ನ ಐಡಿಯಾಗಳು ಸ್ಟುಡಿಯೋ ತರ ಮಾಡ್ಬೇಕು ಅನ್ನೋದೇ ನನ್ನ ಇದೆಯಾ? ಸ್ಟುಡಿಯೋ ಅಂತಂದ್ರೆ ನಾನು ಬೇರೆ ತರ ಫ್ಲೋರ್ಗಳೆಲ್ಲ ಹಾಕಿ ಇನ್ನೊಂದು ಮಾಡ್ಬೇಕು ಅನ್ನೋದಿಲ್ಲ. ನೈಸರ್ಗಿಕವಾಗಿ ಹೇಗಿದೆ ನಾನು ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ನಾನು ಒಂದು ಮಟ್ಟಿಗೆ ತಂದ್ಬಿಟ್ಟಿದ್ದೀನಿ. ಇನ್ನು ಬೇರೆ ಯಾವುದು ಬದಲಾವಣೆಗಳು ನಾನು ಮಾಡಕ್ ಹೋಗಲ್ಲ. ಬೇಸಿಕ್ ಆಗಿ ಹೇಗಿದೆ, ಒಂದು ಫೋಟೋ ಶೂಟ್ ಆಗ್ಬೋದು, ಆಮೇಲೆ ಡೆಸ್ಟಿನೇಟ್ ಮ್ಯಾರೇಜಸ್ ಅಂತಾರೆ, ಅದಕ್ಕೆ ಇಷ್ಟು ಜಾಗ ಸಾಲಲ್ಲ. ಯಾಕೆಂದ್ರೆ ಅದಕ್ಕೆ ಬೇರೆ ಪ್ಲಾನ್ ಮಾಡಬೇಕು, ಪಕ್ಕದ ಜಾಗ ತಗೋಬೇಕು ಜಾಗಗಳು, ಅದು ನೋಡೋಣ ಆಮೇಲೆ. ಆ ಥರದ್ದು ಒಂದು ಪರ್ಪಸ್ಸು, ಫೋಟೋ ಶೂಟ್ ಮಾಡ್ಬೋದು. ಆಮೇಲೆ ಸ್ಮಾಲ್ ಸೀರಿಯಲ್ಸ್ ಆಗಲಿ ಇನ್ನೊಂದಲ್ಲಿ ಬಂದು ಶೂಟ್ ಮಾಡ್ಕೋಬೋದು. ನನ್ನ ಮೂಲ ಉದ್ದೇಶಕ್ಕೆ ಧಕ್ಕೆ ಬರದ ಹಾಗೆ, ನನ್ನ ತೋಟ ಹಾಳು ಮಾಡ್ದ ಹಾಗೆ, ನನ್ನ ಪರಿಸರ ಹಾಳು ಮಾಡ್ದ ಹಾಗೆ ಯಾರು ಬೇಕಾದ್ರೂ ಬಂದು ನನ್ನ ಸ್ವಾಗತ ಇದೆ. ಬಹಳ ಅದ್ಭುತವಾದ ಪ್ರಯತ್ನ. ಬಟ್ ಇನ್ನೊಂದು ಎದುರುಗಡೆ ಒಂದು ಕಾಣ್ತಾ ಇದೆ ನನಗೆ, ಅದೇನು ಅಂತ ಅಂದ್ಬಿಟ್ಟು ನೀವು ಕರೆಕ್ಟ್ ಆಗಿ ಖಂಡಿತ ಹೇಳ್ತೀನಿ. ಅಲ್ಲಿ ಒಂದು ಕ್ಯೂರಿಯಾಸಿಟಿ ಇರಲಿ. ಬನ್ನಿ ವೀಕ್ಷಕರೇ, ಮತ್ತೊಮ್ಮೆ ಕರಿಸುಬ್ಬಿನ ಕನಸಿನ ತೋಟ ಬಿಲ್ವಾ. ವೀರೇಶ್ ಒಂದು ಕ್ವಶನ್ ಕೇಳಿದ್ರು, ಅಲ್ಲೊಂದೇನೋ ಕಾಣಿಸ್ತಾ ಇದೆ, ಏನು ಅಂತ. ಅದೇನು ಅಂತ ಈಗ ವೀರೇಶ್ ನಿಮಗೆ ತೋರಿಸ್ತಾರೆ.
ಇದು ಹೇಳಬೇಕು ಅಂತಂದರೆ ನನ್ನ ಪುಟ್ಟ ಒಂದು ಅರಮನೆ ತೋಟದಲ್ಲಿ ನಾನು ಬಂದರೆ ಇರೋದಕ್ಕೆ ಒಂದು ಶೆಡ್ ಮಾಡಬೇಕು ಅಂದ್ಬಿಟ್ಟು ನಾವು ಕಾಂಪೌಂಡ್ಗೆ ರೆಡಿಮೇಡ್ ವಾಲ್ಸ್ ಬರುತ್ತಲ್ಲ ಸಿಮೆಂಟ್ ಬ್ರಿಕ್ಸು ಅದನ್ನ ಇಟ್ಬಿಟ್ಟು ಒಂದು ಶೆಡ್ ಮಾಡೋಣ, ಹಿಂದ್ಗಡೆ ಒಂದು ಸಾಮಾನು ಹಾಕೋದಕ್ಕೆ ಒಂದು ಇದು ಮಾಡೋಣ ಅಂದಾಗ ನನ್ನ ಹೆಮ್ಮೆ ಶ್ರೀಮತಿ ಇಲ್ಲ ರೀ ನಾವು ಬಂದರೆ ಇರಬೇಕಲ್ಲ ಏನಾದ್ರು ಒಂದು ಮಾಡಿ ಅಂದಾಗ ರಾತ್ರಿ ಅದಕ್ಕೊಂದು ಬೇರೆ ಥರ ಟೆಕ್ನಿಕಲ್ ಯೂಸ್ ಮಾಡಿ ಪಫ್ ಶೀಟ್ ಯೂಸ್ ಮಾಡಿ ಆ ಮೇಲ್ಗಡೆ ಇದೆಲ್ಲ ಯೂಸ್ ಮಾಡಿ ಆ ಮನೆನ ಒಂದು ಸಿಮೆಂಟ್ ಮನೆ ಮಾಡೋದು ಬೇಡ ಅಂತಿತ್ತಲ್ಲವೇ, ಆದರೆ ವಿಧಿ ಇಲ್ಲ. ಅದು ನನ್ನ ವಾಚ್ಮನ್ ಶೆಡ್ ಮಾಡೋಕ್ಕೆ ಹೋಗಿದ್ದು ಒಂದು ಮನೆ ಆಯಿತು, ಪುಟ್ಟ ಮನೆ, ಅದೇನು ಒಳಗಡೆ ರೂಮ್ಗಳಿಲ್ಲ ಎಂಥದ್ದಿಲ್ಲ. ಬನ್ನಿ ನನ್ನ ಪುಟ್ಟ ಮನೆ ಏನು ಅಂತ ನೋಡಿ. ಮನೆ ಮುಂದೆ ಬಂದರೆ ಗೆಳೆಯರು ಯಾರು ಬಂದರೆ, ಫಾರ್ಚುನೇಟ್ಲಿ ಈ ಕರೋನಾ ಪೀರಿಯಡಲ್ಲಿ ಯಾರೂ ಗೆಳೆಯರು ಬಂದಿಲ್ಲ ಇನ್ನೂ ನನಗೆ. ನನ್ನ ಬಳಗ ತುಂಬ ದೊಡ್ಡದು, ನಿಮಗೆಲ್ಲ ಗೊತ್ತಿದೆ. ನಮ್ಮ ವೀರೇಶ್ ಫಸ್ಟ್ ಬಂದಿರೋದು ಗೆಳೆಯರು, ಅದಕ್ಕೆ ಮೊದಲು ನಮ್ಮ ಸುಂದರ್ ಅಂತ ಬಂದಿದ್ದಾರೆ, ಮಂಜು ಅಂತ ಬಂದಿದ್ದಾರೆ. ಯಾರೂ ಇನ್ನೂ ಉಳಿದಿಲ್ಲ ಇಲ್ಲಿ ನನ್ನ ತೋಟದಲ್ಲಿ. ಎಲ್ಲರೂ ಭಾಳ ಇದು ನನ್ನ ಮಗ ಬಂದು ನೀರು ಹಾಕ್ತಾ ಇದ್ದಾನೆ ಇಲ್ಲಿ. ಮನೆ ನನ್ನ ಪುಟ್ಟ ಮನೆ ನೋಡೋಣ ಬನ್ನಿ. ಇದಕ್ಕೆಲ್ಲ ನೀರು ಹಾಕಪ್ಪ ಮೇಲ್ಗಡೆಗೆಲ್ಲ. ಮನೇನ ಫಸ್ಟು ಅಲ್ಲಿ ಮಾಡಬೇಕು ಅಂದ್ಕೊಂಡೆ. ಇದು 6 ಅಡಿ ಆಳ ಇತ್ತು ಈ ಜಾಗ. ಈ ಕೆರೆಯನ್ನು ನಾನು ಅವೆಲ್ಲ ಹೇಳಿದ್ನಲ್ಲ 2000 ಅಡಿ 2000 ಟ್ರ್ಯಾಕ್ಟರ್ ಲೋಡ್ ಮಣ್ಣು ತರಿಸ್ತೆ ಅಂತ ಇಲ್ಲಿಂದ ಹಿಡ್ಕೊಂಡು ಆ ಲೈನ್ ಪೂರ್ತಿ ಮಣ್ಣು ಹಾಕಿದ್ದೀನಿ. ಅದು ಎಷ್ಟು ಡೆಪ್ತ್ ಇದೆ ಅಂತ ವೀರೇಶ್ ಅವ್ರು ನೋಡಿದ್ದಾರೆ, ನಿಮ್ಮ ಮುಂದೆ ಯಾವಾಗ ತೋರಿಸ್ತಾರೆ. ಅಲ್ಲಿ ಮಾಡಬೇಕು ಅಂದಾಗ ಪೂರ್ತಿ ತ್ಯಾವ ಇತ್ತು, ಕೆಳಗಡೆ ಎಲ್ಲ ಬಂಡೆಗಳಿದೆ. ಇಲ್ಲೆಲ್ಲ ತೆಗೆದಂಥ ಬಂಡೆಗಳನ್ನ ಹಾಕಿ ಮೇಲ್ಗಡೆ 3 ಅಡಿ 4 ಅಡಿ ಮಣ್ಣು ಹಾಕ್ಬಿಟ್ಟಿದ್ದೀನಿ ನಾನು. ಅದಾದ್ಮೇಲೆ ಇನ್ನೆಲ್ಲಿ ಮನೆ ಮಾಡ್ಬೋದು, ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂದಾಗ ಇಲ್ಲಿ ಮಾರ್ಕ್ ಕಾಣಿಸುತ್ತೆ ನೋಡಿ, ಇಲ್ಲಿ ಒಂದು 5 ಅಡಿ ಹೈಟಲ್ಲಿ ಮಣ್ಣಿದೆ. ಈ ಹೈಟ್ವರೆಗೂ ಪೂರ್ತಿ ಮಣ್ಣಿತ್ತು, ಅಲ್ಲಿ 0 ಇದೆ. ಹೀಗೆ ಇಳಿಜಾರಿತ್ತು ಈ ಜಾಗ ಪೂರ್ತಿ. ಸೊ ಇಲ್ಲೇ ಮನೆ ಮಾಡೋಣ ಅಂತ ನನ್ನ ಫ್ರೆಂಡು ಮತ್ತು ಅವರು ಬೇಸಿಕಲಿ ಸಿವಿಲ್ ಇಂಜಿನಿಯರು, ನನ್ನ ಪಾಲುದಾರರು ರಮಾಕಾಂತ್ ಅಂದ್ಬಿಟ್ಟು, ನಮ್ಮ ವೀರೇಶ್ ಅವ್ರಿಗೂ ಗೊತ್ತು, ಅವ್ರು ಇಲ್ಲಿ ಮಾಡೋಣ ಅಂತಂದ್ರು. ಬಹುಶಃ ಮನೆ ಕಟ್ಟೋದ್ರಲ್ಲಿ ಒಂದು 25% ಈ ಜಾಗ ಮಟ್ಟ ಮಾಡೋಕ್ಕಾಗೋಯ್ತು. ಹಿಂದೆ ಒಂದು ದೊಡ್ಡ ಬಂಡೆ ಇತ್ತು, ಆ ಬಂಡೆ ಒಡೆದು ಆ ಬಂಡೆನೇ ಇಲ್ಲೆಲ್ಲ ರಿವಿಟ್ಮೆಂಟ್ ಅಂತ ನಾವೇನು ಕರಿತೀವಿ, ನಾವು ಕೆರೆಗೆ ಮಾಡ್ತೀವಲ್ಲ ಆ ಥರ ರಿವಿಟ್ಮೆಂಟ್ ಕಟ್ಟಿದೆ ಮನೆಗೆ. ಅದು ಒಂದು ಅಂದ ಸಿಕ್ತು ಇದಕ್ಕೆ. ಎಂಟ್ರೆನ್ಸಲ್ಲಿ ಮನೆ ಪಕ್ಕ ವಾಸ್ತುಗೂ ಕುಬೇರನ ಮೂಲೆಗೆ ಬರುತ್ತೆ. ಇದು ನನ್ನ ಟೋಟಲ್ ಜಮೀನಿಗೆ ಕುಬೇರನ ಮೂಲೆ ಅದಾಗುತ್ತೆ. ಅರ್ಧದಿಂದ ಮೇಲೆ ಬರೋದ್ರಿಂದ ಕುಬೇರನ ಮೂಲೆ ಅಂತ ನಾವು ಕರಿತೀವಿ. ಸೊ ಅರ್ಧದಿಂದ ಮೇಲೆ ಬಂತು. ಭಾಳಷ್ಟು ಖರ್ಚಾಯಿತು ನನಗೆ ಇದು, ಯಾಕೆಂದರೆ ಬರ್ತಿ ಹಾಕಿ JCB ಓಡಿಸಿ ಲೆವೆಲ್ ಮಾಡಿ ಎಲ್ಲ ಮಾಡಿ. ಸೊ ಫಸ್ಟು ಅಷ್ಟು ಮಾಡೋಣ ಅಂದ್ಕೊಂಡ್ವಿ. ಆಮೇಲೆ ಕಾರ್ ಬಂದರೆ ಬಿಸಿಲಿರುತ್ತೆ, ಕಾರ್ ನಿಲ್ಸೋದಕ್ಕೆ, ಅಥವಾ ಮನೆ ಮುಂದೆ ಯಾವಾಗಲೂ ಮನೆ ಒಳಗಡೆ ಇರೋಕ್ಕಾಗಲ್ವಲ್ಲ, ಯಾರೋ ಫ್ರೆಂಡ್ಸ್ ಆಗಲಿ ಇನ್ನೊಬ್ರು ಬಂದರೆ. ಹೊರಗಡೆ ಮಳೆ ಬರ್ತಾ ಇದ್ರೆ ಅದರ ಆನಂದ ಮತ್ತು ಸೌಂದರ್ಯ, ಮಳೆಯ ಒಂದು ಎಂಜಾಯ್ಮೆಂಟ್ ಮಾಡಬೇಕಲ್ಲ. ಒಂದಷ್ಟು ವಿಡಿಯೋಸ್ ಇದೆ, ನಿಮಗೆ ತೋರಿಸ್ತೀನಿ ನಾನು ಮಳೆಗಾಲದ್ದು. ಆ ಆನಂದ ಅನುಭವಿಸ್ಬೇಕು ಅಂದರೆ ಮನೆ ಮುಂದೆ ಒಂದು ಜಾಗ ಇರಬೇಕು, ಒಂದು ಚಪ್ರ ಇರಬೇಕು. ಸೊ ಅದಕ್ಕೆ ಒಂದು ಪರ್ಮನೆಂಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೊಂದು ಶೀಟ್ಗಳೆಲ್ಲ ಹಾಕಿ ಮನೆ ಮುಂದೆ ಈ ಥರ ಮಾಡಿದ್ವಿ. ನೋಡೋದಕ್ಕೆ ಒಂದು 5 ಸ್ಟಾರ್ ಥರ ಕಾಣಿಸುತ್ತೆ, ಅಲ್ಲ ಅದು ನಿಜವಾಗ್ಲೂ ಕರಿಸುಬ್ಬು ಗುಡಿಸ್ಲು, ಒಂದು ಬಡವನು ಗುಡಿಸ್ಲು ಅದು. ಬನ್ನಿ ನೋಡೋಣ. ಹಾಗೆ ಹಿಂದ್ಗಡೆ ಒಂದು ಇಂಟ್ರೆಸ್ಟಿಂಗ್ ಜಾಗ ಮಾಡಿದ್ದೀನಿ, ಅದಕ್ಕೂ ಒಂದು 6 ಅಡಿ ಒಂದು ಜಾಗ. ಒಂದು ನಾವೇನು ಗುಡಿಸ್ಲು ಹಾಕಬೇಕು ಅಂದ್ಕೊಂಡ್ವಿ, ಭಾಳ ಐಫೈ ಅಲ್ಲ. ನಾನು ಹೇಳಿದ್ನಲ್ಲ, ವಾಲ್ ಅಲ್ಲ, ಸಿಮೆಂಟ್ ಬ್ರಿಕ್ಸ್ ರೆಡಿಮೇಡ್ ಕಾಂಪೌಂಡ್ ಏನು ಬರುತ್ತೆ ಅದು, ಅದನ್ನಿಟ್ಟು ಒಳಗಡೆ ನಾನು ಪ್ಲಾಸ್ಟಿಂಗ್ ಮಾಡಿ ನೋಡೋದಕ್ಕೆ ಐಫೈ ಥರ ಕಾಣಿಸುತ್ತೆ. ಅಲ್ಲ, ಲೋ ಕಾಸ್ಟ್ ಹೌಸಿಂಗು. ನಿಮ್ಗೆ ಹೆಚ್ಚು ಕಡಿಮೆ ಒಂದು 6 ರಿಂದ 7 ಚದರ ಬರುತ್ತೆ, 700 ಸ್ಕ್ವೇರ್ ಫೀಟ್ ಬರುತ್ತೆ. 800 ಸ್ಕ್ವೇರ್ ಫೀಟ್ ಬರುತ್ತೆ, ಮುಂದೆ ಇರೋ ಜಾಗ ಹಿಂದೆ ಇರೋ ಜಾಗ ಎಲ್ಲ ಸೇರಿ. ಮತ್ತೆ ಈ ಜಾಗ ಸೇರಿ ಇದ್ರ ಖರ್ಚಿಗೆ ನಂಗೆ ಒಂದು 2.5 ಲಕ್ಷ ಖರ್ಚಾಯ್ತು. ಒಂದು 7 ಚದರ ಕಟ್ಟೋದಕ್ಕೆ ಈ ಮುಂದಿನ ಲೆವೆಲ್ಮೆಂಟು ಮತ್ತು ಕಲ್ಲು ಹೊಡಿಯೋದು ಇವೆಲ್ಲ ಸೇರಿ ನನಗೊಂದು 13.5 ಲಕ್ಷ ಈ ಮನೆ ಕಟ್ಟೋದಕ್ಕೆ ಖರ್ಚಾಯಿತು. ಬಟ್ ತೋಟಕ್ಕೆ ಅದು ಜಾಸ್ತಿನೇ 13.5 ಲಕ್ಷ. ಬಟ್ ಇವತ್ತಿನ ದಿನ ಪ್ರತಿಯೊಂದು ರೇಟ್ ಜಾಸ್ತಿ ಇದೆ. ಯಾಕೆಂದ್ರೆ ಲೇಬರ್ ಪ್ರತಿಯೊಂದು ಬೆಂಗಳೂರಿಂದ ತರಬೇಕು. ಈ ಕಾಡಲ್ಲಿ ಏನು ಸಿಗಲ್ಲ ಲೇಬರು. ನೀರೊಂದು ಬಿಡ್ತಾ ಇತ್ತು, ಮತ್ತು ಪವರ್ ಇರಲಿಲ್ಲ. ಆವಾಗ ಜನರೇಟರ್ ಇಟ್ಕೊಂಡು ಕೆಲಸ ಮಾಡಿದೆ ನನ್ನ ಬಿಲ್ಡಿಂಗು ಎಲ್ಲನೂ. ಬನ್ನಿ ಹಿಂದ್ಗಡೆ ಒಂದು ಜಾಗ ಇದೆ ನನ್ನ ಸ್ಟೋರ್ ಅಂತ, ಅದನ್ನ ನೋಡಿಕೊಂಡು ಆಮೇಲೆ ಮುಂದೆ ಬರೋಣ. ಇನ್ನೂ ಒಂದಷ್ಟು ಸಸಿಗಳಿದೆ, ಇದೆಲ್ಲ ಹಾಕಬೇಕು. ನೋಡಿ ಇಲ್ಲೊಂದು ಇಂಟ್ರೆಸ್ಟಿಂಗ್ ಸಸಿ ಇದೆ, ಫ್ಯಾಷನ್ ಫ್ರೂಟ್ ಅಂತ ಕರಿತೀವಿ. ಭಾಳ ಅದ್ಭುತವಾಗಿರುತ್ತೆ, ಗೊಣ್ಣೆ ಥರ ಇರುತ್ತೆ ಹಣ್ಣು. ಅದು ಹಬ್ಬ ಬಿತ್ತಿದೆ. ಮತ್ತು ಗೋಡಂಬಿ ಈ ಫಾರೆಸ್ಟ್ ಅವರು ಒಂದಷ್ಟು ಬೀಜಗಳು ಕೊಟ್ಟಿದ್ರು, ಅಲ್ಲೆಲ್ಲ ಇದೆ, ಇನ್ನೂ ಒಂದಷ್ಟು ಹಾಕಬೇಕು. ಈ ಮಧ್ಯದಲ್ಲಿ ಸುಮ್ಮನೆ ಒಂದು ಹೂತಿದ್ದೆ, ಒಂದು 2-3 ಗಿಡ ಬಂದಿದೆ, ಗೋಡಂಬಿ ಗಿಡ ತುಂಬ ಚೆನ್ನಾಗಿ ಬಂದಿದೆ ಈ ಬೆಟ್ಟದ ಸಂದಿನಲ್ಲಿ. ಅದು ಯಾವುದನ್ನು ಡಿಸ್ಟರ್ಬ್ ಮಾಡದೆ ಹಾಗೆ ಉಳಿಸ್ಕೊಂಡಿದ್ದೀನಿ. ಮತ್ತು ಈ ಮನೆ ಮುಂದೆ ಇಲ್ಲಿ ಕೂತ್ಕೊಂಡು ಒಂದು ಸೌಂದರ್ಯ ಸವಿಬೇಕು ಅಂತ ಇಲ್ಲೊಂದು ಪ್ಲಾಟ್ಫಾರ್ಮ್ ಮಾಡಬೇಕು ಅಂತಿದ್ದೀನಿ, ಅಟ್ಟಣಿಗೆ ಮಾಡಬೇಕು ಅಂತಿದ್ದೀನಿ. ಅದು ಇಟ್ ವಿಲ್ ಟೇಕ್ ಟೈಮ್. ಕೆಲಸದವ್ರು ಬಂದಾಗ ದುಡ್ಡಿಲ್ಲ ಕೆಲಸದವ್ರು ಇಲ್ಲ ಅಂದಂಗೆ ಅಲ್ಲೊಂದು ಸೋಲಾರ್ ಲೈಟ್ ಹಾಕಿದ್ದೀನಿ, ರಾತ್ರಿ ಹೊತ್ತು ತಾನೇ ಹತ್ಕೊಳ್ಳುತ್ತದು. ಇದಾದಮೇಲೆ ನೋಡಿ ಇಲ್ಲಿ ಮನೆ ಮುಂದೆ ವಿಶಾಲವಾಗಿ ಕೂತ್ಕೋಬೋದು. ಆ್ಯಕ್ಚುಲಿ ನೋಡಿ ಈ ಫ್ಲೋರಿಂಗ್ನ ಮನೆ ಒಳಗಡೆ ಬಳಸಬೇಕು ಅಂತ ತಂದಿದ್ದು ಫ್ಲೋರಿಂಗು ಸಿಮೆಂಟ್ ಬ್ಲಾಕ್ಸು. ನಮ್ಮ ಮೋರಿ ಮೇಲೆ ಕರ್ವ್ ಸ್ಟೋನ್ ಅಂತ ಏನಾಗ್ತೀವಿ ನಮ್ಮ ಸಿಟಿನಲ್ಲಿ ಮೋರಿಗಳ ಮೇಲೆ, ಅದನ್ನು ತಂದು ಮನೆ ಒಳಗಡೆ ಬಳಸಬೇಕು ಅಂದಿದ್ದು. ನಮ್ಮ ಮಿಸಸ್ ಅಬ್ಜೆಕ್ಷನ್ ಮಾಡಿದ್ರು. ಎನಿವೆ ಆ ಸ್ಟೋನ್ ಹೊರಗಡೆ ಯೂಸ್ ಆಯಿತು, ಮನೆ ಒಳಗಡೆ ಎಲ್ಲ ಟೈಲ್ಸ್ ಹಾಕಿದ್ದೀನಿ. ನಮ್ಮ ಹಿಂದ್ಗಡೆ ಜಾಗ ನೋಡ್ಕೊಂಡು ಆಮೇಲೆ ನನ್ನ ಪುಟ್ಟದಾದ ಮನೆಗೆ ಒಳಗಡೆ ಹೋಗೋಣ. ಆ ಹಿಂದ್ಗಡೆ ಜಾಗದಲ್ಲಿ ಇಲ್ಲಿ ವಿಶೇಷ ತುಂಬ ಹಾವುಗಳು ಬರುತ್ತೆ ಇಲ್ಲಿ ಈ ಜಮೀನಲ್ಲಿ. ನಾವು ಹೋದ್ವಲ್ಲ, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ, ತುಂಬ ಹಾವಿನ ಪೊರೆಗಳು ಬರುತ್ತೆ. ಇಲ್ಲಿ ಆ ಥರ ಒಂದು ಹಾವಿನ ಪೊರೆ ಬಿಟ್ಟಿತ್ತು, ನಿಮ್ಗೆ ಅದನ್ನು ತೋರಿಸ್ತೀನಿ. ನಿಮಗೆ ಒಂಥರ ಸಣ್ಣದು, ಅದರ ಪಳೆಯಳಿಕೆ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ.
ಭಾಳ ಹುಷಾರಾಗಿ ಓಡಾಡಬೇಕು. ಬಟ್ ನನ್ನ ಮೊಮ್ಮಕ್ಕಳೆಲ್ಲ ಚಿಕ್ಕ ಮೊಮ್ಮಕ್ಕಳು ಅವ್ರಿಗೆ ಅಭ್ಯಾಸ ಆಗಿದೆ, ತಾನಾಗಿ ಓಡಾಡ್ತಾರೆ ಮನೆ ಸುತ್ತಲ. ಇದೊಂದು ಬೇವಿನ ಗಿಡ, ಇದು ಬಿದಿರು ಗಿಡ ಎಲ್ಲ ಕಟ್ ಮಾಡಿದ್ದೀವಿ, ಭಾಳ ದೊಡ್ಡದಾಗಿ ಬೆಳೆದ್ಬಿಟ್ಟಿತ್ತು, ಕಟ್ ಮಾಡಿದ್ದೀವಿ. ನೋಡಿ ಇದು ಜಾಗ ನೋಡಿ, ಇಲ್ಲಿ ಬಂದರೆ ಹಿಂದೆ ರಸ್ತೆ ಕಾಣಿಸುತ್ತೆ ನನ್ನ ಮನೆ ಹತ್ರ. ಒಂದು ಚಕೋತ ಹಣ್ಣಿನ ಗಿಡ ಹಾಕಿದ್ದೀನಿ, ಅಲ್ಲೊಂದು ಬಿಲ್ಪತ್ರೆ ಗಿಡ ಹಾಕಿದ್ದೀನಿ, ಬಿಲೋಪತ್ರೆ ಗಿಡ, ಬದನೆ ಗಿಡ ಹಾಕಿದ್ದಾಳೆ ನನ್ನ ಹೆಂಡತಿ. ಇಲ್ಲೊಂದು ಕರ್ಬೇವಿನ ಸೊಪ್ಪಿನ ಗಿಡ ಬರ್ತಾ ಇದೆ, ಪಪ್ಪಾಯಿ ಬರ್ತಾ ಇದೆ. ಹಾಗೆ ಇತ್ತಲು, ಇದು ನಮ್ಮ ರಸ್ತೆ ಕಾಣಿಸುತ್ತೆ, ಎಲ್ಲ ಇತ್ತಲು ಈ ಕಡೆ. ನೋಡಿ ಗೇಟ್ ತೆಗೆದ್ರೆ ನಾನೆಲ್ಲ ಗೋಡನ್ ಇಲ್ಲಿದೆ, ಗೋಡನ್ ಇದೆ. ಈಗ ಒಳಗಡೆ ಬಂದರೆ ನೋಡಿ, ಇಲ್ಲಿ ಒಂದು ಸೌದೆ ಒಲೆ ಮಾಡಿದ್ದೀನಿ. ಈ ಸೌದೆ ಒಲೆ ಮಾಡಿದ್ದೀನಿ, ಮೇಲ್ಗಡೆ ಪಾತ್ರೆ ಇಟ್ಕೊಂಡು ಅಡುಗೆ ಮಾಡ್ಕೋಬೋದು ಈ ಸೌದೆ ಒಲೆಯಲ್ಲಿ. ಬೇಡ ಅಂದರೆ ಬಾರ್ಬಿಕ್ಯೂ ಥರ ಮಾಡ್ಕೋಬೋದು, ಕೆಳಗಡೆ ಬೆಂಕಿ ಹಾಕ್ಬಿಟ್ಟು ಮೇಲ್ಗಡೆ ಎಲ್ಲ ಫ್ರೂಟ್ಸ್ ಎಲ್ಲ ಡ್ರೈ ಮಾಡಿಕೊಂಡು ಅಥವಾ ನಾನ್ ವೆಜ್ ಅಡುಗೆ ಮಾಡಿದ್ರೆ ನೋಡಿ ಎಲ್ಲ ಅದು ಅಡುಗೆ ಮಾಡಿದ್ದೀವಿ. ಎಲ್ಲ ನನ್ನ ಕಸ್ಟಮ್ ಮೇಡು ರಾಡ್ಗಳು ಇಟ್ಬಿಟ್ಟು ನೋಡಿ ಕೆಳಗಡೆ ಒಲೆ ಇಡೋದಕ್ಕೆ ನೋಡಿ, ಇದು ಸೌದೆ ಇಟ್ಟು ಬೆಂಕಿ ಕಾಯಿಸ್ಕೋಬೋದು. ಇದು ಈ ಥರ ಇದನ್ನೆಲ್ಲ ಮಾಡಿದ್ದೀನಿ. ಮತ್ತು ಇದು ಗುಜರಾತ್ ಬಾಯ್ಲರು ಬಿಸಿನೀರು ಕಾಯಬೇಕು, ಸೌದೆ ಒಲೆ ನೀರು ಕಾಯಿಸ್ಬೇಕು ಅಂತ 5 ವರ್ಷಕ್ಕಿಂತ ನನ್ನ ಮನೆ ಕಟ್ಟಿದಾಗ ನಾನು ಸಾಗರದಿಂದ ಮಾಡಿ ತರಿಸ್ದೆ. ಇದು ಅಲ್ಲಿ ಪ್ಲಂಬರ್ ಏನೋ ರಾಂಗ್ ಕನೆಕ್ಷನ್ ಕೊಟ್ಬಿಟ್ಟು ಬರಬೇಕಾದಂಥ ಜಾಗದಲ್ಲಿ ಬಿಸಿನೀರು ಬರದೆ ನನ್ನ ಮನೆ ಅಡುಗೆ ಮನೆ ಕಮೋಡಲ್ಲಿ ಬಿಸಿನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು. 5 ವರ್ಷದಿಂದ ಯೂಸ್ ಮಾಡಿರಲಿಲ್ಲ. ಸೊ ಈ ತೋಟದಲ್ಲಿ ಒಂದು ಪುಟ್ಟ ಮನೆ ಮಾಡಿದ್ಮೇಲೆ ಇಲ್ಲಿ ತಂದು ಹಾಕ್ತೀನಿ. ಇಲ್ಲಿ ಬಿದ್ದಂಥ ಕಸ ಕಡ್ಡಿ ಸಿಕ್ಕಾಪಟ್ಟೆ ಬೀಳುತ್ತೆ, ಇಲ್ಲಿ ಒಣಗಿದ ತರಗಳು ಅದು ಇದು. ಅದನ್ನು ತೆಗೆದು 4 ಬೆಳಗ್ಗೆ ಹೊತ್ತು ಒಂದು ಅರ್ಧ ಗಂಟೆಗೆ ಇಲ್ಲಿ ತೆಗೆದು ಬೆಂಕಿ ಹಚ್ಚಿಬಿಟ್ರೆ, ಇಲ್ಲಿ ಗುಜರಾತ್ ಬಾಯ್ಲರ್ ಅಂತ ಕರಿತೀವಿ, ಸ್ಟೈನ್ಲೆಸ್ ಸ್ಟೀಲ್ದು. ಇಲ್ಲಿ ಬೆಂಕಿ ಹಚ್ಚಿಬಿಟ್ರೆ 15 ನಿಮಿಷಕ್ಕೆ ಬಿಸಿನೀರು ಬಿಸಿ 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 ಒಂದು ಎಣ್ಣೆ ಸ್ನಾನ ಮಾಡಿ, ಆ ಬಿಸಿನೀರು ಮಾಡಿ ಒಂದು ಒಳ್ಳೆ ತಿಂಡಿ ಮಾಡಿ ಮಲಗಿಬಿಟ್ರೆ ಅದ್ಭುತವಾದಂಥ ನಿದ್ದೆ ಬರುತ್ತೆ. ಆದರೆ ಬೆಂಗಳೂರಲ್ಲಿ ನಿದ್ದೆ ಮಾಡ್ತೀವಿ ಒಂದೊಂದ್ಸತಿ, ಇಲ್ಲಿಗೆ ನಿದ್ದೆ ಮಾಡೋಕ್ಕೆ ಮನಸ್ಸೇ ಬರಲ್ಲ. ಯಾಕೆಂದರೆ ಗಿಡಗಳೆಲ್ಲ ಓಡಾಡ್ಕೊಂಡು ಆ ಗಿಡ ಚಿಗುರಿದ್ಯಾ, ಗಿಡದಲ್ಲಿ ಹುಳ ಹೊಡೆದಿದ್ಯಾ ಅಂತ ನೋಡ್ಕೊಂಡು ಇದನ್ನೇ ಮಾಡ್ತಾ ಇರ್ತೀವಿ. ಇದೆಲ್ಲ ಒಂದಷ್ಟು ಸಾಮಾನು ಇಡೋದಕ್ಕೆ ಸ್ಟೋರೇಜ್ ಜಾಗ ಮಾಡ್ಕೊಂಡಿದ್ದೀನಿ. ಕೆಲಸದವ್ರು ಬಂದರೆ, ನಮ್ಮ ಮನೆ ಕೆಲಸದವ್ರು ಬಂದು ಇಲ್ಲೇ ಮಲಗಿಬಿಡ್ತಾನೆ ಕ್ಲೀನ್ ಮಾಡಿಕೊಂಡು ಭಾಳ ನೀಟಾಗಿ. ನೋಡಿ ಇದು ಬಾಲ್ ನಾನು ಹೇಳಿದ್ನಲ್ಲ, ಇದು ರೆಡಿಮೇಡ್ ಕಾಂಪೌಂಡ್ ವಾಲ್. ಇದು ಪಿಲ್ಲರ್ಗಳು, ಇದು ಇನ್ಸೈಡ್ ಮಾಡಿರೋದು. ಇನ್ಸೈಡ್ ಮಾಡಿ ನಾವೇನು ಮಾಡಿದ್ದೀವಿ, ಅದನ್ನು ಒಳಗಡೆಯಿಂದ ಸೇಫ್ಟಿ ಪರ್ಪಸ್ಸು ನಾನು ಮೆಸ್ ಹಾಕಿ ಪ್ಲಾಸ್ಟಿಂಗ್ ಮಾಡಿ ಅದು ಒಂದು ಡೆಕೋರೇಟಿವ್ ಆಗಿ ವರ್ಕ್ ಮಾಡಿದ್ದೀನಿ ನಾನು. ಈಗ ಒಳಗಡೆ ಹೋಗೋಣ, ನನ್ನ ಪುಟ್ಟ ಮನೆ ಒಳಗಡೆಗೆ. ನೋಡಿ ಗೆಳೆಯರೆ, ಬೆಳಗ್ಗೆ ಒಂದು 12 ಗಂಟೆಗೆ ಹೋಗ್ತಾರೆ ಕಾಡಿಗೆ, ಇಲ್ಲಿಂದ ದನ ಮೇಯಿಸೋದಕ್ಕೆ, ಕುರಿ ದನ ಮೇಯಿಸ್ಕೊಂಡು. ಈಗ ಗೋಧೂಳಿ ಅಂತ ಹೇಳ್ತೀವಲ್ಲ, ಸಂಜೆ ಹೊತ್ತು ಬರ್ತಾ ಇದೆ ನೋಡಿ, ಹಸುಗಳು ಬರ್ತಾ ಇದೆ. ಒಂದು 7 ಗಂಟೆವರೆಗೂ ಲೈನಾಗಿ ಮನೆ ಮುಂದೆ ಹಸುಗಳು ಓಡಾಡುತ್ತೆ, ಕುರಿಗಳು ಓಡಾಡುತ್ತೆ, ದನ ಓಡಾಡುತ್ತೆ. ಭಾಳ ಅದ್ಭುತವಾಗಿರುತ್ತೆ ನೋಡೋದಕ್ಕೆ. ಸಾಯಂಕಾಲ ಹೊತ್ತು ಹೊರಗಡೆ ಚೇರ್ ಹಾಕೊಂಡು ಕೂತ್ಕೊಂಡ್ರೆ ಆ ಥರ ಇನ್ನೂ ಟೈಮ್ ಬಂದಿಲ್ಲ ನನಗೆ. ಇಲ್ಲಿ ಬಂದರೆ 1 ನಿಮಿಷ ಇನ್ನೂ ಬೆಂಗಳೂರಾದ ಪುಟ್ಸತ್ತಾಗಿರ್ತೀನಿ. ಇಲ್ಲಿ ಯಾವಾಗಲೂ ಶಾರ್ಟ್ಸ್ ಹಾಕ್ಕೊಂಡು ಕೆಲಸ ಮಾಡ್ತಾನೇ ಇರ್ತೀನಿ. ಬನ್ನಿ ಈಗ ನನ್ನ ಪುಟ್ಟ ಮನೆ ಒಳಗಡೆ ಹೋಗೋಣ. ನಾನು ಎಲ್ಲ ಈ ಬಾಗಿಲು, ಯಾಕೆ ನಾವು ಇರಲ್ಲ ಇಲ್ಲಿ, ಹೇಳೋಕ್ಕಾಗಲ್ಲ. ನೋಡಿ ಅಲ್ಲಿ ನೋಡಿ, ನಿಮಗೆ ಮಣ್ಣಿರೋ ಜಾಗ ಗೊತ್ತಾಗುತ್ತೆ. ಆ ಹೈಟ್ಗೆ ಅಲ್ಲಿ 0 ಇತ್ತು ಮಣ್ಣು. ಅಷ್ಟು ಮಣ್ಣು ತೆಗೆದು ನಾನು ಇದನ್ನು ಒಂದು ಮಟ್ಟ ಮಾಡಿದ್ದೀನಿ ಮನೆ ಕಟ್ಟೋದಕ್ಕೆ. ಒಂದು ಹಳೆ ಕಾಲದ ಬಾಗಿಲು ಮಾಡಬೇಕು ಅನ್ನೋ ಆಸೆ ಇತ್ತು ನನಗೆ. ಎಲ್ಲೋದ್ರೂ ನಾನು ಆ ಸಂಪ್ರದಾಯ ಬಿಟ್ಟು ಹೋಗಲ್ಲ. ಇದು ಆ್ಯಕ್ಚುಲಿ ಪೈಪು, ಮೆಟಲಲ್ಲಿ ಮಾಡಿರೋ ಬಾಗಿಲು. ಇದು ಮೆಟಲ್ಲೇ, 3 ಇಂಚ್ ದಪ್ಪ ಇದೆ ಇದು ಬಾಗಿಲು. ಯಾರೂ ಹೊಡಿಯೋಕ್ಕಾಗಲ್ಲ ಅಷ್ಟು ಈಸಿಯಾಗಿ. ಕಳ್ಳರು ಮುರಿಬೇಕು ಅಂದ್ರೆ ಎಲ್ಲ ಮುರಿತಾರೆ, ಅದು ಬೇರೆ ವಿಷಯ. ಆದರೂ ಒಂದು ಸೇಫ್ಟಿಲಿ ಮಾಡಿದ್ದೀನಿ. ಈ ಬಾಗಿಲ ಬಗ್ಗೆ ಹೇಳಿದೆ. ಈಗ ಬನ್ನಿ ನನ್ನ ಒಂದು ಪುಟ್ಟ ಮನೆ ಅಂತಂದರೆ, ನಾವು ಬಂದರೆ ಇರೋದಕ್ಕೆ ಒಂದು ಹಾಲ್ ಅಷ್ಟೇ, ಏನಾದ್ರು ಸಾಮಾನುಗಳು ಇಡೋದಕ್ಕೆ. ಆ ಥರ ಒಂದು 18x18 ಒಂದು ಹಾಲ್ ಮಾಡಿದ್ದೀನಿ ನಾನು ಇಲ್ಲಿ. ವಿಶೇಷವಾಗಿ ಏನು ಯಾವುದು ರೂಮ್ ಆಗಲಿ ಇನ್ನೊಂದು ಮಾಡಿಲ್ಲ, ಒಂದು ಹಾಲು 18x18. ಎಲ್ಲ ನಾನು ಸ್ಟುಡಿಯೋನಲ್ಲಿದ್ದಂಥ ಒಂದಷ್ಟು ಎಕ್ಸ್ಟ್ರಾ ಫರ್ನಿಚರ್ಸ್ ಏನಿತ್ತು ನೋಡಿ, ಯಾರಾದರೂ ಗೆಳೆಯರು ಬಂದರೆ ಒಂದಷ್ಟು ಹಾಸಿಗೆ ಅಂತ ತಂದಿರಿಸಿದ್ದೀನಿ. ಇನ್ನು ಮಲಗೋದಕ್ಕೆ ಯಾರೂ ಬಂದಿಲ್ಲ ಇಲ್ಲಿ, ನನ್ನ ಗೆಳೆಯರಾಗಲಿ ಯಾರಾಗಲಿ. ಸ್ಟುಡಿಯೋಲಿದ್ದಂಥ ಒಂದು TV ತಂದು ಹಾಕಿದ್ದೀನಿ. ಇದಕ್ಕಾಗಿ ವಿಶೇಷವಾಗಿ ಮನೆಗೇನು ಮಾಡಲಿಲ್ಲ. ನೋಡಿ ಎಲ್ಲ ಪಿಲ್ಲರ್ಸ್ ನೀವು ಹೊರಗಡೆ ನೋಡಿದ್ರಲ್ಲ, ಅದೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಸ್ಟ್ರಕ್ಚರ್ ಡಿಸೈನ್ ಮಾಡಿಸಿದ್ದೆ. ವಾಲು ಸ್ವಲ್ಪ ಸ್ಟ್ರೆಂತ್ ಬರಲಿ ಅಂತ ಅಂದ್ಬಿಟ್ಟು ಒಳಗಡೆ. ಇಲ್ಲಾಂದರೆ ಅದು ಮಧ್ಯದಲ್ಲಿ ಗಾಳಿ ಬರುತ್ತೆ, ಹುಳ ಹುಪ್ಪಟೆ ಬರುತ್ತೆ. ಅದಕ್ಕೋಸ್ಕರ ಮೆಸ್ಸಾಗಿ ಪ್ಲಾಸ್ಟಿಂಗ್ ಮಾಡಿ ಸ್ಟ್ರಕ್ಚರ್ ಡಿಸೈನ್ ಮಾಡಿದ್ದೀನಿ. ವಾಲ್ ಥಿಕ್ನೆಸ್ ಇಷ್ಟೇ ಇರೋದು, ತುಂಬ ದೊಡ್ಡದಿಲ್ಲ. ಮೇಲ್ಗಡೆ ಅಗೇನ್ ಪಫ್ ಶೀಟ್ ಯೂಸ್ ಮಾಡಿದ್ದೀನಿ ನಾನು. ನೋಡೋದಕ್ಕೆ ಭಾಳ ಚೆನ್ನಾಗಿದೆ. ಸ್ಟ್ರಕ್ಚರ್ ಮಾಡಿ ಮೇಲ್ಗಡೆ ಪಫ್ ಶೀಟ್ ಯೂಸ್ ಮಾಡಿದ್ದೀನಿ. ಇಲ್ಲಿ ಒಂದು ಅಟ್ಟ ಮಾಡಿದ್ದೀನಿ. ನನ್ನ ಮೊಮ್ಮಕ್ಕಳು ಬೇಕು ಒಂದು ಸಣ್ಣದಾಗಿ ಒಂದು ಅಟ್ಟ ಮಾಡೋಣ ಅಂತಿದೆ, ಪೂರ್ತಿ ಬೇಕು ಅಂದರು. ಚಳಿಗಾಲದಲ್ಲಿ ಬಂದು ಮಕ್ಕಳು ಹತ್ತಿದ್ರೆ ಮಲ್ಕೊಳ್ತಾವಲ್ಲಿ. ಇನ್ನೂ ಅದಕ್ಕೊಂದು ಏಣಿ ಮಾಡಬೇಕು, ಮಾಡಿಲ್ಲ. ನನ್ನ ಮೊಮ್ಮಕ್ಕಳು ಯೂಸ್ ಮಾಡಿದಂಥ ಒಂದು ಬಂಕರು, ಅದು ತೊಗೊಂಬಂದು ಅವ್ರು ಬಂದಾಗ ಮಲ್ಕೋಬೇಕು ಅಂತಂದರು. ಅದನ್ನು ತೊಗೊಂಬಂದು ಇಲ್ಲ ಹಾಕಿದ್ದೀನಿ. ಅವ್ರಿಗಿನ್ನ ಹೆಚ್ಚಾಗಿ ನಾನು ಮೇಲ್ಗಡೆ ಮಲಗ್ತೀನಿ ಅಲ್ಲಿ ಬಂಕರಲ್ಲಿ. ಅದು ಯಾಕೆಂದರೆ ಕಿಟಕಿ ತೆಗೆದುಬಿಟ್ರೆ ಬೀದಿ ಎಲ್ಲ ಕಾಣಿಸುತ್ತೆ, ಭಾಳ ಚೆನ್ನಾಗಿ ಕಾಣಿಸುತ್ತೆ ನೈಟಲ್ಲಿ. ಆ ಬೀದಿ ಸ್ಟ್ರೀಟ್ ಲೈಟ್ ಒಂದು ಹಾಕ್ಬಿಟ್ರೆ ನನ್ನ ಕಂಬದಲ್ಲಿ ಇಡೀ ಜಮೀನು ಕಾಣಿಸ್ತಾ ಇರುತ್ತೆ. ಇಲ್ಲೊಂದು ಪುಟ್ಟ ಫ್ರಿಡ್ಜ್ ಇಟ್ಕೊಂಡಿದ್ದೀವಿ. ಬಂದರೆ ನಾನು ನಮ್ಮ ಮಿಸ್ಸಸ್ಸು ಎಲ್ಲ ಒಂದು ದೇವ್ರ ಫೋಟೋ ಇಲ್ಲಿದ್ರು ನಮ್ಮ ಮಿಸ್ಸಸ್ಸು ಒಂದು ಎಣ್ಣೆ ದೀಪ ಹಚ್ತಾರೆ.
ತುಪ್ಪದ ದೀಪ ಹಚ್ತಾರೆ, ಪೂಜೆ ಮಾಡಿ ದಿನನಿತ್ಯದ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ. ನಮಗೆ ಬೇಕಾದಂಥ ಸಣ್ಣ ಸಣ್ಣ ಐಟಮ್ಸು, ಗ್ಯಾಸು, ಒಂದು ಸಿಂಕು, ಒಂದು ವಾಟರ್ ಫಿಲ್ಟ್ರು. ನಾನು ಅವೆಲ್ಲ ಹೇಳಿದೆ ನಿಮಗೆ. ಆ ವಾಟರ್ ಫಿಲ್ಟ್ರ್ ನಾವು ಯೂಸೇ ಮಾಡ್ತಾ ಇಲ್ಲ, ನಾವು ಹಾಗೆ ಕುಡಿತಾ ಇದ್ದೀವಿ ಬೋರ್ ನೀರು. ಅಷ್ಟು ಚೆನ್ನಾಗಿ ಅದ್ಭುತವಾಗಿದೆ ನೀರು, ಬೋರ್ ನೀರು. ಇದ್ರ ಪಕ್ಕದಲ್ಲಿ ನಾವು ಇಲಿಗಳು, ಸಣ್ಣ ಪುಟ್ಟ ಇಲಿಗಳು ಕಾಟ ಇರುತ್ತೆ, ಅದಕ್ಕೋಸ್ಕರ ಒಂದು ವಾರ್ಡ್ರೋಬ್ ಮಾಡಿದೆ. ಇಲ್ಲಿ ಇಲ್ಲೊಂದು ವಾರ್ಡ್ರೋಬ್ ಬೇಕು ಅಂತ ಅಂದ್ಬಿಟ್ಟು. ಸೊ ಒಂದು ವಾರ್ಡ್ರೋಬು, ಬಟ್ಟೆ, ಕೆಳಗಡೆ UPSಗೋಸ್ಕರ ಒಂದು ಜಾಗ ಮಾಡ್ಕೊಂಡಿದ್ದೀನಿ ನಾನು ಅಷ್ಟೇ. ಏನೋ UPS ಇಡಬೇಕು ಅಂತ ನಮ್ಮ ಸ್ಟೋರ್ ಎಲ್ಲ ಇದೆ. ಇದೊಂದು ಸಣ್ಣ ಬಾತ್ರೂಮು, ಜಮೀನಲ್ಲಿ ಒಂದು ಬಾತ್ರೂಮ್ ಬೇಕು, ಅದಕ್ಕೋಸ್ಕರ ಒಂದು ಬಾತ್ರೂಮ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದೊಂದು ಬಾತ್ರೂಮು ನಾವಿರೋದಕ್ಕೋಸ್ಕರ ಅಷ್ಟೇ. ಯಾರಾದರೂ ಫ್ರೆಂಡ್ಸು ಬಂದರೆ ಉಳ್ಕೊಳ್ಳೋದಕ್ಕೆ ಒಂದು ಸಣ್ಣ ಬಾತ್ರೂಮ್ ಮಾಡಿದ್ದೀನಿ ಅಷ್ಟೇ. ಇದು ಈ ಒಂದು 5 ಎಕರೆ ತೋಟದಲ್ಲಿ ಒಂದು ಸಣ್ಣ ಮನೆ, ಕರಿಸುಬ್ಬು ಮನೆ. ನಾನು ಹೇಳಿದ್ನಲ್ಲ ಬೆಟ್ಟದ ಮೇಲೆ ನನ್ನ ಕನಸಿದೆ ಅಂತ. ಈ ಕಡೆ ಒಂದು ಪುಟ್ಟ ಸ್ವಿಮ್ಮಿಂಗ್ ಪೂಲು, ಒಂದು ಜಲಪಾತ, ಮತ್ತು ಒಂದು ಸಾಗರ ಕನ್ಯೆ, ಏನೇನೋ ಕನಸುಗಳಿದೆ. ಅದೆಲ್ಲ ಈಡೇರಬೇಕು, ಟೈಮ್ ಆಗುತ್ತೆ. ಅದೆಲ್ಲ ನಿಮ್ಮ ಪ್ರೇಕ್ಷಕರ ಸಹಕಾರ ಇದ್ದರೆ ಖಂಡಿತ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಗಿಡಗಳೆಲ್ಲ ಬೇಗನೆ ಆಗಬೇಕು. ಇವೆಲ್ಲ ಮನೆ ಆಗಲಿ, ಸ್ವಿಮ್ಮಿಂಗ್ ಪೂಲ್ ಆಗಲಿ ಎಲ್ಲ ನಿಧಾನಕ್ಕೆ ಬರ್ಬೋದು. ಅದು ಬರಲಿ, ನಿಧಾನಕ್ಕೆ ಬರಲಿ. ಗಿಡಗಳೆಲ್ಲ ಒಂದು ಸ್ವಲ್ಪ ಮೇಲೆ, ಒಂದು 6 ಅಡಿ ಮೇಲೆ ಗಿಡಗಳಿದ್ರೆ, ಒಂದು ಹಸಿರು ಕಾಣಿಸಿದ್ರೆ, ನಾನು ಪ್ರವಾಸೋದ್ಯಮದ ಬಗ್ಗೆ ಏನಾದರೂ ಒಂದು ಯೋಚನೆ ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ ನನಗೆ. ಆ ಬಿಲ್ವ ದ ನೇಚರ್ ಅಂತ ಏನು ಹೆಸರಿಟ್ಟಿದ್ದೀನಿ, ಅದಕ್ಕೊಂದು ಸಾರ್ಥಕತೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ನನ್ನ ಬಿಲ್ವ ಮತ್ತು ನನ್ನ ತಾವರೆ ತೋಟ ಇವೆರಡರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನು ಮುಂದೆ ಬಹಳ ಇದೆ, ನಿಮ್ಮೊಟ್ಟಿಗೆ ಕಳೆಯುವಂಥ ಸಮಯ ಬಹಳ ಇದೆ ನನಗೆ. ಅದ್ಭುತವಾದಂಥ ಸಮಯಗಳನ್ನ, ನನ್ನ ಅನುಭವಗಳು ಮತ್ತು ನನ್ನ ನೆನಪುಗಳು, ಇದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ನಾನು. ಈಗ ಒಂದಿನ ಇಲ್ಲಿ ಕೂತ್ಕೊಂಡು ಕಾಫಿ ಸೇವನೆ ಮಾಡಿ ಒಂದು ಟೈಮ್ ಪಾಸ್ ಮಾಡಬೇಕು. ಈಗ ಹೇಳಿ ನೀವು, ನಿಮಗೆಲ್ಲ ಏನು ಅನ್ನಿಸ್ತು? ಈ ಎರಡು, ಒಂದು ತಾವರೆ ತೋಟ ಮತ್ತು ಬಿಲ್ವ, ಇವೆರಡುಗಳ ಮನೆ. ಅದು ಕನಸು ಸಾಕಾರ ಆಗಿದೆ. ತಾವರೆ ತೋಟ ಇದು ಮಾಡಬೇಕಾಗಿದೆ, ಭಾಳಷ್ಟು ಕೆಲಸ ಇದೆ. ಅದು ನನಗೆ ಗೊತ್ತಾಗ್ತಾ ಇದೆ ಏನೇನು ಡೆವಲಪ್ಮೆಂಟು, ಏನೇನು. ಬಂದಾಗೆಲ್ಲ ನೋಡ್ತೀನಿ, 2 ಚಿಗುರು ಜಾಸ್ತಿ ಆಗಿದೆಯಾ ಅಂತೀನಿ. ಈ ಗಿಡ ಯಾವಾಗ ದೊಡ್ಡದಾಗುತ್ತೆ ಅಂತೀನಿ. 66 ವರ್ಷ ಆಗಿದೆ ಈಗ. ಬಹುಶಃ ಗಿಡ ಎಲ್ಲ ಬರೋಷ್ಟೊತ್ತಿಗೆ 71-72 ವರ್ಷ ಆಗುತ್ತೆ. ಫಲ ಅಂತೂ ನಾನು ನೋಡ್ತೀನೋ ಇಲ್ಲ, ನನ್ನ ಮಕ್ಕಳು, ನನ್ನ ಗೆಳೆಯರು ಯಾರಾದ್ರು ತಿನ್ನಲಿ ಫಲ ಎಲ್ಲ. ಸೊ ಇಲ್ಲಿ ನೋಡಿ, ಈ ಕಡೆನೂ ಅಷ್ಟೇ. ನಿಮಗೆ ಒಂದು ಅದ್ಭುತವಾದ ದೃಶ್ಯ ಇದೆ ಇಲ್ಲಿ, ಬನ್ನಿ ನಿಮಗೆ ತೋರಿಸ್ತೀನಿ. ಮನೆ ಸುತ್ತಲೂ ನಾನು ಜಾಗ ಬಿಟ್ಟಿದ್ದೀನಿ ನಾನು. ಇಲ್ಲಿ ನೋಡಿ, ಈ ಇಕ್ಕಟ್ಟು ಬಂಡೆಗಳ ಮಧ್ಯೆ ನಾನು ಜಾಗ ಮಾಡಿಕೊಂಡು ಹಿಂದೆ ಹೋಗ್ಬೋದು ನಮ್ಮ ಮನೆಗೆ. ಹಿಂದ್ಗಡೆ ಹೋದ್ರೆ ನಾನು ಆವಾಗಲೇ ಹೇಳಿದ್ನಲ್ಲ, ಸಾಗರ ಕನ್ಯೆ ಅನ್ನೋ ಜಾಗ, ಆ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ. ಈ ಜಾಗ ಹೀಗೆ ಹೋಗುತ್ತೆ, ಅದು ಹೀಗೆ ಹೋಗುತ್ತೆ. ಸಾಗರ ಕನ್ಯೆ ಜಾಗಕ್ಕೆ ಇದು ಕರ್ಕೊಂಡು ಹೋಗುತ್ತೆ. ಇದು ಮತ್ತೆ ನನ್ನ ಮನೆ ಹಿತ್ಲಿಗೆ ಬರುತ್ತಿದ್ದು ಈ ಕಡೆ ನೋಡಿ. ಈ ಕಡೆ ಬಂದರೆ ರಸ್ತೆ, ನನ್ನ ಗೇಟು. ಈ ಕಡೆ ಹೋದ್ರೆ ನೋಡಿ, ಇಲ್ಲಿ ಬನ್ನಿ ಗೊತ್ತಾಗುತ್ತೆ ನಿಮಗೆ. ಆ ಕಡೆ ಸಾಗರ ಕನ್ಯೆ ಜಾಗ, ನನ್ನ ಕೃತಕ ಜಲಪಾತ ಬರುವಂಥ ಜಾಗ ಮೇಲ್ಗಡೆ ಅಲ್ಲಿ ಕಾಣಿಸುತ್ತೆ ನೋಡಿ ನಿಮಗೆ. ಅಲ್ಲಿ ಕಾಣಿಸ್ತು ನೋಡಿ. ಅವಾಗಲೇ ಆ ಕಡೆಯಿಂದ ಬಂದಿದ್ವಿ, ಇವಾಗ ಈ ಕಡೆ ಇದ್ದೀವಿ. ಇದು ನನ್ನ ಮನೆ ಹಿಂಭಾಗದ ಜಾಗ, ನಿಮಗೆ ತೋರಿಸಿದ್ನಲ್ಲ, ಒಂದು ಬಿಸಿನೀರು ಇದಿರೋಂಥ ಜಾಗ. ಇದು ನನ್ನ ಪುಟ್ಟ ಮನೆ, ನನ್ನ ಬಿಲ್ವ. ಈಗ ಹೇಳಿ ವೀಕ್ಷಕರೇ, ಏನು ಅನ್ನಿಸ್ತು ಈ ಕರಿಸುಬ್ಬುವಿನ ಅನುಭವಗಳು ಮತ್ತು ಅವನ ಸಾಹಸಗಳಲ್ಲ, ಹುಚ್ಚು ಸಾಹಸಗಳು. ಈ ಹುಚ್ಚು ಸಾಹಸಗಳ ಬಗ್ಗೆ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸ್ಬೇಕು ನೀವು, ಹೇಗೆ ಅಂತ. ನಮಸ್ಕಾರ.